ಶ್ರೀ ಗುರುಗಳಾಧಿಪದೇ ನಮಃ. ಏಕದಂತ ಗಣರಾಜ ಗಜಾನನ ಏಕದಂತ ಗಣರಾಜ ಗಜಾನನ ಅನೇಕ ಮಹಿಮ ವಿನಾಯಕ ನಮನ. ಅನೇಕ ಮಹಿಮ ವಿನಾಯಕ ನಮನ. ಶೋಕಹರನೆ ಹರ ಗಿರಿಜ ಕುಮಾರಕ ಶೋಕ ಹರನೆ ಹರ ಗಿರಿಜ ಕುಮಾರಕ ಭೇಕ ವೈರಿ ಭೂಷಣನೆ ಗಜಮುಖ. ಶೋಕ ಹರನೆ ಹರ ಗಿರಿಜ ಕುಮಾರಕ ಭೇಕ ವೈರಿ ಭೂಷಣನೆ ಗಜಮುಖ. ಏಕದಂತ ಗಣರಾಜ ಗಜಾನನ ಅನೇಕ ಮಹಿಮ ವಿನಾಯಕ ನಮನ. ಏಕದಂತ ಗಣರಾಜ ಗಜಾನನ. ಕದಂಬ ವಂಶದ ಕಪಿ ಧ್ವಜವದು ನೆಲಕ್ಕೆ ಮುಟ್ಟಿತು ಕೇಳಿರಣ್ಣ. ಕದಂಬ ವಂಶದ ಕಪಿ ಧ್ವಜವದು ನೆಲಕ್ಕೆ ಮುಟ್ಟಿತು ಕೇಳಿರಣ್ಣ. ಮದಮುಖ ಪಲ್ಲವ ಸಿಂಹ ಧ್ವಜವದು ಹಾರಿತು ಬನವಾಸಿಯೊಳಣ್ಣ. ಮದಮುಖ ಪಲ್ಲವ ಸಿಂಹ ಧ್ವಜವದು ಹಾರಿತು ಬನವಾಸಿಯೊಳಣ್ಣ. ಹಾರಿತು ಬನವಾಸಿಯಲಿ ಹಾರಿತು. ಓಂ ಮಿತ್ರಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸವಿತ್ರಾಯ ನಮಃ. ಓಂ ಭಾನವೇ ನಮಃ. ಓಂ ರವಯೇ ನಮಃ. ಓಂ ಜ್ಯೋತಿಷೇ ನಮಃ. ಓಂ ಹಂಸಾಯ ನಮಃ. ಓಂ ಜಗಚ್ಚಕ್ಷುಷೇ ನಮಃ. ಓಂ ಚಂಡಕಿರಣಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಪುರುಷಾಯ ನಮಃ. ಓಂ ಭಾಸ್ಕರಾಯ ನಮಃ. ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಜೈ ಬಜರಂಗ ಬಲಿ. ಕೆಲವಾ ಅಪ್ಪಯ್ಯ, ಈ ಪಲ್ಲವ ನಾಡು ಎಷ್ಟು ವಿಸ್ತಾರವಾಗಿದೆ ಅರ್ಥ ಉಂಟೇನೋ ನಿನಗೆ? ನಮ್ಮ ದೊರೆಯಾಗಿರುವಂತಹ ಶಿವಸ್ಕಂದವರ್ಮರು ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ, ಕಾವೇರಿಯಿಂದ ಗೋದಾವರಿಯವರೆಗೆ ತಮ್ಮ ನಾಡನ್ನ ವಿಸ್ತರಿಸಿದ್ದಾರೆ, ದೊರೆಯನ್ನೆನಿಸಿಕೊಂಡಿದ್ದಾರೆ. ಈ ದಕ್ಷಿಣ ಪಥದಲ್ಲಿ ವೈಭವದಿಂದ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಹೌದಪ್ಪಯ್ಯ. ಈ ದಕ್ಷಿಣ ಪಥದಲ್ಲಿ, ಈ ಪಲ್ಲವ ಸಾಮ್ರಾಜ್ಯದಲ್ಲಿ ಈ ರಂಗ ಜಟ್ಟಿ ಈವರೆಗೂ ಆಸ್ಥಾನ ಜಟ್ಟಿಯಾಗಿ ವಿಜೃಂಭಿಸುತ್ತಿದ್ದಾನೆ. ನಿಜ. ಈವರೆಗೆ ಭರತ ಖಂಡದ ಸುತ್ತಮುತ್ತಲ ಯಾವ ಜಟ್ಟಿಯು ಬಂದರೂ ಈ ನಮ್ಮ ಕೆಮ್ಮಣ್ಣು ಮಟ್ಟಿಯಲ್ಲಿ ಮಣಮುಖಿಯೇ ಹೋಗಿದ್ದಾರೆ. ಹೌದಪ್ಪಯ್ಯ. ಅಲ್ವೇನೋ? ನಿಜ ಅಪ್ಪಯ್ಯ. ನೋಡಿದೇನೋ ನನ್ನ ಕೈ? ಈ ಬೆಳ್ಳಿಯ ಕಡಗ ಮಹಾರಾಜರೇ ತೊಡಿಸಿದ್ದು, ಈ ರೇಷ್ಮೆಯ ಶಾಲು ಅವರೇ ಕೊಡಿಸಿದ್ದು, ತಲೆಯ ಮೇಲಿದ್ದಂತಹ ಈ ಟೊಪ್ಪಿಗೆ ಅವರೇ ಇಟ್ಟದ್ದು. ಮಗನೇ ಅಪ್ಪಯ್ಯ, ಹಿಂದು ಹೋದ ದಿನ ಮುಂದೆ ಹೋಗ್ತದೇನೋ? ಇಲ್ಲ ಅಪ್ಪಯ್ಯ. ಅಂದ್ರೆ ನಾನು ಮುದುಕನಾಗಿದ್ದೇನೆ. ಮೊನ್ನೆ ಆಸ್ಥಾನದಲ್ಲಿ ನನ್ನನ್ನು ಕರೆದು ಶಿವಸ್ಕಂದವರ್ಮರು ಒಂದು ಮಾತು ಹೇಳಿದ್ರು. ಏನಂತೆ ಅಪ್ಪಯ್ಯ? ನಿನ್ನ ನಂತರ ಈ ಆಸ್ಥಾನ ಜಟ್ಟಿ ಮುಂದೆ ಯಾರು ಎಂದು. ಅದಕ್ಕಾಗಿಯೇ ನೋಡು, ಎಲ್ಲಾ ಜಟ್ಟಿಗಳನ್ನ ಸೇರಿಸಿದ್ದೇನೆ. ಯಾವಾತ ಒಬ್ಬ ಎಲ್ಲರನ್ನೂ ಗೆಲ್ತಾನೋ ಅವನೇ ರಂಗ ಜಟ್ಟಿಯ ನಂತರ ಆಸ್ಥಾನ ಜಟ್ಟಿ. ನೀನೇನ್ ಹೇಳ್ತೀಯ? ಅದಕ್ಕೆ ಆಲೋಚನೆ ಮಾಡಬೇಕಾದದಿಲ್ಲ ಅಪ್ಪಯ್ಯ. ನಿಮ್ಮ ಕಾಲದ ನಂತರ ಯಾರು ಎನ್ನುವ ಸಮಸ್ಯೆ ಅಲ್ಲವೇ? ನಿಮ್ಮ ಮಗ ನಾನಿಲ್ಲವೇ?
ನಾನಿಲ್ವೇ ಮಗನೇ ಅಪ್ಪಯ್ಯ. ಆಗ್ಲಿಕ್ಕಿಲ್ಲ. ಈ ಪಟ್ಟ ನಿನಗೆ ಕೊಟ್ಟರೆ ಸ್ವಾರ್ಥ ವಾತ್ಸಲ್ಯ ಅಂತ ಆಗ್ತದೆ. ಹಾ, ಇದಕ್ಕೆಲ್ಲ ಅಡ್ಡಿ ಬರಬಾರದು. ಅದಕ್ಕೆ ಆದುದರಿಂದಲೇ ಸ್ಪರ್ಧಾ ಕಣವನ್ನು ಏರ್ಪಡಿಸಿದ್ದೇನೆ. ನಿಮ್ಮ ನಿಮ್ಮ ಪಟ್ಟು ಏನು ಅಂತ ತೋರಿಸಿಬಿಡಿ ನೋಡುವ. ಆದೀತಪ್ಪಯ್ಯ. ನೋಡು, ಮಂದ ನೋಡು. ಬರ್ಲಿ ನೋಡಿ ಅಪ್ಪಯ್ಯ, ನೋಡಿ ನೋಡಿ ನೋಡಿ. ಇವ ಮುಖ್ಯ ಬಿಟ್ಟಲ್ಲ. ಸತ್ಯ, ಅವ ಹೋದ ಇವ ಹೋದ. ಸದ್ಯ ಇದ್ದವರಲ್ಲಲ್ಲಿ ನಾನೇ ಗೆದ್ದವ. ಹಳೀರೆ ಇನ್ಯಾರಿದ್ದಾರೆ? ಯಾರೂ ಕಾಣ್ತಾ ಇಲ್ಲ. ಯಾರಾದ್ರೂ ಇದ್ದದ್ದೇ ಆದ್ರೆ ಬರ್ಲಿ ನನ್ನ ಎದುರಿಗೆ. ನಿಲ್ಲಿಸು ನಿನ್ನೆಯ ಬಿಂಕದ ನುಡಿಗಳು, ನಿಲ್ಲಿಸು ನಿನ್ನೆಯ ಬಿಂಕದ ನುಡಿಗಳ ಸಲ್ಲದು ನಿನಗೆಂದು. ನಲ್ಲೆ ನಿನ್ನನ್ನು ಗೆಲ್ಲುವ ವೀರನ ಬಲ್ಲವನೇನಾಗು. ಯಾರಾದ್ರೂ ಇದ್ದೀರಾ? ತಾಯಿ ಹೆತ್ತ ಮಗ ಯಾರಾದ್ರೂ ಇದ್ರೆ ಸಾಕು ಮಾಡು ನಿನ್ನ ಆರ್ಭಟವನ್ನು. ಯಾಕೋ? ಚಲುವಾ ಜಟ್ಟಿ, ದೂರದಲ್ಲೇ ನಿಂತು ಈ ಜಟ್ಟಿ ಕಾಳಗವನ್ನು ಕಂಡು ಸಂತೋಷ ಪಡುತ್ತಿದ್ದವ ನಾನು. ಒಬ್ಬೊಬ್ಬರು ನಿನ್ನಿಂದ ಪರಾಭವ ಹೊಂದಿದಾಗ, ನೀನು ಗೆದ್ದು ನಿಂತಾಗ ನಾನೇ ಗೆದ್ದಷ್ಟು ಪುಳಕಿತಾನಂದವನ್ನು ಹೊಂದಿದವನು ನಾನು. ಆದ್ರೆ ನಿನ್ನ ಕೊನೆಯ ಸೊಕ್ಕಿನ ಮಾತುಂಟು ನೋಡು. ಯಾವುದು? ತಾಯಿ ಹೆತ್ತ ಮಕ್ಕಳಿದ್ರೆ ಬರ್ಲಿ, ಬರ್ಲಿ. ಪ್ರತಿಯೊಬ್ಬನು ತಾಯಿಯ ಗರ್ಭವಾಸಾದಿ ಕಷ್ಟವನ್ನು ಅನುಭವಿಸಿ ಪ್ರಪಂಚದ ಬೆಳಕನ್ನು ಕಂಡವನು. ಬೇಕಾರೋ ನನಗೆ ತಾಯಿ ಹೆತ್ತ ಮಗ ಬೇಕಾ? ನಾನಿದ್ದೇನೆ ಬಾ. ಯಾರು ನೀನು? ಮನೆ ಮನೆಯಲ್ಲಿ ಭಿಕ್ಷಾನವ ಬೇಡುತ್ತ ಉಣುವ ಬಡವ ಮಾಡಿ ಏ ಮಾಡಿ. ಮನೆ ಮನೆಯಲ್ಲಿ ಭಿಕ್ಷಾನವ ಬೇಡುತ್ತ ಉಣುವ ಬಡವ ಮಾಡಿ. ನೀನು ಉಣುವ ಬಡವ ಮಾಡಿ ಅಲ್ವೇನೋ? ಮಾಡಿ ಏ ಮಾಡಿ. ಉಣುವ ಬಡವ ಮಾಡಿ. ಮಣ ಮಣ ಮಂತ್ರವ ಜಪಿಸೈ ನಡೆ ನಡೆ, ಮಣ ಮಣ ಮಂತ್ರವ ಜಪಿಸೈ ನಡೆ ನಡೆ. ನಡೆ. ಮಣ ಮಣ ಮಂತ್ರವ ಜಪಿಸುದು ನಡೆ ಮಣ 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 ಮಂತ್ರವ ಮಣ ಮಣ ಮಂತ್ರವ ಮಣ ಮಣ ಮಂತ್ರವ ಮಣ ಮಣ ಮಂತ್ರವ ಜಪಿಸುತ್ತ ನಡೆ ನಡೆ ನಡ್ಯೋ. ನಡೆ 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 ನಡೆ. ನೋಡಿ. ನಿನಗೆ ತಕೊಯಿ ದುರವಾಣಿ, ಯಾಕ? ನಿನಗೆ ತಕೊಯಿ ದುರವಾಣಿ. ಮಣಮಾನ ಮಂತ್ರವ ಜಪಿಸುತ್ತ ನಡೆ ನಡೆ, ನಿನಗೆ ತಕೊಯಿ ದುರವಾಣಿ. ತಾಯಿ ಎತ್ತ ಮಕ್ಕಳಿದ್ರೆ ಬರಲಿ ನನ್ನ ಎದುರಿಗೆ ಅಂತ ಹೇಳಿದ್ದೆ ತಡ. ಓಡಿ ಬಂದ. ಯಾರೋ ಇರಬೇಕು ನೋಡುವ ಅಂತ ನೋಡ್ತಾ ಇದ್ದೇನೆ. ಥೋ, ನೀನೇನಾ? ಹೌದು, ನೀನು ಯುದ್ಧಕ್ಕೆ ಬಂದವನೋ? ನನ್ನಲ್ಲಿ ತಾಯಿ ಹೆತ್ತ ಮಗ. ಥೋ, ತಾಯಿ ಹೆತ್ತ ಮಗ ಆಗಿರಬಹುದು. ಆದ್ರೆ ಇಲ್ಲಿ ಏನು ನಡೀತದೆ, ಏನು ಮಾಡಬೇಕು ಎನ್ನುವುದನ್ನು ನೀನು ತಿಳ್ಕೊಳ್ಬೇಕಾಗಿತ್ತು. ಮಲ್ಲ ಜಟ್ಟಿಗಳಲ್ಲಿ ಯುದ್ಧಕ್ಕಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇದೆಯಲ್ಲ. ನೀನು ಯಾರ? ಮನೆ ಮನೆ ತಿರುಗಿ ಬೇಡಿ ಉಣ್ಣುವವ ನೀನು. ಬ್ರಾಹ್ಮಣ ಜಾತಿಯಲ್ಲಿ ಬ್ರಾಹ್ಮಣನಾಗಿ ಕಾಣ್ತಾ ಇದ್ದೀಯ. ಬ್ರಾಹ್ಮಣರೆಲ್ಲ ಯುದ್ಧಕ್ಕೆ ಸರಿಯೇನೋ? ಏನು ಅಂತ ಮಾಡಿದ್ಯೋ? ಎಲ್ಲಿಯಾದ್ರೂ ಊಟ ಉಂಟ ನೋಡು, ಅದನ್ನು ಬಿಟ್ಟು ಇಲ್ಲಿ ಮಲ್ಲ ಯುದ್ಧ. ಅದು ನಮ್ಮಂತವರಿಗೆ ಹೊರತು ಬೇರೆಯವರಿಗಲ್ಲ. ನಡಿಯ. ಅಣಕಿಸ್ತೀಯ? ಬಡವಿಪ್ರನೋದರೇನು, ಬಡವಿಪ್ರನೋದರೇನು, ಎನ್ನತನು ಬಡವಲ್ಲ ಅರಿಯನೇನು. ಹೊಡಿಯೋಣ ಏಕೋ ನಿನಗೆ ಹೋರಾಟ 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 ಹೋರಾಟ, ಕೊನೆಯ ನಡೆಯುವುದು ಕೊನೆಗೆ. ಜಟ್ಟಿ, ಏನೋ ಬಡ ಬ್ರಾಹ್ಮಣ. ಅಹಂಕಾರವು ಅನಾಹುತಕ್ಕೆ ಅನ್ಯಾಯಕ್ಕೆ ಕಾರಣ ಎನ್ನುವುದು ನಿನಗೂ ಬಹುಶಃ ಗೊತ್ತಿಲ್ಲ. ನಾನು ಜಾತಿಯಲ್ಲಿ ಬ್ರಾಹ್ಮಣ ಹೌದು, ನನ್ನ ತನು ಬಡವಾಗಿರಬಹುದು, ಹಾಗಂತ ಅದರ ಒಳಗಿರಬಹುದಾದಂತ ಕಸು ಇದೆ ನೋಡು, ಅದು ಯಾವತ್ತೂ ಬಡವಲ್ಲ. ಯುದ್ಧ ಅಂದ್ರೆ ಹಪ್ಪಳದ ಮೇಲೆ ಕೈ ಇಟ್ಟಾಗ ಅಂತ ಮಾಡಿದೇನೋ? ಬೀಡಯ್ಯ, ನನಗೆ ಗೊತ್ತಿಲ್ವ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಿದ್ಯೆಗೂ ಬ್ರಾಹ್ಮಣ ಗುರು ಎನ್ನುವುದನ್ನು ಮರೆಯಬೇಡ. ಮಾತಿನಿಂದ ಪ್ರಯೋಜನವೇನೋ? ಬಡಿವಾರದ ಮಾತುಗಳೇಕೆ? ನಿನ್ನ ಯೋಗ್ಯತೆ ಇದ್ದರೆ, ನಿನಗೆ ಧೈರ್ಯ ಇದ್ದರೆ ನೋಡೋಣ, ತುಡುಕಿ ನೋಡು. ಯಾರು ನೀನ? ಅವನ ಗುತ್ತಿಗೆಯನ್ನು ಬರ್ತಾ ಇದ್ಯಲ್ಲ, ಕುತ್ತಿಗೆ ಹಿಡ್ಕೊಂಡಿದ್ದಾನೆ. ಅವನನ್ನ ಸಾಯಿಸಲಿಕ್ಕೆ ಮುಂದಾಗಿದ್ಯಲ್ಲ, ಅದಕ್ಕೆ ಒಂದು ಬಂಧನ ಅಂತ ಇದೆ, ಡೊಕ್ಕರ. ಅದನ್ನು ಬಿಟ್ಟು ಈ ರೀತಿಯಾಗಿ ಕುತ್ತಿಗೆ ಒತ್ತಿದ್ರೆ ನಿನ್ನ ವೈರಿಯೇನ ಅವನು? ನಿನ್ನ ಪ್ರತಿಸ್ಪರ್ಧಿ.
ಎಚ್ಚರ ಇರಲಿ, ಬಿಟ್ಬಿಡು. ಏಯ್, ಇವನ ಆಚೆ ಕರ್ಕೊಂಡು ಹೋಗಿ ಸರಿಯಾಗಿ ವ್ಯವಸ್ಥೆ ಮಾಡಿ. ಆಹಾ, ವೀರದ್ವಿಜ ತರಳನನ್ನು ವೀಕ್ಷಿಸಿ ರಂಗನಾಕ್ಷಣದಿ ಹೇಳಿರಿ. ಹಾರುವರ ಕಿರಿ ಹೈದನಾದರು ವೀರದೇಜವು ಮಿನುಗುತ್ತಿಹುದು ಮಜರೆ ಭಾರಿ ಅಚ್ಚರಿ ಭಾರಿ ಅಚ್ಚರಿ. ಭಾರಿ ಅಚ್ಚರಿ ತೋಷವೆನುದ ನುಡಿಸಿದ ವಿನಯದಲ್ಲಿ ಆ ಹೇಳಿರಿ. ಮೋಡದೆಡೆಯಿಂದ ಸೂರ್ಯನು ಮೂಡಿದ ಹಾಗೆ, ಪ್ರಖರವಾದ ಕಿರಣಗಳನ್ನ ಬೀರಿದ ಹಾಗೆ ಈ ಕೆಮ್ಮಣ್ಣ ಮಟ್ಟಿಗೆ ಧಾವಿಸಿ ಬಂದು ಎಲ್ಲರನ್ನೂ ಗೆದ್ದಿರುವಂತಹ ನನ್ನ ಮಗನಾದ ಚೆಲುವಾ ಜಟ್ಟಿಯಲ್ಲಿ ಸ್ಪರ್ಧೆಗೆ ಇಳಿದಿಯಲ್ಲ ನೀನು. ನಿನ್ನನ್ನು ಕಂಡಾಗ ನಾನು ಅವಾಕ್ಕಾಗಿ ಹೋದೆ. ನಿನ್ನನ್ನೇ ನೋಡ್ತಾ ಇದ್ದೇನೆ. ಆದ್ರೆ ಏನು ಮಾಡೋಣ? ಏನು? ನೀನು ಹಾರುವ ಹೈದ. ಹೌದು. ಬ್ರಾಹ್ಮಣ ಕುಮಾರನಾಗಿರುವಂತಹ ನೀನು ಎಲ್ಲಿಂದ ಬಂದವನೋ ಏನು? ನಿನ್ನ ಪೂರ್ಣ ಪರಿಚಯ ನಾನು ಮಾಡಿಕೊಳ್ಳಬೇಕಾಗಿದೆ. ಯಾರು ನೀನು? ಎಲ್ಲಿಂದ ಬಂದವ? ಹೆಸರೇನು? ಈ ವಿದ್ಯೆಯಲ್ಲಿ ಕಲಿತೆ ಹೇಳ್ತೇನು? ಪೂಜ್ಯರೇ, ಜಟಿ ಶ್ರೇಷ್ಠರೇ ಲಾಲಿಸುವುದು ಜಟಿ ಶ್ರೇಷ್ಠರೇ ಲಾಲಿಸುವುದು 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 ಈಶ ಭಟ್ಟರಾತ್ಮಜನ ಮಯೂರನು ದಿಟವು ಈಶ ಭಟ್ಟರಾತ್ಮಜ ಮಯೂರನು ದಿಟವು ಮಟ್ಟಿಯಡೆಗೆ ಸಾಗಿ ಬರಲೊಮ್ಮೆ ಈ ದಿನವೇ ಕಟ್ಟನಾಲಿಸಿ ಹಮ್ಮೆ ನಾನುಡಿ ದಿಟ್ಟತನದಲ್ಲಿ ಗೈದೆ ಈ ಕೃತಿ ಕಟ್ಟನಾಲಿಸಿ ಹಮ್ಮೆ ನಾನುಡಿ ದಿಟ್ಟತನದಲ್ಲಿ ಗೈದೆ ಈ ಕೃತಿ ಜಟಿದ ಜರಿ ಲಾಲಿಸುವುದು ಈಶ ಭಟ್ಟರಾತ್ಮಜ ಮಯೂರನು ದಿಟವು ಜಟಿದ ಜರಿ ಲಾಲಿಸುವುದು ಮೊದಲಾಗಿ ತಮ್ಮ ಪಾದ ಮುಟ್ಟಿ ನಮಸ್ಕರಿಸಿಕೊಂಡೆ ಪೂಜ್ಯರೇ. ನೀನು ವಿಪ್ರಕುಮಾರ, ನಮಗೆ ನಮಸ್ಕರಿಸಬಾರದು ಮಗನೇ. ಯಾಕಂತಹ ಮಾತಾಡ್ತೀರಿ? ಬ್ರಾಹ್ಮಣನೊಬ್ಬ ವೇದಾಧ್ಯಯನದಿಂದಲೇ ಶ್ರೇಷ್ಠ ಎನ್ನಿಸಲ್ಪಡ್ತಾನೆ ಈ ಪ್ರಪಂಚದಲ್ಲಿ. ಕ್ಷತ್ರಿಯನು ಸಾಹಸದಿಂದಲೇ ಶ್ರೇಷ್ಠತ್ವವನ್ನು ಪಡೆಯುತ್ತಾನೆ. ನಿಜ. ವೈಶ್ಯನು ಸಂಪತ್ತಿನಿಂದಲೇ ಶ್ರೇಷ್ಠತ್ವವನ್ನು ಪಡೆಯುತ್ತಾನೆ. ಹಾಗೆ ಶೂದ್ರನು ವಯೋಮಾನದಿಂದಲೇ ಶ್ರೇಷ್ಠನಲ್ಲವೇ? ಮತ್ತೆ ಮಾತಿಲ್ಲ. ಪೂಜ್ಯರೇ, ಪರಿಚಯವನ್ನು ಕೇಳಿದ್ರಿ. ಸಂತೋಷದಿಂದ ಹೃದಯ ಬೇಗಿ ಹೋಯಿತು ಸ್ವಾಮಿ. ಎಲ್ಲಿಂದ ಪ್ರಾರಂಭಿಸಬೇಕು ಎನ್ನುವುದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಅಂದ್ರೆ ಒಂದು ಕಾಲದಲ್ಲಿ ತನ್ನ ಗಂಡು ಕೊಡಲಿಯನ್ನು ಹೆಗಲಿಗೇರಿಸಿಕೊಂಡು 21 ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯನ್ನೆಲ್ಲ ಕೊಂದು ಕೊನೆಗೊಂದು ದಿನ ತನ್ನ ಪಾಪವನ್ನು ಪರಿಹರಿಸಿಕೊಂಡರಂತೆ ಪರಶುರಾಮಾಚಾರ್ಯರು ತುಂಗಾತೀರದಲ್ಲಿ. ಅಂತಹ ತುಂಗಾತೀರದ ನಿವಾಸಿ ನಾನು. ಎಲ್ಲಿ? ಅಲ್ಲಿ ಈಶ ಭಟ್ಟರ ಕರಕಮಲ ಸಂಜಾತ. ತುಂಗಾತೀರದ ಈಶ ಭಟ್ಟರ ಆಶ್ರಮವಾಸಿ ನೀನು. ಹೌದು. ಏನು ಆ ಉತ್ತರಾಪಥದಿಂದ ಈ ದಕ್ಷಿಣಕ್ಕೆ? ಮನದ ಮಹತ್ವಾಕಾಂಕ್ಷೆಯೇ ನನ್ನನ್ನಿಲ್ಲಿಗೆ ಬರಿಸಿತು ಪೂಜ್ಯರೇ. ಹಾಗೆ ಯಾರಿಂದ ಈ ವಿದ್ಯೆಯನ್ನು ಅಭ್ಯಾಸ ಮಾಡಿದೆ? ಉತ್ತರ ಇಲ್ಲ. ಹೀಗೆ ಮನದ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಅತ್ತಿಂದಿತ್ತ ಸಂಚರಿಸುತ್ತಾ ಇರುವಾಗ ಮಟ್ಟಿ ಎಡೆಯಲ್ಲಿ ಮರದಿಂದ ಮರಕ್ಕೆ ಲಂಘಿಸುತ್ತಿರಬಹುದಾದಂತಹ ಮಂಗಗಳನ್ನು ಕಂಡು ಅದರಿಂದಲೇ ಪಟ್ಟನ್ನು ಅಭ್ಯಾಸ ಮಾಡಿದವನು ನಾನು. ಮಂಗಗಳಿಂದ ಕಲಿತವನು ನೀನು? ಹೌದು ಸ್ವಾಮಿ. ತೊಂದರೆ ಇಲ್ಲ. ಇತ್ತ ಬರುತ್ತಾ ಇದ್ದರೆ ಅವನ ಸೊಕ್ಕಿನ ಮಾತು ಕೇಳಿತು. ಯಾರು ಅಂತಹ ಮಾತಾಡಬಾರದು. ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಎನ್ನುವುದು ದೇವರು ಕೊಟ್ಟಂತಹ ಸಂಪತ್ತು. ಅದನ್ನ ಅಹಂಕಾರಕ್ಕಾಗಿ ಉಪಯೋಗಿಸಕೂಡದು. ಅವರ ಮಾತನ್ನು ಕೇಳಿದಾಗ ಸಿಟ್ಟು ಎಲ್ಲಿತ್ತೋ ಏನೋ ಸ್ವಾಮಿ. ನನ್ನ ಕೈಲಾದ ಸಾಹಸವನ್ನು ತೋರಿದೆ. ತಪ್ಪಾದ್ರೂ ಕ್ಷಮಿಸಿ. ಬರಲಿ ಹೇಳಬಹುದು. ಮೆಚ್ಚಿದ ನೆಲೆ ಬಾಲ
ಮೆಚ್ಚಿದೆ ನೆಲೆ ಬಾಲ ನಿನ್ನಯ ಉಚ್ಚ ನುಡಿಗೆ ಶೀಲ ನಿನ್ನಯ ಉಚ್ಚ ನುಡಿಗೆ ಶೀಲ ಹೆಚ್ಚಿನ ಸಾಧಕ ವಿದ್ಯೆಗಳರುವೆ ನಿನಗೆ ಹೆಚ್ಚಿನ ಸಾಧಕ ವಿದ್ಯೆಗಳರುವೆ ಸಚರಿತನೆ ಬಾರೆನ್ನಯ ಜತೆಯಲಿ ಹೆಚ್ಚಿನ ಸಾಧಕ ವಿದ್ಯೆಗಳರುವೆ ಸಚರಿತನೆ ಬಾರೆನ್ನಯ ಜತೆಯಲಿ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನೋಡು, ಅಹಂಕಾರಕ್ಕೆ ತಕ್ಕ ಮರ್ದನ ಮಾಡಿಬಿಟ್ಟೆ ನೀನು. ಹೌದು, ಬಹಳ ಒಳ್ಳೆಯದು. ರಂಗಾಜಟ್ಟಿಯ ನಂತರ ಯಾರು ಎಂಬ ತೀರ್ಮಾನ ಆಗಬೇಕಿತ್ತಿಲ್ಲಿ. ನನ್ನ ಆಸೆಯ ಬುತ್ತಿ ಚಿಗುರಿಗೆ ನೀನು ಹಾಕಿದ್ದೀಯ ನೀರನ್ನ. ಅಂದ್ರೆ ಹರಿರೆ, ನಿನ್ನನ್ನು ಸಿದ್ಧಪಡಿಸಬೇಕು ಅಂತ ನನಗೆ ಮನಸ್ಸುಂಟು. ಮನುಷ್ಯನಾದವನು ಇರುವೆಯಿಂದಲೂ ಅಭ್ಯಾಸ ಮಾಡಬೇಕು ಅಂತ ಉಂಟು. ಆದುದರಿಂದಲೇ ಮಂಗನಿಂದ ನೀನು ಕಲಿತ ಪಟ್ಟು ಇದು ಪ್ರಾಥಮಿಕವಾಗಿ ಆಗಿದೆ. ಇನ್ನೂ ಹೆಚ್ಚಿನ ಅಭ್ಯಾಸ ನೀನು ಮಾಡಬೇಕು. ನನ್ನ ಆಸೆಯ ಲತೆಗೆ ನೀನು ನೀರೆರಿತೀಯ ಎಂಬಂತಹ ಸಂಶಯವೂ ನನ್ನನ್ನು ಕಾಡ್ತಾ ಇದೆ. ಕಾರಣ ನೀನೊಬ್ಬ ಬ್ರಾಹ್ಮಣ ಕುಮಾರ. ಹೌದು, ಮಹತ್ವಾಕಾಂಕ್ಷಿತನಾಗಿ ಇಲ್ಲಿಗೆ ಬಂದವನು. ಆದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡುವಾಗ, ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಎರಡು ಹುದುಗಿರಬೇಕು. ಯಾವುದು? ಒಂದು ಶ್ರದ್ಧೆ, ಮತ್ತೊಂದು ಭಕ್ತಿ. ಶ್ರದ್ಧೆಯ ಭೀಮಶಕ್ತಿಯಿಂದ ಪ್ರಪಂಚವನ್ನ ಆಳಬಹುದು, ಇದು ಪ್ರಾಮಾಣಿಕವಾದಂತಹ ಮಾತು. ಎರಡೂ ನಿನ್ನಲ್ಲಿ ನಾನು ಗುರುತಿಸಿದ್ದೇನೆ. ನೀನು ಪ್ರಪಂಚವನ್ನಾಳುವಂತಹ ಒಬ್ಬ ಯೋಗ್ಯನಾಗಬೇಕು ಎಂಬಂತಹ ಮಹತ್ವಾಕಾಂಕ್ಷೆ ನನಗೂ ಉಂಟು. ಏನು ನನ್ನ ಶಿಷ್ಯನಾಗುತ್ತೇನು? ಆ ಭಾಗ್ಯ ನನಗಿದೆ ಪೂಜ್ಯರೇ. ಖಂಡಿತ ಅವಕಾಶ ಮಾಡಿಕೊಟ್ರೆ ನಾನು ಧನ್ಯನಿದ್ದೇನೆ. ಇಂದಿನಿಂದ ನಾನು ನಿನ್ನ ಗುರು, ನೀನು ನನ್ನ ಶಿಷ್ಯ. ಧನ್ಯವಾದ. ಬಾ. ಪರಿಪರಿಯ ವಿದ್ಯೆಗಳ ನಡೆಯುವುದ ಧರಣಿ ಬಾಲಕದನುಯದು ತೊರಗಾದವನು ಪರಿಕಿದ ಬರದಳೆತ್ತಲು ತೆರಳಿ. ತಮ್ಮ ವಿಷ್ಣುಗೋಪ ಅಣ್ಣ, ಈ ಪ್ರಪಂಚದಲ್ಲಿ ಯಾವುದಕ್ಕೆ ಆದ್ರೂ ಒಂದು ಯೋಗ ಬೇಕು, ಭಾಗ್ಯ ಬೇಕು. ಹೌದಣ್ಣ. ಒಳ್ಳೆಯ ಮಕ್ಕಳನ್ನು ಪಡೆಯುವುದಕ್ಕೆ ಪುಣ್ಯ ಬೇಕು. ಒಳ್ಳೆ ಅಪ್ಪ ಅಮ್ಮಂದರಿಗೆ ಮಕ್ಕಳಾಗಿ ಹುಟ್ಟುವುದಕ್ಕೂ ಒಂದು ಪುಣ್ಯ ಬೇಕು. ನಿಜ. ಆ ವಿಷಯದಲ್ಲಿ ಯೋಚಿಸಿದ್ರೆ ಕಾಂಚೀನಗರದ ದೊರೆಯಾಗಿರುವಂತಹ ಶಿವಸ್ಕಂದವರ್ಮರಿಗೆ ಮಕ್ಕಳು ನಾವು ಅಂತ ಹೇಳಿಕೊಳ್ಳುವುದಕ್ಕೆ ನಮ್ಮ ಹೃದಯ ಬೀಗುತ್ತಾ ಇದೆ, ದೇಹ ಧನ್ಯತೆಯಿಂದ ಬಾಗುತ್ತಾ ಇದೆ. ಸಕಾಲದಲ್ಲಿ ಸರಿಯಾಗಿ ನಮ್ಮನ್ನು ಗುರುಮಠಕ್ಕೆ ಕಳುಹಿಸಿಕೊಟ್ರು. ಗುರುಮಠವನ್ನು ಸೇರಿದಂತಹ ನಾವು ಕ್ಷಾತ್ರಿಯೋಚಿತವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದವರು. ಅದರಲ್ಲೂ ವಿಶೇಷವಾಗಿ ಕತ್ತಿ ಕಾಳಗ, ಜಟ್ಟಿ ಕಾಳಗ, ಕುದುರೆ ಸವಾರಿಯನ್ನು ಅಭ್ಯಾಸ ಮಾಡಿದವರು ನಾವು. ಹಾಗೆ ಅಭ್ಯಾಸ ಮಾಡಿ ಅರಮನೆಯನ್ನು ಸೇರಿದಂತಹ ನಮಗಿವತ್ತು ಮಹತ್ವಪೂರ್ಣವಾದಂತಹ ಒಂದು ದಿನ. ಕಲಿತಿರುವ ಕುದುರೆ ಸವಾರಿಯ ಪರೀಕ್ಷೆಗಾಗಿ ಅಣ್ಣ ತಮ್ಮಂದಿರಾದಂತಹ ನನ್ನ ನಿನ್ನ ನಡುವೆ ಸ್ಪರ್ಧೆ. ನಿಜ. ನೋಡಿದೆಯಾ? ರಾಜಬೀದಿಯಲ್ಲಿ ಕಿಕ್ಕಿರಿದ ಜನಸಂದಣೆ. ಅಪ್ಪ ಅಮ್ಮ ಬಂದು ಕುಳಿತಿದ್ದಾರೆ. ನಮ್ಮ ಮುದ್ದಿನ ತಂಗಿಯಾದಂತಹ ಪ್ರೇಮನೋಡು ಎತ್ತರದ ಕಟ್ಟೆ ಹತ್ತಿ ಕುಣಿದಾಡುತ್ತಾ ಇದ್ದಾಳೆ. ಹಾಗಿದ್ರೆ ತಡ ಮಾಡುವುದಲ್ಲ, ಉತ್ತಮವಾದ ಹಯವನ್ನೇರಿ ನಡೆ ಹೋಗೋಣ. ಯುವರಾಜರು ಕುದುರೆಯಿಂದ ಕೆಳಗೆ ಬಿದ್ದದ್ದು. ಅಯ್ಯೋ, ಯಾರು ಇಲ್ಲವಲ್ಲ. ನೀರು ನೀರು ನೀರು. ಓ ದೇವ್ರೆ, ಓ ದೇವ್ರೆ, ಯಾರೂ ಒದಗಲಿಲ್ಲವಲ್ಲ ಈ ಹೊತ್ತಿಗೆ. ಅಣ್ಣ ಅಣ್ಣ ಏನಾಯ್ತಣ್ಣ? ಅಣ್ಣನನ್ನು ಉಪಚಾರ ಮಾಡಬೇಕು ಅಂತ ಈ ಕಡೆ ಬರ್ತೇನೆ, ಒಬ್ಬ ಬ್ರಾಹ್ಮಣ ಕುಮಾರ ಸರಿಯಲ್ಲ ದೂರಕ್ಕೆ ಬ್ರಾಹ್ಮಣ ಸರಿಯಲು ದೂರಕ್ಕೆ ಬಡ ಬ್ರಾಹ್ಮಣ ಸುತ ಶಿರಕ್ಕೆ ಏರಿತೆ ಮಧುವು. ಏನು ಶಿರಕ್ಕೆ ಏರಿತೆ ಮಧುವು ಒದಗುವರನ ಬಳಿ ಗೈದುವೆಯೋನಿ ನರಕುಣ್ಣಿಯ ತೊಲಗು. ಎಲ್ಲ ಬಡ ಬ್ರಾಹ್ಮಣ ಕುಮಾರ, ಏನೋ ನಿನಗೆ ಅಹಂಕಾರ, ಎಷ್ಟು ಧೈರ್ಯವೋ? ರಾಜಕುಮಾರರನ್ನು ಬಿಟ್ಟು ಅನ್ಯರಿಗೆ ಪ್ರವೇಶ ಇಲ್ಲ ಎನ್ನುವುದಾಗಿ ಬರೆದು ಹಾಕಿದ್ದೇವೆ. ಅದನ್ನು ಮೀರಿ, ರಾಜ ಆಜ್ಞೆಯನ್ನು ಮೀರಿ ನೀನು ಒಳಗೆ ಬಂದಿಯಾ? ನಿನ್ನನ್ನು ಒಳಗೆ ಬಿಟ್ಟವರು ಯಾರ? ನಿನಗೆ ಎಷ್ಟೋ ಅಹಂಕಾರ. ಒಬ್ಬ ಬಡ ಬ್ರಾಹ್ಮಣ ಕುಮಾರ ಎಲ್ಲೋ ಬೀದಿಯಲ್ಲಿ ಅಲೆದಾಡಿಕೊಂಡಿರ್ಬೇಕಂತ ನೀನು ಇಲ್ಲಿಗೆ ಬಂದು, ಅದರಲ್ಲಿ ನನ್ನಣ್ಣ ರಾಜಕುಮಾರ ಅವನ ಮೈ ಮುಟ್ತಾ ಇದ್ಯಾ? ಎಷ್ಟೋ ಧೈರ್ಯವನ್ನ. ನಾನಿಷ್ಟು ಮಾತನಾಡಿದ್ರೆ ನೀವು ಕೇಳದಿದ್ದವರಿಗೆ ಸುಮ್ಮನೆ ಕುಳಿತುಕೊಂಡಿದ್ದೀಯ. ರಾಜಕುಮಾರ ಏನು? ನನ್ನ ಅಣ್ಣವ ಎನ್ನುವುದು ಕೇಳಿ ನೀನೂ ಒಬ್ಬ ರಾಜಕುಮಾರ ಎನ್ನುವುದು ಸ್ಪಷ್ಟವಾಯಿತು. ಸಂಕಷ್ಟದ ಸ್ಥಿತಿಯಲ್ಲಿ ಮೂರ್ಛೆ ತಪ್ಪಿ ಬಿದ್ದಿರುವಂತಹ ಯುವರಾಜರನ್ನು ಉಪಚಾರ ಮಾಡುವುದಕ್ಕೆ ಯೋಗ್ಯತೆ ಹಾಕಬೇಕು, ಸಂಬಂಧ ಹಾಕಬೇಕು, ಮಾನವೀಯತೆಯ ಸಂಬಂಧ ಅಷ್ಟು ಸಾಕಾಗುವುದಿಲ್ಲವೇ? ನಾನು ಖಂಡಿತ ಒಳಗೆ ಬರಬೇಕು ಅಂತ ಬಂದದ್ದಲ್ಲ. ಮತ್ತೆ ಈ ಆಕಡದ ಹೊರಗೆ ಮರದ ಮೇಲೆ ಹತ್ತಿ ಕೂತವನು ನಾನು. ಇವರು ಬಿದ್ದಾಗ ಅಲ್ಲಿಂದಲೇ ಕೆಳಕ್ಕೆ ಜಿಗಿದು ಇವರನ್ನು ಉಪಚಾರ ಮಾಡ್ತಾ ಇದ್ದೇನೆ. ದಯವಿಟ್ಟು ಇವರಿಗೆ ತಿಳಿಯುವಿಯಲೆ, ಆಮೇಲೆ ಎದ್ದು ಹೋಗ್ತೇನೆ ನಾನು. ಬ್ರಾಹ್ಮಣ ಕುಮಾರ, ರೂಢಿಯಲ್ಲಿ ಒಂದು ಮಾತುಂಟು, ಕೇಳಿದ್ದೀಯಾ? ಏನು? ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಯಾವ ಯಾವ ಕೆಲಸವನ್ನ ಮಾಡಬೇಕು ಎನ್ನುವುದು ಒಂದು ಮಾತುಂಟು. ಅದನ್ನ ಬಿಟ್ಟು ನೀನು ಇಲ್ಲಿವರೆಗೆ ಬಂದಿದ್ದೀಯ, ನಿನ್ನನ್ನು ಯಾರಾದ್ರೂ ಕರೆದಿದ್ದಾರಾ?
ಒಬ್ಬರನ್ನೊಬ್ಬರು ಉಪಚಾರ ಮಾಡ್ಲಿಕ್ಕೂ ಇಂಥವರೇ ಆಗಬೇಕು ಅಂತ ಉಂಟೆ? ಈ ರಾಜಕುಮಾರನ ಉಪಚಾರ ಮಾಡೋದಕ್ಕೆ ರಾಜ ಪರಿವಾರವೇ ಉಂಟು. ಅದನ್ನ ಬಿಟ್ಟು ನೀನು ಎಲ್ಲ ಬಡ ಬ್ರಾಹ್ಮಣ. ಈಗ ಸರಿಯಪ್ಪ, ನೀನು ಬಂದಿದ್ದಿ. ನಾನು ಬರುವಾಗ ಯಾರಾದ್ರೂ ಇದ್ರು ಅಲ್ಲಿ? ಯಾರು ಇರ್ಲಿಲ್ಲ, ಬರ್ತಾ ಇದ್ರು. ಮುಗೀತಲ್ಲ, ಬರುವುದ್ರೊಳಗೆ ಇವರು ಸಾಯ್ತಿದ್ರು. ಅದಾಗಬಾರ್ದಲ್ಲ. ನಿನ್ನ ಹತ್ರ ಬರ್ಲಿಕ್ಕೆ ಹೇಳಿದವರು ಯಾರು? ಮುಖ್ಯ ವಿಷಯ ಏನು ಗೊತ್ತುಂಟಾ? ಅನ್ಯರಿಗೆ ಪ್ರವೇಶ ಇಲ್ಲ. ಹೋಗ್ತೀಯ ಇಲ್ಲೋ? ತಪ್ಪಾಯ್ತು ಅಂತ ಕ್ಷಮೆ ಹೇಳು. ಹೋಗ್ತೀಯ ತಪ್ಪು ಇಲ್ವಾ? ಮಾಡಿದ್ರಲ್ವ ಕ್ಷಮೆ ಕೇಳಬೇಕಾದ್ದು? ತಪ್ಪೇ ಮಾಡ್ಲಿಲ್ಲ. ಹೋಗುವುದಿಲ್ವಾ? ನಿನಗೆ ಯಾವ ರೀತಿ ತಕ್ಕ ಶಾಸ್ತಿ ಮಾಡ್ಬೇಕು ಅಂತ ನಾನು ಕೊಟ್ಟಿದ್ದು. ಚಾಟಿಂದ ಏನು ಏನಣ್ಣ ಇದು? ತಂಗಿ, ಬ್ರಾಹ್ಮಣ ಯುವಕರ ಮೇಲೆ ಈ ರೀತಿ ಕೈ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ, ಅವರಿಂದ ಏನ್ ಅನ್ಯಾಯ ಆಗಿದೆ? ಅಣ್ಣನನ್ನು ಉಪಚರಿಸಲು ಸುಖವಾಗಿ ಬಂದವರು, ಅವರಿಂದ ಉಪಕೃತರು ನಾವು ಅಂದ ಮೇಲೆ ಅವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ಬಿಟ್ಟು ಅವ್ರ ಮೈ ಮೇಲೆ ಕೈ ಮಾಡ್ತೀಯಲ್ಲ ತಂಗಿ ಏನಣ್ಣ? ನೀನು ಸ್ವಲ್ಪ ಸುಮ್ಮನಿರು. ಅವನಿಗೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತುಂಟು. ನನಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾನೆ. ಅವನಿಗೆ ಇದೇ ಮುಖ್ಯ ಶಾಸ್ತ್ರ. ಈಗ ಚಾಟಿಯಿಂದ ಅವನ ಬೆನ್ನ ಮೇಲೆ ಬಾರಿಸ್ತೇನೆ. ಅಯ್ಯೋ, ಕೇಳೋರು ಯಾರಿದ್ದಾರೆ? ರಾಜಕುಮಾರ, ಏನು ನೀನು ಅರಸು ಮಗ ಅಂತ ಕೈ ಬಿಟ್ಟಿದ್ದೇನೆ. ನೋಡು, ನಿನ್ನ ಚಾಟಿಯನ್ನ ಕಸಿದುಕೊಂಡಿದ್ದೇನೆ. ಚಾಟಿ ಒಂದು ಹೋದ್ರೆ ಏನಾಯ್ತು? ನನ್ನಲ್ಲಿ ಕತ್ತಿ ಉಂಟು, ನೋಡು. ನಿನ್ನ ಕುತ್ತಿಗೆನ ಕತ್ತರಿಸ್ತೇನೆ. ಈ ಹೊತ್ತು ಅನಿತರಲಿ ಕುಮಾರ ತಾನೆಚ್ಚೆತು. ನಿನ್ನ ತಲೆಯನ್ನ ಕತ್ತರಿಸ್ತೇನೆ. ತಮ್ಮ, ಅಣ್ಣ, ಕುದುರೆಯನ್ನು ಏರಿ ಹೊರಟಿರುವಂತಹ ನಾನು ಕುದುರೆಯಿಂದ ಆಯ ತಪ್ಪಿ ಕೆಳಗೆ ಬಿದ್ದಾಗ ಎಂತಹ ಒಂದು ಎಚ್ಚೆತ್ತು ನೋಡ್ತೇನೆ, ಎಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಪಾಪ ಆ ಹುಡುಗರ ಮೇಲೆ ಕತ್ತಿ ಹಿಡಿದು ಏರಿ ಹೋಗ್ತಾ ಇದ್ದೆ. ಹೌದಣ್ಣ. ಏನಾಯ್ತು ತಮ್ಮ, ಇಲ್ಲಿ ಏನ್ ನಡೀತು? ಅಣ್ಣ, ವಿಚಾರ ಏನು ಕೇಳಬೇಡ. ನೀನು ಕುದುರೆಯಿಂದ ಈ ಕೆಳಕ್ಕೆ ಬಿದ್ದದ್ದು ಹೌದು. ನಿನ್ನನ್ನು ಉಪಚಾರ ಮಾಡುವುದಕ್ಕೆ ನಾನು ಬಂದೆ. ಅದಕ್ಕಿಂತ ಮುಂಚಿತವಾಗಿ ಈ ಬ್ರಾಹ್ಮಣ ಕುಮಾರ ಬಂದ. ಇವು ಹೋಗು, ನೀನು ಮಾಡಿದ್ದು ತಪ್ಪಾಯಿತು, ನಿನಗೆ ಬರುವುದಕ್ಕೆ ಅವಕಾಶ ಇಲ್ಲ, ರಾಜಾಜ್ಞೆ ಇದ್ದದ್ದು ಇಷ್ಟೇ ಎನ್ನುವುದಾಗಿ ಹೇಳಿದೆ. ಅನ್ಯರಿಗೆ ಪ್ರವೇಶ ಇಲ್ಲ ಎನ್ನುವುದಾಗಿ ಹೇಳಿದೆ. ನನ್ನ ಮಾತನ್ನು ಕೇಳಲಿಲ್ಲವ, ನನ್ನ ಮೇಲೆ ಕೈ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರಿಂದ ಈ ರೀತಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಹುಡುಗ, ಏನಾಯ್ತು? ನೀನಾದ್ರೂ ಹೇಳಪ್ಪ. ನೋಡಿ, ನಾನೇನು ತಪ್ಪು ಮಾಡ್ಲಿಲ್ಲ. ನೀವು ಕುದುರೆಯಿಂದ ಕೆಳಗೆ ಬಿದ್ದಿದ್ರೋ ಇಲ್ವೋ, ಯಾರೂ ಇರ್ಲಿಲ್ಲ. ಹೊತ್ತು ಬಂದು ನಿಮಗೆ ನೀರು ಹಾಕಿ ಗಾಳಿ ಬೀಸ್ತಾ ಇದ್ದೆ. ಅದೇ ಮಹಾ ಅಪರಾಧ ಅಂತ ನನ್ನ ಮೇಲೆ ನೋಡಿ ಚಾಟಿಯ ಏಟನ್ನು ಕೊಟ್ಟಿದ್ದಾರೆ. ತಮ್ಮ, ಏನೋ ಇದು ನಿನ್ನ ದುಡುಕು ಸ್ವಭಾವ ನೋಡಿದ್ಯಾ? ಇಷ್ಟಕ್ಕೂ ಅವ ಏನು ತಪ್ಪು ಮಾಡಿದಂತ ಅವನಿಗೆ ಆ ರೀತಿ ಶಿಕ್ಷೆ ಕೊಟ್ಟು ಹೇಳು. ನೀನು ಕೊಟ್ಟಿರುವ ಪೆಟ್ಟಿನಿಂದ ಅವನ ಬೆನ್ನಿನಲ್ಲಿ ಎದ್ದಿರುವ ಬಾಸುಂಡೆಯನ್ನು ನೋಡು. ಏನೋ ಮಾನವೀಯತೆ ದೃಷ್ಟಿಯಿಂದ ಬಿದ್ದಿರುವ ಬಂದು ನನ್ನನ್ನು ವಿಚಾರ ಮಾಡಿ. ಅಷ್ಟಕ್ಕೂ ಅವನಿಗೆ ಯಾಕೆ ಹೊಡಿಲಿಕ್ಕೆ ಹೋಗ್ಬೇಕು ನೀನು? ಪಾಪ, ಬಿಟ್ಟು ಬಿಡು, ಹೋಗ್ಲಿ. ಅಣ್ಣ, ಯಾರಾದ್ರೂ ತಪ್ಪು ಮಾಡಿದ್ದನ್ನು ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ತಾರಾ? ಇಲ್ಲ. ಅದನ್ನ ಸಮರ್ಥಿಸಿಕೊಳ್ಳುವುದಕ್ಕಾಗಿ ಏನೋ ಒಂದು ಮಾತನ್ನಾಡಿದ, ಅದು ಸರಿ ಅಂತ ನೀನು ಒಪ್ಪಿಕೊಳ್ತಾ ಇದ್ಯಾ? ನೋಡು, ಅದು ನನ್ನ ಅವನ ವೈಯಕ್ತಿಕ ವಿಚಾರ. ನನ್ನ ಮಾತು ಕೇಳು. ಇಲ್ಲ ಅಣ್ಣ, ನಿನ್ನ ಮಾತನ್ನ ಕೇಳುವಂತ ಸಮಾಧಾನ ನನಗಿಲ್ಲ. ನನ್ನ ಅವನ ವೈಯಕ್ತಿಕ ವಿಚಾರ, ಇದರಲ್ಲಿ ನಿಮ್ಮ ಮಧ್ಯೆ ಬಾಯಿ ಹಾಕಬೇಡ. ಈಗ ಹೊತ್ತು ನನ್ನ ಕೈಯಲ್ಲೂ ಒಂದು ಕತ್ತಿ ಇದ್ದಿದ್ರೆ ಮಾಡಿ. ಏನ್ ಮಾತಾಡ್ತಾ ಇದ್ದೀಯೇನೋ ಪ್ರಜ್ಞೆ ಇದೆಯೇನೋ ನೀನು? ಅವನೊಬ್ಬ ರಾಜಕುಮಾರ, ಮೇಲಾಗಿ ನನ್ನ ತಮ್ಮ. ಎಷ್ಟೋ ಅಹಂಕಾರ ನಿನಗೆ. ನನ್ನ ಕೈಯಲ್ಲೂ ಒಂದು ಕತ್ತಿ ಇದ್ದಿದ್ದೆ, ಏನ್ ಮಾಡುವುದಕ್ಕಾಗ್ತಿತ್ತು ನಿನಗೆ? ಏನು ಅಂತ ತೋರಿಸ್ತಿದ್ದೆ. ತೋರಿಸ್ತಿದ್ದ, ಕತ್ತಿ ಉಂಟು ಅಂತ ತೋರಿಸ್ತಿದ್ದ. ತೆಗೆದುಕೋ. ಈಗ ತೋರಿಸ್ತೇನೆ ಬಾ. ಅಣ್ಣ, ನೀನು ಅವನ ಕೈ ಕತ್ತಿಯನ್ನು ಕೊಟ್ಟದ್ದ? ಅದು ನನ್ನ ಅವನ ವೈಯಕ್ತಿಕ ವಿಷಯ, ಮಧ್ಯ ಮಾತಾಡಬೇಡ. ಮಾಣಿ ಬಾ, ತೋರಿಸ್ತೇನೆ. ರಾಜಕುಮಾರ, ಸೊಕ್ಕು ಈಗ ಇತ್ಯರ್ಥವಾಯಿತಲ್ಲ. ನೀನು ಕೊಟ್ಟಿರುವಂತಹ ಒಂದೊಂದು ಪೆಟ್ಟು ನಿನ್ನ ಆಯುಷ್ಯದ ರೇಖೆಯನ್ನು ಲೆಕ್ಕ ಮಾಡ್ತಾ ಇರ್ತದೆ. ನೆನ್ಪಿಟ್ಟುಕೋ. ಮಾಣಿ ಹೊರತೆ ಅಣ್ಣ, ಅಣ್ಣ ಏನಾದು ಈಗ? ಅಣ್ಣ ಏನಾದೋದೀಗ? ಇಂತು ನಿನ್ನ ಶೌರ್ಯವು ವಿಪ್ರನೋಡ್ ಸೋತುದಲ್ಲ. ನಿನ್ನೆ ಮೊಗವ ಕಾಣಲಾರೆ, ನಿನ್ನೆ ಮೊಗವ ಕಾಣಲಾರೆ. ಇನ್ನಾದರವನು ಜರೆಯದಿರೋ ಜೋಕೆ. ಅಣ್ಣ ಏನಾದೀಗ? ಇದು ನಿಲ್ಲ ಶೌರ್ಯವು ವಿಪ್ರನೊಳು ಸೋತುದಲ್ಲ ಅಣ್ಣ. ಅಣ್ಣ, ಪ್ರೇಮ, ಏನಾಯ್ತು ನಿನ್ನ ಅವಸ್ಥೆ? ನಾನಾ ರೀತಿಯಾಗಿ ಹೇಳಿಕೊಂಡೆ ಬೇಡ ಅವರಲ್ಲಿ ಹೋರಾಟ ಎಂಬುದಾಗಿ.
ನನ್ನ ಮಾತನ್ನು ಕೇಳಲಿಲ್ಲ, ಹೆಣ್ಣಿನ ಮಾತು ಯಾಕೆ ಕೇಳಬೇಕು ಎಂಬುದಾಗಿ ಕಡೆಗಣಿಸಿ ಮುಂದುವರಿದ ಪರಿಣಾಮ ಒಬ್ಬ ಬ್ರಾಹ್ಮಣ ಯುವಕರಿಂದ ಸೋಲನ್ನು ಅನುಭವಿಸಬೇಕಾದ ಸ್ಥಿತಿ ಬಂತಲ್ಲ. ಅಯ್ಯೋ, ಮುಖ ಹೇಗೆ ತೋರಿಸ್ತೀಯ ನಿನ್ನ ಒಡನಾಡಿಗಳಿಗೆ? ಮಾತ್ರವಲ್ಲ, ತಂದೆ ತಾಯಿಗಳು ಕುಳಿತು ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಯ್ತು ಅಂತಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ. ನನ್ನ ಮಗನ ಸ್ಥಿತಿ ಹೀಗಾಯ್ತಲ್ಲ, ಒಬ್ಬ ಬ್ರಾಹ್ಮಣ ಕುಮಾರನಿಂದ ಸೋಲನ್ನು ಅನುಭವಿಸಬೇಕಾದ ಸ್ಥಿತಿ ಬಂತಲ್ಲ ಎಂಬುದಾಗಿ ನೋಯ್ಲಿಕ್ಕಿಲ್ವೇ? ಅಣ್ಣ, ನಿನ್ನ ಈ ಪೌರುಷವನ್ನು ಕಂಡಾಗ ಒಬ್ಬ ಪುರಾಣ ಪುರುಷನ ನೆನಪಾಗ್ತಾ ಇದೆ ನನಗೆ. ಯಾರ್ಯಾದು? ದ್ವಾಪರ ಯುಗದಲ್ಲಿ ಉತ್ತರ ಕುಮಾರ ಎನ್ನುವ ಒಬ್ಬ ಇದ್ದನಂತೆ. ಅವನದ್ದು ಇದೇ ರೀತಿ ಪೌರುಷವಂತೆ. ಏನಿದ್ರು ಹೆಮ್ಮಕ್ಕಳ ಮುಂಭಾಗದಲ್ಲಿ ಬಿಟ್ರೆ ಅಡುಗೆ ಮನೆ. ನಿನ್ನ ಕಥೆಯೂ ಹಾಗೆ ಆಯ್ತಲ್ಲ. ನಿನ್ನ ಅಣ್ಣ ಅಂತ ಕರೆಯುವುದಕ್ಕೂ ನನಗೊಂದು ರೀತಿ ನಾಚಿಕೆ ಆಗ್ತದೆ. ಮುಖ ತೋರಿಸಬೇಡ ನನಗೆ. ತಂಗಿ, ನನ್ನ ಒಳಹುಟ್ಟಿ ತಂಗಿ ಆಗದ ನನ್ನನ್ನೇ ಅವಮಾನಿಸ್ತಾ ಇದ್ದೀಯ. ಅಯ್ಯೋ, ಗೆದ್ದೆತ್ತಿನ ಬಾಲ ಹಿಡಿದು ಎಳೆಯೋಳೆ, ನಿನ್ನ ಬಾರಿಸ್ತೇನೆ. ತಮ್ಮ ಸಾಕು. ನನ್ನ ಅಪ್ಪ ನಿನಗೆ ವಿಷ್ಣುಗೋಪ ಅಂತ ಹೆಸರಿಟ್ಟು ತಪ್ಪು ಮಾಡಿ ಮತ್ತೆ ನಿಜವಾಗಿಯೂ ನಿನಗೆ ಮುಂಗೋಪ ಅಂತ ಹೆಸರಿಡಬೇಕು. ಆಗ ನೀನು ಆಡುವ ಮಾತಿಗೆ ನಿನ್ನ ವ್ಯವಹಾರಕ್ಕೆ ಎಲ್ಲ ಒಂದಕ್ಕೊಂದು ಸಂಬಂಧ ಆಗ್ತಾ ಇತ್ತು. ನೋಡು, ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಸಿಟ್ಟೇ ಇಲ್ಲದೆ ಹೋದ್ರೆ ಬದುಕುವುದು ಕಷ್ಟ. ಆದ್ರೆ ಮಿತಿ ಮೀರಿದ ಸಿಟ್ಟು ಉಂಟು ಅಂತ ಆದ್ರೆ ಅದು ಅವನ ಅಧಪತನಕ್ಕೆ ಕಾರಣ ಆಗ್ತದೆ. ನಾನು ಎಷ್ಟು ಹೇಳಿದೆ ಆ ಹುಡುಗನ ಮೈ ಮುಟ್ಟಬೇಡ ಅಂತ? ನನ್ನ ಮಾತು ಕೇಳಿದ್ಯಾ? ಇವತ್ತು ಆ ಬ್ರಾಹ್ಮಣ ಕುಮಾರನಿಂದ ಪೆಟ್ಟು ತಿಂದು ನಮ್ಮ ಮರ್ಯಾದೆ ತೆಗೆದಿಯಲ್ಲ ನೀನು. ನನ್ನ ತಮ್ಮ ಅಂತ ಹೇಳ್ಕೊಳ್ಳುವುದಕ್ಕೆ ನಾಚಿಕೆ ಆಗ್ತದೆ. ನೋಡಿ ಅಣ್ಣ, ಸಾಕೋ ಅಣ್ಣ ನಿನ್ನ ಪುರಾಣ. ಇದು ಎಷ್ಟನೇ ಅಧ್ಯಾಯದಲ್ಲಿ ಎಷ್ಟನೇ ಪುಟದಲ್ಲಿ ಉಂಟು ಅಂತ ನೋಡ್ಬೇಕು. ನಿಮ್ಮನ್ನೆಲ್ಲ ಕಟ್ಟಿಕೊಳ್ಳುವುದಂದೆ, ಆ ತೂತು ದೋಣಿಯಲ್ಲಿ ಕುಳಿತು ಪ್ರಯಾಣ ಮಾಡುವುದಂದೆ. ನೀವೆಲ್ಲ ನನ್ನ ಒಡ ಹುಟ್ಟಿದವರು ಅಂತ ನನ್ನನ್ನು ಪ್ರೋತ್ಸಾಹ ಕೊಡ್ತೀನಿ ಅಂತ ಮಾಡಿದ್ದೇನೆ. ಹೋಗಿ ನೀವೆಲ್ಲ ಆ ಕಡೆ. ತಂಗಿ, ಹೋಗ್ಲಿ ಬಿಡು. ಆ ಕುರಿತಾಗಿ ನೀನು ಏನು ಯೋಚನೆ ಮಾಡಬೇಡ. ನಾನ್ ಮಾಡಿದ ತಪ್ಪಾದ್ರೂ ಏನು, ಅವನಿಗೆ ಕತ್ತಿ ಕೊಟ್ಟೆ. ಅದು ನನ್ನ ತಮ್ಮ ಸೋಲ್ಬೇಕು ಅಂತಲ್ಲ, ಅವ ಗೆಲ್ಲಬೇಕು ಅಂತಲ್ಲ. ಒಬ್ಬ ಕ್ಷತ್ರಿಯನಾಗಿ ನನ್ನ ತಮ್ಮ ಏನ್ ಮಾಡ್ಬೇಕಿತ್ತು ಅದನ್ನು ಮಾಡ್ಲಿಲ್ಲ. ಒಬ್ಬ ಕ್ಷತ್ರಿಯನಾದಂತಹ ನಾನು ಏನ್ ಮಾಡ್ಬೇಕು ಅದನ್ನು ಮಾಡಿದೆ. ಅವೇನೋ ಬಾಯಿ ಬಂದಾಗ ಹೇಳ್ಕೊಂಡು ಹೋದ. ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದ್ರೂ ಏನು ಹೇಳು? ಶತ್ರುರಪಿ ಗುಣವಾಚ್ಯ ದೋಷವಾಚ್ಯ ಗುರುರಪಿ. ಶತ್ರುವಿನಲ್ಲಿ ಗುಣವಿದ್ರೆ ಹೊಗಳಬೇಕು, ಗುರುವಿನಲ್ಲಿ ದೋಷ ಇದ್ರೆ ಅದನ್ನು ಹೇಳತಕ್ಕದ್ದು. ಬ್ರಾಹ್ಮಣ ಕುಮಾರನಾದ್ರೆ ಏನು, ಎಂತ ಮೈಕಟ್ಟು, ಎಂತ ಹಾಕಿದ ಪಟ್ಟು, ಅದನ್ನೆಲ್ಲ ನೋಡಿ ಯಾರೂ ಸಂತೋಷ ಪಡಬೇಕು. ನಿಜವಾಗಿ ನಾನು ಹೆಮ್ಮೆ ಪಟ್ಟೆ ಅವನ ಕುರಿತು. ಅಣ್ಣ, ನಾನು ಹೆಮ್ಮೆ ಪಟ್ಟೆ, ಮಾತ್ರವಲ್ಲ ಮೆಚ್ಚಿಕೊಂಡೆ. ಲೋಕಮೋಹಕವಾದ ಸೌಂದರ್ಯ ಅಲ್ವೇ ಅಣ್ಣ? ಯಾರು ನೋಡ್ಬೇಕು, ಮತ್ತೂ ನೋಡ್ಬೇಕು, ಇನ್ನೂ ನೋಡ್ಬೇಕು ಅಂತ ಅನ್ನಿಸ್ತದೆ ನನಗೆ. ಏನಣ್ಣ, ಏನ್ ಮಾತಾಡ್ತಾ ಇದ್ದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅಲ್ಲ, ಇದ್ದದ್ದನ್ನೇ ಹೇಳಿದ್ದಣ್ಣ. ಒಟ್ಟ ಸಲಗೆ ಹೆಚ್ಚಾಯ್ತಾ ನಿನಗೆ? ಯಾಕೆ? ಪ್ರಾಯಕ್ಕೆ ಬಂದಿರುವ ನೀನು ಅವನ ರೂಪ ನೋಡಿ ಮೆಚ್ಚಿಕೊಂಡೆ ಅಂತ ಹೇಳ್ಬೇಡ. ಹೋಗಿಲಿಗೆ ರೂಪ ಯಾವುದು ಗೊತ್ತಾ ನಿನಗೆ? ಜನ ಹಾಕದನ್ನು ಮೆಚ್ಚಿಕೊಳ್ತಾರೆ. ಕಪ್ಪಾದ ಅದರ ಮೈಬಣ್ಣ ಕಂಡಲ್ಲ, ಅದರ ಮಧುರವಾದಂತಹ ಸ್ವರಕ್ಕೆ. ಹಾಗೆ ಆಟದಲ್ಲ, ಓಟದಲ್ಲ, ಹೋರಾಟದಲ್ಲ ಯಾರಾದ್ರೂ ಗೆದ್ರೆ ಅವ್ರ ಮೈ ಚರ್ಮ ಎಷ್ಟು ಬೆಳ್ಳಗುಂಟು ನೋಡಿ ಅವ್ರನ್ನ ಮೆಚ್ಚಿಕೊಳ್ಳುವುದಲ್ಲ, ಅವರು ಪ್ರತಿಭೆ ಮೆಚ್ಚಿಕೊಳ್ಬೇಕು. ಅವ ಹೋರಾಡಿದ ರೀತಿ ನಿನಗೆ ಸಂತೋಷ ಆಯ್ತು ಅಂತ ಹೇಳು. ಗೊತ್ತಾಯ್ತಲ್ಲ? ಆದಿತ್ತಣ್ಣ. ಮಾತಾಡಬೇಡ. ಇಲ್ಲ, ಬಾ. ಆದಿತ್ತು. ಓಹೋ ಹೋ ಹೋ, ರಾಜರಾಜಾಧೀಶ ರಾಜವಂಶಾಂಬುದಿ ತಿಲಕ ಪಲ್ಲವ ಯುವರಾಜರಿಗೆ ನಮೋ ನಮಃ. ಭೋಪರಾಕು ಭೋಪರಾಕು. ನಿಮ್ ಪರಾಕ್ರಮನೇ ಹಾಳು ಬಿತ್ತು. ಅವಮಾನ 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 ಅವಮಾನ. ಬಿಡು ಚಿಂತೆಯ, ದೊರೆಯುಡುವ ಬಿಡು ಚಿಂತೆಯ. ನಾನು ಬರದೆ ಶೋಧಿಸಿದಲೇಗೋ ಅರೆತರುವೆ ಪಿಡಿದೆಳೆಯುತ್ತ ಜವದಿಂದ ಚರಣ ಕೊಪ್ಪಿಸುವೆನೆಂದು. ಯುವರಾಜ ವಿಷ್ಣುಗೋಪರೇ, ಕೊತ್ವಾಲರೇ, ನಿಮಗೆ ಅವಮಾನ ಆಗುದು ಬೇರೆಲ್ಲ, ಪ್ರತ್ಯಕ್ಷವಾಗಿ ಈ ಕೊತ್ವಾಲಕ್ಕೋದನಿಗೆ ಅವಮಾನ ಆದಂತೆ ಅಂತ ತಿಳ್ಕೊಂಡಿದ್ದೀರಿ ನಾನು. ಓಹೋ. ಹೇಳಿ, ಏನು? ಯಾರಿಂದ ಅವಮಾನ ಆಯ್ತು ಹೇಳಿದ್ದೆ ಹೌದಂತಾದ್ರೆ ಅವನ ಜುಟ್ಟಕ್ಕೆ ಕೈ ಹಾಕಿ ದರದರನೆ ಹೇಳ್ತಾನೆ, ನಿಮ್ಮ ಪಾದದಡಿಯಲ್ಲಿ ಒಪ್ಪಿಸ್ತೇನೆ ಅಂತ ಹೇಳಿ. ಒಬ್ಬ ಹಾರುವ ಹೈದ, ಬಾಯಿಗೆ ಬಂದ ಹಾಗೆ ಬೈದ, ನನ್ನನ್ನು ಅವಮಾನಿಸಿದ. ಹಾರುವ ಹೈದ, ಬಾಯಿಗೆ ಬಂದ ಹಾಗೆ ಬೈದ. ಯಾರವ ಎಂಬುದನ್ನು ಹೇಳ, ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಮುಗಿಸ್ತೇನಂತೆ. ಅವನು ನನಗೆ ಬಾಯಿಗೆ ಬಂದ ಹಾಗೆ ಬೈದ, ಇರ್ಲಿ, ನನ್ನನ್ನು ಅವಮಾನಿಸಿದ. ಅಷ್ಟೇ ಮಾತ್ರವಲ್ಲ, ಹಾ. ಅವನು ಹಿಡಿದು ತರುವುದಕ್ಕೆ ಗುರುತು ಬೇಕಾ? ಹೌದು. ಬೆನ್ನಿನ ಮೇಲೆ ಬಾಸುಂಡೆ ಉಂಟು. ಹಾ. ಅಷ್ಟೇ ಅಲ್ಲದೆ ನಾನು ಏರುವಂತ ಕುದುರೆಯನ್ನ ಏರಿ ಹೋಗಿದ್ದಾನೆ. ಹಾ ಹಾ, ಸಾಕು. ಇಷ್ಟು ಗುರುತು ನನಗೆ ಸಿಕ್ಕಿದ್ರೆ ಸಾಕು. ಅವ ಎಲ್ಲೇ ಇದ್ರು ಹಿಡ್ಕೊಂಡು ಬರ್ತೇನೆ, ನಿಶ್ಚಿಂತರಾಗೇನೆ ನೀವು. ಕೊತುವಾಲರೇ, ಹಾ. ಒಂದು ವಿಚಾರ ಮಾತ್ರ ನೆನಪಿಟ್ಟುಕೊಳ್ಳಿ. ಏನದು? ನೀವು ಅವನನ್ನು ಹಿಡಿದು ತರುವಲ್ಲಿವರೆಗೆ ಹಾ. ನಾನು ಊಟ ಮಾಡುವುದಿಲ್ಲ. ರಾಜಕುಮಾರ, ಏನು? ಇವತ್ತು ಊಟ ಮಾಡಬೇಡ ನೀನು. ಏನ್ ನಾನು ಊಟ ಮಾಡಿದ್ರೆ ಸಾಯ್ಬೇಕಂತಲ್ಲ? ಹಾಗಲ್ಲ, ಹಾ. ಊಟ ಮಾಡುವ ಮುನ್ನವೇ ಒಂದು ಹೇಳ್ಕೊಂಡು ಬರ್ತೇನೆ ಅಂತ. ಬೇಗ ಕರೆದುಕೊಂಡು ಬನ್ನಿ. ಹಾ, ಯುವರಾಜನಿಂದ ನನಗೆ ಅಪ್ಪಣೆ ಆಗಿದೆ. ಹೊರಡಬೇಕು. ಎಲ್ಲಿಂದ ನಮ್ಮ ಕಾರ್ಯಾಚರಣೆ? ಇವರು ಕುದುರೆ ಸವಾರಿ ಮಾಡಿದ ಕ್ಷೇತ್ರದಿಂದಲೇ ಪ್ರಾರಂಭ ಮಾಡಿ ಬಿಡ್ತೇನೆ ಅಂತ ನೋಡೋಣ. ಯಾಕೆ ವಿಳಂಬವಾಯಿತು ಮಯೂರ? ಗುರುದೇವ, ಗುರುವರೇ ಅದನ ಲಾಲಿಸೋ, ಗುರುವರೇ ಅದನ ಲಾಲಿಸು. ದೊರೆಯ ಜಾತನ ಕೃತ್ಯವರವೇನು, ದೊರೆಯ ಜಾತನ ಕೃತ್ಯವರವೇನು.
ಮರಿದ ರೋಷವ ತಳೆದ ಎಲೆಂಬೆ. ಮಯೂರ, ಗುರುದೇವ, ಏನಿದು ಬೆನ್ನಲ್ಲಿ ಏಟು? ಯುವರಾಜ ಕೊಟ್ಟ ಚಾಟಿಯ ಬಾಸುಂಡೆ. ನನಗೆ ತಿಳಿದಿದೆ, ಚೆಲುವ ಜಟ್ಟಿ ಎಲ್ಲವನ್ನು ಹೇಳಿದ್ದಾನೆ. ಅಂತೂ ರಾಜಕುಮಾರನಲ್ಲಿ ನಿನ್ನ ನಿಷ್ಠುರವನ್ನು ಕಟ್ಟಿಕೊಂಡೆ ಅಂತ ಆಯಿತು. ಅನಿವಾರ್ಯ. ಯಾರದು? ಹ ಯಾರು? ರಂಗಾಜಟ್ಟಿ. ಏ ಚೆಲುವ, ಕೂತವಾಲ ಕೂತಂಡ್ರಾಯ. ಈಗ ರಂಗ ತೆಗಿಯೋ ಬಾಗಿಲು. ಏನ್ ಮಾಡುವ? ಮಾಡುವುದೇನಲ್ಲ, ಆ ಬಟ್ಟೆ ಗುಡಪ್ಪಯ್ಯ ಇವನನ್ನು ಮುಸುಕಾಕಿ ಬಿಡ್ತೇನೆ. ಅದು ಒಳ್ಳೆಯದು, ಅದು ಒಳ್ಳೆಯದು. ಸರಿ ಸರಿ ಸರಿ. ಸ್ವಾಮಿ, ಏನೋ? ಹೀಗೆ ಬನ್ನಿ, ಹೀಗೆ ಬನ್ನಿ. ಅಪರೂಪದ ಸಂದರ್ಶನ. ಸ್ವಾಮಿ, ಏನು? ತಾವೇನು ಸಾಮಾನ್ಯರಲ್ಲ. ಬರಬೇಕು ಬರಬೇಕು ಬರಬೇಕು. ಬೆಕ್ಕು ನಿನ್ನ ಅಪ್ಪಯ್ಯ ಅಲ್ಲ ನೀವು. ಹೇಗೆ ಹೇಳ್ತೀರ ನೀವು? ನಿಮ್ಮ ಹೆಜ್ಜೆ ಬೆಕ್ಕಿನ ಹೆಜ್ಜೆ ಹಾಗೆ. ಮಾತ್ರ ಅಲ್ಲ, ಮೀಸೆ ನೋಡಿದ್ರೆ ಹಾಗೆ ಕಾಣುವುದಿಲ್ವೇ? ಏಯ್ ರಂಗ, ಯಾರೋ ಈ ಅಧಿಕ ಪ್ರಸಂಗಿ ಹುಡುಗ? ನನ್ನ ಮಗ. ನಿನ್ನ ಮಗನ? ಸರಿ ಬಿಡು. ಸ್ವಾಮಿ, ಹಾ. ಉಪಚಾರ ಮಾಡಬೇಕು. ಏನಾದ್ರೂ ಕುಡಿತೀರಾ? ನಾನು ನಮ್ಮ ಮನೆಯಲ್ಲೂ ಕುಡಿತೀರೇ? ಬರುವಾಗಲೇ ನಾನು ವ್ಯವಸ್ಥೆ ಮಾಡಿಕೊಂಡು ಬಂದವನು. ನಿಮ್ಮ ವ್ಯವಹಾರದಲ್ಲೇ ನಾವು ಹಾಗೆ ತಿಳ್ಕೊಂಡಿದ್ದೇವೆ. ಏನೆಂದು? ಸುಂದಿರ ರಂಗ, ಅವನಿಗೇನು ಹೇಳಬೇಡ. ಅಧಿಕ ಪ್ರಸಂಗಿ ನಿನ್ನ ಮಗ ಅವ. ಇರ್ಲಿ ಸ್ವಾಮಿ, ತಾವ್ಯಾಕೆ ಬಂದದ್ದು? ನಾನು ಬಂದ ಉದ್ದೇಶ ಮಹತ್ತರವಾದಂತ ರಾಜಕಾರಣವನ್ನು ಹೊತ್ತು ಬಂದವ ನಾನು. ಕೆಮ್ಮಣ್ಣು ಮಟ್ಟಿಯಲ್ಲಿ ರಾಜಕಾರಣ ಏನು ಸ್ವಾಮಿ? ಏಯ್ ರಂಗ, ಸತ್ಯವನ್ನೇ ಹೇಳಬೇಕು. ಏನು? ರಾಜದ್ರೋಹಿ ಒಬ್ಬನಿಗೆ ಆಶ್ರಯ ಕೊಟ್ಟಿದ್ದೀರೇನೋ? ಖಂಡಿತ ಇಲ್ಲ. ನಮ್ಮ ಮನೆಯಲ್ಲಿ ನಾನು ನನ್ನ ಅಪ್ಪಯ್ಯ ಇಬ್ಬರೇ ಇರುವುದು. ಹಾ. ಸದ್ಯಕ್ಕೆ ಈಗ ಅವಕಾಶ ಕೊಟ್ಟದ್ದು ಅಂದ್ರೆ ನಿಮಗೆ ಮಾತ್ರ. ಹಾಗನ್ನುವಾಗ ನೀವೇ ರಾಜದ್ರೋಹಿಗಳೇ. ಸುಂದಿರ. ಏ ರಂಗ, ಅವನಿಗೇನು ಹೇಳಬೇಡ. ಅಧಿಕ ಪ್ರಸಂಗಿ ನಿನ್ನ ಮಗ ಅವ. ಸತ್ಯ. ಏಯ್ ಮಯೂರ ಎನ್ನುವವನಿಗೆ ನೀನೆಲ್ಲ ಆಶ್ರಯ ಕೊಟ್ಟಿದ್ದೀಯಾ? ಇಲ್ಲ ಸ್ವಾಮಿ. ಇಲ್ಲ ಅಮ್ಮ ಮಾತ್ರ ನಂಬಲೋ? ನೀವು ಹುಡುಕಿ. ಕಣ್ಣಾರೆ ಕಂಡಿರುವ ಪರಾಮರ್ಶಿ ನೋಡುವ ಸ್ವಭಾವ ನಮ್ಮದ್ದು. ಜಾಣರು ನೀವು. ಹುಡುಕಿಕೊಂಡು ಹೋಗ್ತೇನೆ, ನೋಡೋಣ. ಆಯಿತು, ಹುಡುಕಿ ಹುಡುಕಿ. ಅದೇನು ಮಯೂರ ಅಂದ್ರೆ ಕಸ ಕಡ್ಡಿಯೇ? ಆ ರೀತಿ ಏನು ಹುಡುಕ್ತಾ ಇದ್ದೀರಿ? ನೋಡಿ, ತಿರುಗಿ ನೋಡಿ. ರಂಗ, ಸದ್ಯ ಎಲ್ಲಿಯೂ ಕಾಣುತ್ತಾ ಇಲ್ಲ. ಎಲ್ಲಿಯಾದ್ರೂ ಮತ್ತವನ ಸುಳಿವು ಸಿಕ್ಕಿದ್ರಿ ರಾಜಸ್ಥಾನಕ್ಕೆ ಸುದ್ದಿ ಮುಟ್ಟಿಸಬೇಕು. ನಾನೇ ಸುದ್ದಿ ಮುಟ್ಟಿಸ್ತೇನೆ. ನಾನಿನ್ನ ಹೋಗಿ ಬರಲಿ? ಬರುವುದು ಬೇಡ ಸ್ವಾಮಿ. ಆದಷ್ಟು ಬೇಗ ಹೋಗಿ. ಮಗ, ಹಳ್ಳ ದಾಳಿಸಿ ಬಾ. ಹಳ್ಳ? ಯಾಕಪ್ಪ ಹಳ್ಳ ದಾಟಿಸ್ಬೇಕು? ನೀವು ದೊಡ್ಡ ನೆಗಳೆ. ಆ ಮಟ್ಟಿಗೆ ಆಲೋಚನೆ ಮಾಡಬೇಡಿ. ಹೋಗುವ ದಾರಿಯಲ್ಲಿ ಕೆಸರುಂಟು ಅಂತಲ್ವೇ? ಆಲೋಚನೆ ಮಾಡಬೇಕಾದದ್ದಿಲ್ಲ. ಕೆಸರಿದ್ರೂ ಅವರಿಗೆ ತೊಂದರೆ ಇಲ್ಲ. ಏನೋ ಹಾಗೆ ಕೆಸರಿದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೇನೋ? ಅವ್ರೇನು ಹೊಂದಿ ಏನೋ? ಹಂದಿ ಹಾಗೆ ಅವರ ಮೀಸೆ ಕಾಣ್ತಾ ಉಂಟಲ್ಲ. ಮುಚ್ಚಬಾಯ್. ಏ ರಂಗ, ರಾಜಸ್ಥಾನಕ್ಕೆ ವರ್ತಮಾನ ಮುಟ್ಟಿಸಬೇಕು. ಆಯ್ತು ಆಯ್ತು ಆಯ್ತು. ಮಗನೇ ಮಯೂರ. ಗುರುದೇವ, ದುಷ್ಟರಿಂದಲಿ ದೂರ ಇರಬೇಕು ಲೋಕದಲ್ಲಿ. ಶಿಷ್ಟ ನಿನಗೊರವೆ ಎಚ್ಚರವ. ಕಷ್ಟ ಒದಗುವುದಿಲ್ಲ ನೃಪಸುಧನ ದೆಸೆಯಿಲ್ಲ. ಬಿಟ್ಟು ನೀ ತೆರಳೆಂಬೆ ಪುರವ. ನಿಷ್ಠೂರವಾಗಿ ಹೇಳುತ್ತಿದ್ದೇನೆ, ಈ ಪಟ್ಟಣವನ್ನ ಬಿಟ್ಟು ದೂರ ತೊಲಗು. ಗುರುಗಳೇ, ಇಷ್ಟು ಸಮಯದ ಎನ್ನ ಸಲಹಿದ ಇಷ್ಟು ಸಮಯದ ಎನ್ನ ಸಲಹಿದ ಜಟ್ಟಿಗೋರುಗಳೇ ನಿಮ್ಮ ನಿಲಯವ. ನಿಲಯವ ಬಿಟ್ಟು ಹೋಗುವು ಎಂದು ಬೇಡಿರಿ. ನಿಲಯವ ಬಿಟ್ಟು ಹೋಗುವು ಎಂದು ಬೇಡಿರಿ. ಕಂಬನಿಯ ಮಿಡಿದು ಬಾಲನಂದು ಮನಸ್ಸಾದ್ರೂ ಹೇಗೆ ಬಂತು ಗುರುದೇವ? ಅನಾಥನಾದ ನನಗೆ ಆಶ್ರಯ ಕೊಡುವುದರ ಜೊತೆಗೆ ನಿಮ್ಮ ಶಿಷ್ಯನೆಂದು ನನ್ನನ್ನು ಒಪ್ಪಿಕೊಂಡು ನಿಮ್ಮ ಮಗನಂತೆ ನನ್ನನ್ನು ಪೊರೆದ ಪುಣ್ಯಾತ್ಮರು ತಾವು.
ಇದು ತನಕ ಒಂದೇ ಒಂದು ನಿಷ್ಠುರದ ಮಾತುಗಳನ್ನು ಆಡಿದವರು ನೀವಲ್ಲ. ಹಾಗಂತ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ನನ್ನ ಕುರಿತು ವಿಶೇಷವಾದ ವಾತ್ಸಲ್ಯವನ್ನು ಇರಿಸಿಕೊಂಡವರು. ಈಗ ಇದ್ದಕ್ಕಿದ್ದಾಗೆ ಹೋಗು ಅಂತ ಹೇಳಿದ್ರೆ ಎಲ್ಲಿಗಂತ ಹೋಗಲಿ, ಯಾಕೆ ಹೋಗಲಿ ಗುರುದೇವ? ನಿಮ್ಮ ನಿಲಯವನ್ನು ಬಿಟ್ಟು ಹೋಗುವ ಶಕ್ತಿ ನನಗಿಲ್ಲ. ದಯವಿಟ್ಟು ಕ್ಷಮಿಸಿ ಗುರುಗಳೇ. ಮಯೂರ, ಬಹಳ ಕಷ್ಟದಿಂದ ಹೇಳುತ್ತಿದ್ದೇನು, ನಿಷ್ಠುರವಾಗಿ ಹೇಳಿಬಿಟ್ಟೆ. ಅಪರಾಧಿ ನೀನಲ್ಲ. ನಿನ್ನನ್ನಿಟ್ಟುಕೊಂಡ್ರೆ ನಾವು ಅಪರಾಧಿಗಳಾಗುತ್ತೇವೆ. ಕಾರಣ ಆಸ್ಥಾನದಿಂದಲೇ ತೀರ್ಮಾನಿಸಲ್ಪಟ್ಟಿದೆ ನೀನು ರಾಜದ್ರೋಹಿ ಎಂದು. ಅವರ ಕಣ್ಣಿಗೆ ನಾವು ಅಪರಾಧಿಗಳಾಗಿ ಶಿಕ್ಷೆಯನ್ನು ನಾವು ಅನುಭವಿಸುತ್ತೇವೆ ಅಂತ ನನಗೆ ಬೇಸರ ಅಲ್ಲ ಮಗು. ನಿನ್ನಂತ ಒಬ್ಬ ಗುಣಾಢ್ಯನನ್ನು ನಾವು ಕಳ್ಕೊಳ್ಳಬಾರದು ಎಂದು ಹೇಳ್ತಾ ಇದ್ದೇನೆ ಮಗು. ರಾಜಕುಮಾರ, ನೀನು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿಲ್ಲ, ನಿನ್ನ ಮೇಲೆ ಕೈ ಮಾಡಿದ, ನಿನ್ನನ್ನು ಕೊಲ್ತೇನೆ ಅಂತ ಕತ್ತಿ ಹಿರಿದ. ಇಂತಹ ದುಷ್ಟರಿರುವಂತಹ ಆಶ್ರಯವನ್ನು ಹೊಂದಿ ನಮ್ಮಂತವರು ಬದುಕಬಹುದೇನೋ ಹೇಳು. ಆದುದರಿಂದ ಹೇಳ್ತೇನೆ, ದೂರ ತೊಲಗು. ಈ ಬಂಧನ ಅಂದ್ರೆ ಹಾಗೆ, ಸಮುದ್ರದಲ್ಲಿ ಕಸಕಡ್ಡಿಗಳೆಲ್ಲ ಒಟ್ಟಾದ ಹಾಗೆ. ಒಂದು ತೆರೆಯ ಹೊಡೆತಕ್ಕೆ ಒಳಗಾದಂತಹ ಕಸಕಡ್ಡಿಗಳೆಲ್ಲ ಒಟ್ಟಾಗುತ್ತವೆ, ಮತ್ತೊಂದು ಹೊಡೆದರೆ ಬೇರಾಗುತ್ತವೆ. ಹಾಗೆಯೇ ಒಟ್ಟಾಗುವುದು ಬೇರಾಗುವುದು ನಿರಂತರ ಕ್ರಿಯೆ ಇದು ಮಗು. ಒಂದು ಮಾತು ನೆನಪಿಡು, ನೀನು ಎಲ್ಲಿಯೇ ಇರು, ಹೇಗೇ ಇರು, ಈ ರಂಗಾಜಟ್ಟಿಯಿಂದ 4 ಪಟ್ಟನ್ನು ಕಲ್ತಿದ್ದೇನೆ ಎಂಬುದು ಮಾತ್ರ ನೆನಪಿರಲಿ ಮಗನೇ, ನೆನಪಿರಲಿ. ಆಗಲಿ ಗುರುಗಳೇ. ಹೋಗಿ ಬಾ. ಚಲುವಾ ಮಯೂರ, ಚಲುವಾ ಮಯೂರ, ಮಯೂರ. ಹೋರಾಟದಿಂದಲೇ ಗೆಳೆಯರಾದವರು ನಾವು. ನಿಜ. ಆ ಕ್ಷಣದಿಂದ ಇಲ್ಲಿಯ ತನಕ ಅಣ್ಣ ಒಮ್ಮೆಯೂ ತಮ್ಮಂದಿರಂದೇ ಇದ್ದವರು. ಹೌದು ಚಲುವಾ. ಇಂದು ನನ್ನನ್ನು ಬಿಟ್ಟು ಹೋಗುವೆಯಾ? ಅನಿವಾರ್ಯ. ಗುರುಗಳ ಮಾತನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ಪಲ್ಲವರ ವಿರೋಧಿಯೂ ನಾನಾಗಿದ್ದೇನೆ. ಹೋಗುವುದು ಅನಿವಾರ್ಯ ಚಲುವಾ. ಹೋಗಲೇಬೇಕಾದ ಕಾಲ ಬಂದಾಗ ತಡೆಯುವುದು ಸರಿಯಲ್ಲ. ಚಲುವಾ, ಹೋಗಿ ಬಾ. ಅವನನ್ನು ತಡೆಯಬೇಡ. ಇಲ್ಲ, ಹಕ್ಕಿಯ ಹೋಗಿ ಬಾ. ಮರಿಗೆ ರೆಕ್ಕೆ ಬಲಿತಾಗ ಗೂಡು ಸಾಕಾಗುವುದಿಲ್ಲ, ನಿಜ. ವಿಶಾಲವಾದಂತಹ ಆಕಾಶವೇ ಬೇಕು. ಹೌದು. ಹಾಗೆ ಹೋಗಗೊಡುವುದು ನಮಗೆ ಕರ್ತವ್ಯ. ಆದರೆ ಬೆನ್ನ ಮೇಲೆ ಬಾಸುಂಡೆ ಎದ್ದಂತಹ ವಿಪ್ರಕುಮಾರ ಆ ಮೂರ್ಖ ಕೊತ್ವಾಲ ಎಚ್ಚರಿಸಿದ್ದಾನೆ. ಇವನನ್ನು ಯಾರಾದ್ರೂ ಗುರುತು ಹಿಡಿದರೆ ನಾವು ಇವನನ್ನು ಕಳ್ಕೊಳ್ಬೇಕಾಗ್ತದೆ. ಹೌದು. ಆದ್ರಿಂದ ಒಂದು ಕೆಲಸ ಮಾಡು. ಏನಪ್ಪಯ್ಯ? ನರಸಿಂಹವರ್ಮರು ಒಂದು ಕಾಲದಲ್ಲಿ ಹಾ, ನನ್ನ ಶೌರ್ಯ ಸಾಹಸಗಳಿಗೆ ಮೆಚ್ಚಿ ರಾಜೋಚಿತವಾದಂತಹ ಉಡುಗೆಗಳನ್ನು ಕೊಟ್ಟಿದ್ದಾರೆ. ನಿಜ. ಅದು ಪೆಟ್ಟಿಗೆಯಲ್ಲಿದೆ. ಇದೆ. ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಧರಿಸಲಿಲ್ಲ. ಹಾ. ಅದನ್ನು ಇವನಿಗೆ ಕೊಡೋಣ. ಮಗು ಮಯೂರ, ಗುರುಗಳೇ, ಯಾರೂ ನಿನ್ನನ್ನು ಮಯೂರ ಅಂತ ಗುರುತಿಸಬಾರದು. ಅದಕ್ಕೆ ಆ ಕಾರಣಕ್ಕಾಗಿ ಆಭರಣಗಳನ್ನು ಕೊಡ್ತಾ ಇದ್ದೇನೆ. ಆ. ಇದನ್ನು ಧರಿಸು. ನಾನು ಹೇಳಿದಲ್ಲಿಗೆ ಬಾ. ಇದೋ 10 ಆಳು ಎತ್ತರದ ಕೋಟೆ ಇದು. ಹೌದು. 10 ಆಳು ಅಗಲದ ಕಂದಕವಿದೆ. ನನ್ನ ಮಗ ಹಗ್ಗ ಹಾಕಿದ ಮಣೆಯನ್ನು ಹಿಡ್ಕೊಂಡಿದ್ದಾನೆ. ಅದನ್ನೇರು. ಇಲ್ಲಿಂದ ಒಂದೇ ನಗೆತಕ್ಕೆ ನೀನು ಆಚೆಗೆ ಸೇರಬೇಕು. ಹಾರುವಾಗ ಸಮುದ್ರೋಲ್ಲಂಘನ ಮಾಡಿರುವಂತಹ ಆಂಜನೇಯನನ್ನು ಸ್ಮರಿಸು. ಜೈ ಬಜರಂಗ ಬಲಿ. ನಿಲ್ಲು ಮಗು, ನಿಲ್ಲು, ನಿಲ್ಲು ಮಗು. ಸುರಧನುಜ ಗಂಭೀರ ಬಾಲನೆ ಘೋರ ಕಾಂತಾರದಲ್ಲಿ ವಾರನೇನೆ ಚೆರಿಪುದಲ್ಲಿ. ನಿಲ್ಲು ಮಗನೇ, ನಿಲ್ಲು. ನಿಂತಿರುವಂತ ಭೂಮಿ ತಾಯಿಯ ಆಣೆಯಾಗಿ ನನ್ನಿಂದ ನಿನಗೆ ಅಪಾಯ ಆಗಲಿಕ್ಕಿಲ್ಲ. ನಿಲ್ಲು ಮಗು. ಅಬ್ಬಾ, ನಿಂತಿರುವ ನಿನ್ನ ಭವ್ಯವಾದ ಈ ಆಕೃತಿಯನ್ನು ಕಂಡಾವಾಗ ಎಲ್ಲಿಲ್ಲದ ಸಂತೋಷವಾಗ್ತಾ ಇದೆ. ಕ್ಷಾತ್ರಿಯ ವರ್ಚಸ್ಸು, ಬ್ರಹ್ಮ ತೇಜಸ್ಸು, ತೇಜಪುಂಜ ಕಣ್ಣುಗಳು. ಮಗನೇ, ಯಾರು ನೀನು? ಯಾಕೆ ಈ ರೀತಿಯಾಗಿರುವಂತ ಘೋರವಾದ ವಿಪಿನಾಂತರದ ತನ್ಮಧ್ಯದಲ್ಲಿ ಓಡ್ತಾ ಇದ್ದೀಯ? ಯಾಕಯ್ಯ, ಏನ್ ತೊಂದ್ರೆ ಬಂತು? ಹೇಳು ಮಗನೇ, ಹೇಳು. ನೇಗಿದು ದುರ್ಗವ ಜಿಗಿದು ಕಂದಗ ನೇಗಿದು ದುರ್ಗವ ಜಿಗಿದು ಕಂದಗ ಮಿಗುವರಿದು ನಾ ಬಂದೆ ಮುಂದಿನ ಬಗೆಯ ಕಾಣೆನು ಹಗೆಯ ಹೊಂದಿದೆ ಜಗತಿಪತಿ ಪಲ್ಲವನೋಳು. ಬಗೆಯ ಕಾಣೆನು ಹಗೆಯ ಹೊಂದಿದೆ ಜಗತಿಪತಿ ಪಲ್ಲವನೋಳು. ಪ್ರಶಾಂತ
ಶ್ರೀಮಂತವಾದಂತಹ ನಿಮ್ಮ ಮುಖಮುದ್ರೆ, ಹಾ. ಅಸ್ಖಲಿತವಾದಂತಹ ವಾಣಿ, ಜೊತೆಗೆ ಧರಿಸಿದ ಕಾಷಾಯ ವಸನದ ಹಿಂದೆ ಹಾ. ಕಾಪಟ್ಯ ಇಲ್ಲ ಎನ್ನುವ ವಿಶ್ವಾಸದಿಂದಲೇ ನಿಂತಿದ್ದೇನೆ. ಸರಿ. ನನ್ನ ಪರಿಚಯ ಕೇಳ್ತೀರಾ? ಹಾ. ಅದೊಂದು ಸಾಹಸ ಗಾಥೆಯೇ ಸರಿ. ಹ್ಮ್. 10 ಆಳು ಎತ್ತರದ ಕೋಟೆಯನ್ನು ಏರಿ ಅಲ್ಲಿಂದ ಕೆಳಕ್ಕೆ ಹಾರಿ 10 ಆಳು ಅಗಲದ ಕಂದಕವನ್ನು ಚಿಗಿದು ಇತ್ತ ಬರುತ್ತಿದ್ದವನು ನಾನು, ಹಾ. ಕಾಂಚಿಯ ನಗರದಿಂದ. ಹೌದು ಸ್ವಾಮಿ. ಹಾ. ಯಾಕೆ ಬಂದೆ? ಅಲ್ಲವೇ? ಸದ್ಯ ಪಲ್ಲವರ ವೈರವನ್ನು ಕಟ್ಟಿಕೊಂಡವನು. ನನಗದು ಉದ್ದೇಶ ಆಗಿರ್ಲಿಲ್ಲ, ಅನಿವಾರ್ಯ ಉಂಟಾಯಿತು. ನಿನ್ನನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎನ್ನುವುದೇ ಅರ್ಥ ಆಗುವುದಿಲ್ಲ. ಪಲ್ಲವರೊಡನೆ ವೈರವನ್ನು ಕಟ್ಟಿಕೊಂಡವ ಅಂತ ಹೇಳ್ತೀಯ. ಹೌದು. ಪಲ್ಲವರ ಸಾರ್ವಭೌಮತ್ವ ಎನ್ನುವುದು ಹಾ. ದಶ ದಿಕ್ಕಿನಲ್ಲಿಯೂ ಹರಡಿದೆ. ಹಾ. ಅಂತಿರುವಾಗ ಅವರ ಕಣ್ಣು ತಪ್ಪಿಸಿ ಬರುವುದು ಎಷ್ಟರ ಮಟ್ಟಿಗೆ ಸಾಧ್ಯವೋ? ಹೇಳಿದ್ನಲ್ಲ, ಕೋಟೆಯನ್ನು ಏರಿ ಅಲ್ಲಿಂದ ಹಾರಿ ಬಂದವನು ಎಂದು. ನಾನು ಜಾತಿಯಲ್ಲಿ ಬ್ರಾಹ್ಮಣ, ಮಯೂರ ಶರ್ಮನೆಂದೇ ಹೆಸರು. ಬದುಕಬೇಕು, ಬದುಕಿನಲ್ಲಿ ಏನೋ ಸಾಧಿಸಬೇಕು ಅಂತ ಮನಸ್ಸುಂಟು. ಹಾಗಂತ ಎಲ್ಲಿ ಹೋಗಿ ಯಾರ ಆಶ್ರಯವನ್ನು ಪಡೆಯಬೇಕು ಗೊತ್ತಿಲ್ಲದೆ ಚಡಪಡಿಸ್ತಾ ಇದ್ದೇನೆ ಸ್ವಾಮಿ. ಹೆದರಬೇಕಾಗ್ತಿಲ್ಲ ಕಂದ, ಹೆದರಬೇಕಾಗ್ತಿಲ್ಲ. ಮೌಲನಿಗಯ್ಯ ದುಗುಣವ ದೇವ ಪಾಲಲೋಚನ ಕಾವ ಕಾರುಣ್ಯ ಸಿಂಧು ಬಾಳೆನ್ನ ಜೊತೆಯಲ್ಲಿ ಬಂದು ಗುಹೆಯಾಲಯ ಸೇರಿ ಕಂದಮೂಲವ ತಿಂದು ಬದುಕುವುದು ಹೇಗೆನ್ನುವುದರ ಕುರಿತಾಗಿ ನೀನು ಯೋಚನೆ ಮಾಡಬೇಕಾದ್ದಿಲ್ಲ. ಮಗು, ನನ್ನನ್ನು ನಂಬಿದೆಯಲ್ಲ, ನಿನಗೆ ಬದುಕುವುದಕ್ಕೆ ಬೇಕಾಗಿರುವಂತಹ ಸರ್ವಾವಕಾಶವನ್ನು ನಾನು ಮಾಡಿಕೊಡ್ತೇನೆ. ನನ್ನನ್ನು ಬೈರಾಗಿ ಎನ್ನುವುದಾಗಿ ಕರೆಯುತ್ತಾರೆ. ನಾನೊಬ್ಬನೇ ಈ ಗುಹಾಂತರದಲ್ಲಿ ಇದ್ದೇನೆ. ಮೊಗ್ಗೊಂದು ಉಂಟು ಅಂತ ಆದ್ಮೇಲೆ ಅದು ಅರಳಬೇಕು, ತನ್ನ ಕಂಪನ್ನು ಎಲ್ಲೆಡೆಯಲ್ಲೂ ಹರಡಬೇಕು ತಾನೆ. ಸರಿ, ಅದಕ್ಕೆ ಪರಿಸರ ಚೆನ್ನಾಗಿರ್ಬೇಕು. ನಾನು ಕಲ್ಪಿಸಿ ಕೊಡುತ್ತೇನಲ್ಲ. ಧನ್ಯವಾದ. ಬಾ ಹೀಗೆ. ಹೇಳಿ. ರಾಜಕುಮಾರ, ಕೊತುವಾಲ ಕೋದಂಡರೆ, ಹಾ. ಹೋದ ಕಾರ್ಯ ಏನಾಯ್ತು? ಹೋದ ಕಾರ್ಯದ ವಿಚಾರ ಯಾಕೆ ಕೇಳು ತಿಳಿದ ನಗರದ ಸಕಲ ಕಥನವನು ಚಲಗಾರ ಈಜದುದನವನಿಯರು ರಂಗರುಳು ಹೌದು. ಕೊಲೆದಿರುವನಂತೆ ಸಾಧನೆಯ ಗರುಡಿಯಳು ಬಲೆಗೆ ಸಿಲುಕಿಲ್ಲ ಮಿಗವು. ಏನಾಯ್ತು ರಾಜಕುಮಾರ, ಹುಡುಗ ನಮ್ಗೆ ಸಿಗಲಿಲ್ಲ, ಅಂದ್ರೆ ಹಾಗಂತ ಸುಳಿವು ಸಿಕ್ಕಿದೆ. ಸಿಕ್ಕಿದ್ಯಾ? ಹೌದು. ಎಲ್ಲಿದ್ದಾನೆ? ನೇರವಾಗಿ ನೀವು ಕುದುರೆ ಸವಾರಿ ಮಾಡಿದಂತಹ ಕ್ಷೇತ್ರವನ್ನೇ ಪ್ರವೇಶ ಮಾಡಿದೆ. ಹಾ. ಆಮೇಲೆ ನೀವೇ ಅಂದ ಹಾಗೆ ನೀವು ಏರಿ ಹೋದಂತಹ ಕುದುರೆಯನ್ನು ಆ ಹುಡುಗ ಏರಿ ಹೋಗಿದ್ದ. ಆ ಕುದುರೆ ಹೆಜ್ಜೆಯನ್ನು ಹಿಡಿದು ಮುಂದೆ ಹೋದೆ. ಹಾ. ಕುದುರೆ ಕೋಟೆ ಒಳಗೆ ಹೋಗಿತ್ತು. ಕೋಟೆ ಬಾಗಿಲು ಹಾಕಿದೆ, ಓಹೋ. ಬೀಗ 2 ಹಾಕಿದೆ. ಹಾ. ಆಮೇಲೆ ಆಮೇಲೆ ಬೀಗದ ಕೈ ಸೊಂಟಕ್ಕೆ ಸೇರಿಸಿದೆ. ಹಾ. ನೇರವಾಗಿ ಅಲ್ಲಿಂದ ಮುಂದುವರಿದೆ. ಹಾ. ಕೆಲವು ಸುಳಿವಿನ ಪ್ರಕಾರದಲ್ಲಿ ಈಶ ಭಟ್ಟರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನಂತ ಗೊತ್ತಾಯಿತು. ಆದರೆ ಒಂದು ಮಾತು, ಏನು? ವೇದಾಧ್ಯಯನದ ಬಗ್ಗೆ ಆತನಿಗೆ ಆಸಕ್ತಿ ಇಲ್ಲ. ಹಾ. ಏನಿದ್ರು ಗರಡಿ ಸಾಧನೆಗಳ ಬಗ್ಗೆ ಆತನಿಗೆ ಆಸಕ್ತಿ ಹೆಚ್ಚಂತ ಗೊತ್ತಾಯ್ತು. ಹೋದೆ, ಬಡವ ಈಶ ಭಟ್ಟನ ಕರೆದು ಕೇಳಿದೆ. ಹಾ. ಅವ ಒಪ್ಪಿಕೊಂಡ. ಇದ್ದದ್ದೌದು, ಸ್ನಾನಕ್ಕೆಂದು ಹೋದಂತ ಹುಡುಗ ಮತ್ತೆ ತಿರುಗಿ ಬರಲಿಲ್ಲ ಅಂತ ಹೇಳಿದ. ಆಮೇಲೆ ನೇರವಾಗಿ ತುಂಗಾ ನದಿಯ ತಟಾಕದಲ್ಲಿ ಕೆಳಮುಖವಾಗಿ ಹೋದೆ. ಆವಾಗ ಕೆಮ್ಮಣ್ಣ ಮಟ್ಟಿ ಇದೆಯಲ್ಲ, ಅಲ್ಲಿ ರಂಗಾಜಟ್ಟಿಯಲ್ಲಿಗೆ ಅಭ್ಯಾಸಕ್ಕೆ ಹೋಗುತ್ತಾನಂತ ಗೊತ್ತಾಯ್ತು. ಅಲ್ಲಿಗೂ ಹೋದೆ, ರಂಗನ ಕರೆದು ಕೇಳಿದೆ. ಇದ್ದಾನಾ? ಆದ್ರೆ ಅಲ್ಲಿ ಇಲ್ಲ. ಅವ ಹೇಳಿದ ಮಾತಿನಿಂದ, ಏನು? ಅವ ನಡೆದಾಡುವಂತಹ ಚರ್ಯ ಚಟುವಟಿಕೆಗಳಿಂದ ಯಾಕೋ ಒಮ್ಮೆ ನಮಗೆ ಸಂಶಯ ಬರ್ತಾ ಉಂಟು. ಅಂದ್ರೆ ಆಶ್ರಯ ಕೊಟ್ಟದಿದ್ರೆ ರಂಗಾಜಟ್ಟಿ ಆಶ್ರಯ ಕೊಟ್ಟಿರಬೇಕು ಪ್ರಭು. ಕೊತುವಾಲ ಕೋದಂಡರೆ, ಈಗ ಸಿಗಲಿಲ್ಲ ಅಂತಾಯ್ತು. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಅವ ರಾಜ ಲಾಂಛನ ಉಳ್ಳಂತ ಕತ್ತಿಯನ್ನು ಏನೇ ಇರಲಿ, ಯಾವುದಕ್ಕೂ ಮೊದಲು ನಿಮ್ಮ ಅಪ್ಪನಿಗೆ ವಿಚಾರ ಹೇಳಿ ಶೀಘ್ರ ತನಿಖೆಗೆ ಒಳಪಡಿಸೋಣವಂತೆ. ಮಹಾಪ್ರಭುಗಳೇ, ಈಗಾಗಲೇ ನಿಮ್ಮ ರಾಜಕುಮಾರ ನಿಮ್ಮ ಮಗನಿಗೆ ಅವಮಾನ ಮಾಡಿರುವಂತಹ ಮಯೂರನಿಗೆ ರಂಗಾಜಟ್ಟಿ ಆಶ್ರಯ ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿದು ಬಂದಿದೆ. ಮುಂದೇನಾಗಬೇಕು ತಾವು ಹೇಳಿದ ಹಾಗೆ. ಈಗ ಅವನನ್ನ ಕರೆಸಿ. ಯಾರಲ್ಲಿ? ರಂಗಾಜಟ್ಟಿ, ರಂಗಾಜಟ್ಟಿ, ರಂಗಾಜಟ್ಟಿ. ಬಂದೆ ಸ್ವಾಮಿ. ಏನಯ್ಯ? ಯಾಕೆ ಅವಸರವಾಗಿ ಕರೆಯಾಯಿತು ಅಂತ ಗೊತ್ತಾಗ್ಲಿಲ್ಲ. ಬಲವಾದ ಕಾರಣ ಇದೆ. ಏನೇನೋ ಇಂಥದ್ದೇನೇನೋ ಏನೆಲ್ಲ ನಿನಗಿಂತ ಮಣ್ಣುಂಬ ಕಾರ್ಯ ಹೀನನಾಥಗೆ ನೀಡಿಬಿಟ್ಟೆ ಆಸರೆಯ. ಓನಾಥ ದ್ರೋಹಿಯಾತನು ಬಲ್ಲೆಯೇನು ಏನೆಂದರಿತೆ ಬೇಳು ಜತನದಿ ನೀನು. ಏನೇಲ ಇಂಥದ್ದೇನೆಲೋ ಎಲ್ಲ ರಂಗ
ಮಹಾಪ್ರಭುಗಳೇ, ನಿನ್ನನ್ನು ಆಸ್ಥಾನಕ್ಕೆ ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಇದೆ. ಏನು ನೀನು ಏನು ಮಾಡಿದ್ದಿ ಎಂಬುದು ನೆನಪಿದೆಯಲ್ಲ ನಿನಗೆ? ಏನ್ ಮಾಡಿದ್ದೇನೆ? ಬೀದಿ ಬೀದಿಯಲ್ಲಿ ಅಲೆಯುತ್ತಿರುವಂತಹ ಒಬ್ಬ ಬ್ರಾಹ್ಮಣ ಕುಮಾರನಿಗೆ ನಿನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀಯಂತೆ. ಹಾ, ಮಾತ್ರ ಅಲ್ಲ, ನೀನು ಮಾಡಬಾರದ ಕೃತಿಗೆ ಮುಂದಾಗಿದ್ದಿ ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಅಂದ್ರೆ ಈ ನಾಡಿನ ಅನ್ನ ಯಾರದ್ದು? ನಿಮ್ಮದ್ದೇ. ಇಲ್ಲಿಯ ಆಶ್ರಯ ಯಾರದ್ದು? ನಿಮ್ಮದ್ದೇ. ಇಲ್ಲಿ ಬೀಸುತ್ತಿರುವ ಗಾಳಿಯನ್ನು ನೀನು ಸೇವಿಸಿದ್ದೀಯ. ನಿಮ್ಮ ಅಂಕಿತಕ್ಕೆ ಒಳಪಟ್ಟದ್ದು. ನಮ್ಮ ನಾಡಿನ ನೀರನ್ನು ಕುಡಿದು ಬದುಕಿದ್ದೀಯ. ಅದು ನಿಮ್ಮದ್ದೇ. ಎಲ್ಲವನ್ನೂ ಪಡೆದು ಬೆಳೆದ ದೇಹ ಇದು. ರಾಜಭವನದ ಉದ್ಧಾರಕ್ಕಾಗಿ, ರಾಜಮನೆತನದ ಶ್ರೇಯಸ್ಸಿಗಾಗಿ ನಿನ್ನ ದೇಹ ಮುಡಿಪಾಗಿಡಬೇಕಿತ್ತು. ಹೌದು. ಅದನ್ನು ಬಿಟ್ಟು ರಾಜದ್ರೋಹ ಎಸಗಿದಂತಹ ಆ ಬಾಲಕನಿಗೆ ನೀನು ಆಶ್ರಯ ಕೊಟ್ಟಿದ್ದೀಯಂತೆ. ಪ್ರಭು, ಏನು? ಸತ್ಯವನ್ನೇ ಹೇಳ್ತೇನೆ. ಸಾಲದು ಪ್ರಭು, ಸಾಲದು. ಸಾಲದು. ಅನುಮಾನ ಉಂಟು. ಏಯ್ ರಂಗ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಬಂದೆ ಬಂದೆ ಬಂದೆ. ಪವಿತ್ರವಾದಂತಹ ಪಲ್ಲವರ ಗ್ರಂಥ ಇದು. ಇದನ್ನ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳು. ಸತ್ಯವನ್ನೇ ಹೇಳುತ್ತೇನೆ, 100 ಬಾರಿ ಬೇಕಾದ್ರೆ ಹೇಳ್ತೇನೆ. ಆದ್ರೆ ಆ ಗ್ರಂಥ ಮುಟ್ಟಿ ಹೇಳುವುದಿಲ್ಲ. ಯಾಕೆ? ಯಾಕೆ? ಅದರಲ್ಲೇ ಸುಳ್ಳು ಬರೆದದ್ದಿದ್ರೆ ಸ್ವಾಮಿ. ಮಹಾರಾಜರೇ, ಸುಳ್ಳು ಹೇಳಲಿಕ್ಕೆ ಭದ್ರ ಪೀಠಿಗೆ ಹಾಕ್ತಾ ಇದ್ದಾನೇವ. ಪ್ರಭುಗಳೇ, ಏನು? ಆಲಿಸಿ. ದೊರೆರಾಯ ಕೇಳೆನ್ನ ಸೊಲ್ಲ, ಸತ್ಯ ಅರುಹುವೆ ಸಭೆಯಳು, ಭಯವೆನಗಿಲ್ಲ, ಭಯವೆನಗಿಲ್ಲ. ಅರಗುವರನು ವ್ಯರ್ಥ ಕೆಣಕಿ ಘೋಷಿಸಲೊಮ್ಮೆ, ಕೆರಳಿಯ ಮಮ ಬಾಲನು ಕೆಚ್ಚದೆಯಿಂದ ದುರುಳಗೆ ಇದಿರಾದನು, ಅನ್ಯಾಯಕ್ಕೆ ಸರಿಶಾಸ್ತಿಯನು ಗೈದನು. ಈ ಕೃತ್ಯದಿ ವರವೇ ತಪ್ಪೇನು, ವರವೇ ತಪ್ಪೇನು. ದೊರೆರಾಯ ಕೇಳೆನ್ನ ಸೊಲ್ಲ, ನಿಮ್ಮ ತಂದೆ ನರಸಿಂಹವರ್ಮನ ಕಾಲದಿಂದಲೂ ನಾನಿಲ್ಲಿ ಆಸ್ಥಾನ ಜಟ್ಟಿ. ಹೌದು. ಅವರು ಒಂದು ಪಾಠ ಕಲಿಸಿದ್ದಾರೆ. ಏನು? ಯಾರಿಗೂ ಹೆದರಬೇಡ ಹಾಗೆಂದು. ಆದ್ರೆ ಎರಡಕ್ಕೆ ಹೆದರುತ್ತೇನೆ. ಯಾವುದಕ್ಕೂ? ಸತ್ಯಕ್ಕೆ ಮತ್ತೆ ಧರ್ಮಕ್ಕೆ. ಈ ಧರ್ಮಪೀಠ ಇದನ್ನೇರಿರುವಂತಹ ಸತ್ಯವಂತರಾಗಿರುವಂತಹ ತಾವು ಇಬ್ಬರಿಗೆ ನಾನು ಹೆದರಲೇಬೇಕಾಗಿದೆ. ಸತ್ಯವನ್ನು ಬಿತ್ತರಿಸಲು ಎತ್ತಲು ನನಗೆ ಭಯವಿಲ್ಲ. ಕೇಳಿ ಪ್ರಭು, ಏನು? ಮಯೂರ ಶರ್ಮಾ ಎಂಬ ಅಂತ ಒಬ್ಬ ಹುಡುಗ ಶತಮಾನಕ್ಕೊಮ್ಮೆ ಜನ್ಮಿಸುವವ. ಪಲ್ಲವರ ಭಾಗ್ಯ ದೇವತೆಯೇ ಅನುಗ್ರಹಿಸಿದಂತಹ ಒಬ್ಬ ಕುಮಾರ. ಕಾರಣ, ಕೆಮ್ಮಣ್ಣ ಮಟ್ಟಿಯಲ್ಲಿ ನಮ್ಮ ಚೆಲುವಾಜಟ್ಟಿಯನ್ನೂ ಮಣ್ಣು ಮುಕ್ಕಿಸಿದವ ಎಂಬಲ್ಲಿಗೆ ಒಂದು ಹೆಮ್ಮೆ ಇತ್ತು ನನಗೆ. ಈ ರಂಗಾಜಟ್ಟಿಯ ನಂತರ ಯಾರು? ಅವನನ್ನೇ ಸಿದ್ಧಪಡಿಸಿ ಈವರೆಗೆ ಉಂಡ ಅನ್ನದ ರಣವನ್ನ ತೀರಿಸಬೇಕು, ನಿಮಗೆ ಕಾಣಿಕೆಯಾಗಿ ಸಮರ್ಪಿಸಬೇಕು ಎಂದು ಅವನಿಗೆ ಆಶ್ರಯ ಕೊಟ್ಟದ್ದು ನಿಜ. ಆದ್ರೆ ಏನು ಮಾಡೋಣ, ನಿಮ್ಮ ಪುಟ್ಟ ಸ್ವಾಮಿಯವರು ದುಡುಕಿದ್ರು, ಕನ್ನಡಿ ಒಡೆದೋಯ್ತು, ಹಕ್ಕಿ ಹಾರಿ ಹೋಯ್ತು. ವಿಷ್ಟರ ದಿನ ನಿರುದಿರ ಎನಗೆ ಮೊರೆ ಇಟ್ಟು ಸಕಲ ನರುವುದೇ ದುಷ್ಟತನವನ್ನು ತೋರಿದ ರಂಗಾಜಟ್ಟಿ ಮಾತಿನ ಚುರುಕುತನದಿಂದ ವಿಷಯವನ್ನ ಜಾರಿಸುವುದಕ್ಕೆ ಪ್ರಯತ್ನ ಮಾಡಬೇಡ. ಏನು ಏನು ಹೇಳಿದೆ? ಹಕ್ಕಿ ಹಾರಿ ಹೋಯಿತು. ನಿಜ. ವಿಸ್ತರದಲ್ಲಿ ನಾನು ರಾರಾಜಿಸುತ್ತಿದ್ದೇನೆ. ರಾಜಕೀಯವಾಗಿ ವಿಚಾರ ಮಾಡುವ ಸರ್ವ ಹೊಣೆಯು ನನ್ನದ್ದು ಎಂಬ ಪ್ರಜ್ಞೆ ನಿನಗೂ ಉಂಟು. ಇದೆ. ಈ ವಿಷಯವನ್ನ ನನ್ನಲ್ಲಿ ತಿಳಿಸಿ ಇದರ ಇತ್ಯರ್ಥದ ನಿರೀಕ್ಷೆಗೆ ಮುಂದಾಗದೆ ಯಾಕೆ ಹೀಗೆ ನನ್ನನ್ನು ವಂಚಿಸಿದೆಯಾ? ಎಲ್ಲ ರಾಜದ್ರೋಹ ಮಾಡುವುದೇ ಅಪರಾಧ. ಆ ದ್ರೋಹಿಗೆ ಆಶ್ರಯ ಕೊಡುವುದು ಇನ್ನೂ ದೊಡ್ಡ ಅಪರಾಧ. ನಿನ್ನಂತ ರಾಜದ್ರೋಹಿಗೆ ಶಿಕ್ಷೆ ಅನಿವಾರ್ಯ. ಏನು? ಮರಣದಂಡನೆ ಆಗಬೇಕಿತ್ತು. ಆದ್ರೇನು ಮಾಡೋಣ ಹೇಳು? ಬಹುಕಾಲದಿಂದ ನಿನ್ನ ಅಖಂಡ ಸೇವೆ ಈ ನಮ್ಮ ಸಿಂಹಾಸನಕ್ಕೆ ಸಂದು ಹೋಗಿದೆ. ಅಷ್ಟಕ್ಕೆ ನಿನಗೆ ಕ್ಷಮೆ ಅಂತ ತಿಳಿಯಬೇಡ. ಶಿಕ್ಷೆಯೇ ನಿನ್ನ ಕೈ ಕಟ್ಟಿ ಕಾರಾಗೃಹದಲ್ಲಿರ್ತೇನೆ. ಯಾರಲ್ಲಿ ಏನ್ ನೋಡ್ತೀರ? ಒಂದ್ 4 ಜನ ಬನ್ನಿ, ಹಿಡೀರಿ ಅವನ. ಬನ್ನಿ, ಯಾಕೆ ಅನುಮಾನ ಮಾಡ್ತೀರಾ? 4 ಜನ ಬನ್ನಿ. ಕೊತವಾಲ ಕೋದಂಡ ರಾಯರೇ, ಈ ರಂಗಾಜಟ್ಟಿಯ ಮೈ ಮುಟ್ಟುವ 8ನೆಯ ಬಂಟ
ಈ ಆಸ್ಥಾನದಲ್ಲಿದ್ದರೆ ಮುಂದೆ ಬರಲಿ. ಪ್ರಭುಗಳೇ, ಇದು ನಿಮಗೆ ಅವಮಾನಕರವಲ್ಲ. ನೀವು ಕೊಟ್ಟಿರುವಂತಹ ತೊಡುಗೆಗಳು ನನ್ನ ಮೈ ಮೇಲೆ ಇರುವಂತಹ ಈ ವೇಳೆಯಲ್ಲಿ ಯಾರೂ ಬಂಧಿಸಲಿಕ್ಕೆ ಮುಂದಾಗುವುದಿಲ್ಲ. ಕಾರಣ ಅದು ರಾಜಮರ್ಯಾದೆ ಎಂದು. ಆ ಕಾರಣಕ್ಕಾಗಿ ಅವರೆಲ್ಲ ಬರಲಿಲ್ಲ. ಪ್ರಭು, ಒಂದು ಮಾತು ನೆನಪಿಡಿ. ನಿಮ್ಮ ತಂದೆಯವರಾಗಿರುವಂತಹ ನರಸಿಂಹವರು ಕಾದಿಟ್ಟಂತಹ ಸತ್ಕೀರ್ತಿಗೆ ಕಳಂಕವನ್ನು ತಂದುಕೊಳ್ಬೇಡಿ. ನೀವು ಧರ್ಮವತ್ಸವರಾಗಿರಬೇಕಿತ್ತು. ಆದರೆ ನಿಮ್ಮ ಪುತ್ರ ವ್ಯಾಮೋಹ ಹೆಚ್ಚಾಯಿತು. ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಸರ್ವಸ್ವವನ್ನು ಕಳೆದುಕೊಂಡ ಎಂಬ ಮಾತು ನಿಮಗೆ ನೆನಪಿರಲಿ ಸ್ವಾಮಿ. ಈ ಧರ್ಮದ ನಾಯಿ ಸಿಂಹಾಸನಕ್ಕೆ ಅನ್ಯಾಯ ಮಾಡುವವನಲ್ಲ ಎಂಬ ಎಚ್ಚರವೂ ಇರಲಿ. ಆದ್ರೆ ನಿಮ್ಮ ಬಾಯಿಂದ ಬಂತಲ್ಲ ಶಿಕ್ಷೆ ಅನುಭವಿಸಬೇಕು ಎಂದು, ಆ ರಾಜಾಜ್ಞೆಯನ್ನು ಪರಿಪಾಲಿಸಬೇಕಾದದ್ದು ನಿಷ್ಠಾವಂತನಾಗಿರುವಂತಹ ನನಗೆ ಕರ್ತವ್ಯ. ಈ ಉಡುಗೆ ತೊಡುಗೆಗಳನ್ನೆಲ್ಲ ಕಳಚಿ ನಿಮಗೆ ಕೊಡುತ್ತೇನೆ. ಇಗೊಳ್ಳಿ, ನಿಮ್ಮ ತೀರ್ಥರೂಪರು ನನ್ನ ತಲೆಯ ಮೇಲಿಟ್ಟಿರುವಂತಹ ಟೊಪ್ಪಿಗೆ ಇದು. ಇಗೊಳ್ಳಿ, ಈ ಬೆಳ್ಳಿಯ ಕಡಗ ನೀವೇ ತೊಡಿಸಿದ್ದು, ಈ ಶಾಲು ನೀವೇ ಹೊದಿಸಿದ್ದು. ಇಗೊಳ್ಳಿ, ಈ ಕಿರುಗತ್ತಿ, ಈ ಆಸ್ಥಾನವನ್ನ, ಈ ಸಿಂಹಾಸನವನ್ನ, ಮಹಾರಾಜನನ್ನ ಮತ್ತೆ ಈ ದೇಶದ ಮರ್ಯಾದೆಯನ್ನ ಕಾಪಾಡಬೇಕು ಆಸ್ಥಾನ ಜಟ್ಟಿ ಎಂದೇ ನೀವೇ ಎಂದು ನನ್ನ ಕೈಗೆ ಕೊಟ್ಟಿರುವಂತಹ ಕಿರುಗತ್ತಿ ಇದನ್ನು ಸಮರ್ಪಿಸುತ್ತಿದ್ದೇನೆ. ಬರುತ್ತೇನೆ ಪ್ರಭು. ಏ ರಂಗ, ನಿಲ್ಲು. ಯಾಕೆ? ಕಾರಣ ಇದೆ. ಏನು ಪ್ರಭು? ನಿನ್ನ ಕೈಯಲ್ಲಿ ಇದ್ದ ಈ ಕಿರು ಕತ್ತಿಯನ್ನ ಬೇರೆ ಯಾರೂ ಪಡೆಯುವಂತಹ ಅರ್ಹತೆಯನ್ನು ಹೊಂದಿರಲಿಲ್ಲ. ಆದುದರಿಂದ ನೀನೇ ಈ ಕತ್ತಿಯನ್ನ ಧರಿಸಿಕೊ. ಪ್ರಭು, ಧರ್ಮ ಸಂಕಟಕ್ಕೆ ನನ್ನನ್ನು ಸಿಲುಕಿಸಬೇಡಿ. ಈ ರಂಗ ಬದುಕಿನ ಈವರೆಗೆ ಹಿಂದೆ ನೋಡಿದವನಲ್ಲ, ಮುಂದೆಯೇ ನೋಡಿದವನು. ನನ್ನಪ್ಪ ಒಂದು ಪಾಠ ಕಲಿಸಿದ್ರು. ಏನನ್ನ ಕಳ್ಕೊಂಡ್ರು ಮಾನವೊಂದನ್ನು ಉಳಿಸಿಕೊಳ್ಳಬೇಕು ಎಂದು. ನನ್ನ ಮಗನಿಗೂ ಅದೇ ನಾನು ಹೇಳಿಕೊಟ್ಟವನು. ಆದುದರಿಂದಲೇ ಈ ಸಭಾಸದರ ಮುಂದೆ ನನ್ನ ಮಾನ ಹೋಯಿತು ಪ್ರಭು. ಅದು ಹೋದ ಮೇಲೆ ಈ ಸೌಭಾಗ್ಯ ಯಾಕೆ? ಈ ಕಿರುಗತ್ತಿ ನಿಮ್ಮಲ್ಲೇ ಇರಲಿ. ಸಂಭಾವಿತರು ಯಾರಾದ್ರಿದ್ರೆ ಅವರ ಕೈಗೆ ಕೊಡಿ. ನಾನಿನ್ನು ಬರ್ತೇನೆ. ನನಗೆ ಸೆರೆಮನೆ ವಾಸ. ಕೊತ್ತುವಾಲರೇ, ಯುವರಾಜ, ನಮ್ಮಪ್ಪ ಬೇಸರದಿಂದ ಹೋದ್ರು ಯಾಕೆ ಗೊತ್ತಾಯ್ತಾ? ನನಗಂತೂ ಗೊತ್ತಾಗ್ಲಿಲ್ಲ. ಅವರಿಬ್ಬರು ಹಳೆಯ ಕಾಲದ ಸ್ನೇಹಿತರಲ್ವಾ, ಹಾಗಾಗಿ ಬಿಟ್ಟಿರ್ಲಿಕ್ಕಾಗ್ಲಿಲ್ಲ. ಆದ್ರೆ ಒಂದು ಮಾತು ಸತ್ಯ. ಯಾವುದು? ಈ ವಿಚಾರವನ್ನು ಇಲ್ಲಿಗೆ ಬಿಡಬಾರದು. ಮಯೂರನನ್ನು ಹಿಡಿ ತರಿಸಲೇಬೇಕು. ಮಯೂರನ್ನು ಹಿಡಿ ತರಬೇಕಂತ ನಾನು ಹೇಗೆ ತರಲಪ್ಪ? ಬೆನ್ನಿನ ಮೇಲೆ ಬಾಸುಂಡೆ ಗುರುತು ಪರಮಾವಧಿ 4 ದಿವಸ ಇರಬಹುದಾ? ಕುದುರೆ ಏರಿಯ ಹೋಗಿದ್ದ ಎಂದು ಕುದುರೆ ಹೆಜ್ಜೆ ಮೇಲೆ ಹೋಗಿ ಹುಡುಕಿದ್ದ ಅವಾಗ. ಈಗಂತೂ ಕೋಟೆಯಿಂದ ಕೆಳಗೆ ಹಾರಿ ಹೋಗಿ ಆಯ್ತಲ್ಲ, ಮತ್ತೆ ಯಾಕೆ ಅವನ ರಗಳೆ ನಮಗೆ? ಬೇಕೇ ಬೇಕು, ನನಗೆ ಬೇಕೇ ಬೇಕು. ಆದ್ರೆ ಒಂದು ಗುರುತುಂಟು ನೋಡಿ. ಯಾವ ಗುರುತು? ರಾಜ ಲಾಂಛನ ಉಳ್ಳಂತ ಚಿನ್ನದ ಹಿಡಿಕೆ ಉಳ್ಳಂತ ಕತ್ತಿಯನ್ನು ಹಿಡಿದು ಹೋಗಿದ್ದಾನೆ. ಹೌದಾ? ಎಲ್ಲಿಯ ಬ್ರಾಹ್ಮಣ ಕುಮಾರ ಕತ್ತಿಯನ್ನು ಹಿಡಿದಿರಲಿ, ಅವನನ್ನು ಹಿಡಿ ತಂದು ಒಪ್ಪಿಸತಕ್ಕದ್ದು. ಅಪ್ಪಣೆ. ಈಗ ಕೇವಲ ಕೊತವಾಲ ಕೋದಂಡ ಮಾತ್ರ ಹೋಗುವುದಲ್ಲ, ನಾವೇನು ಎಷ್ಟನ್ನು ಗೊತ್ತಾಗಬೇಕಾದ್ರೆ ಊರಿನ ಹೊರಗೆ ಹೋಗಬೇಕಾಗಿದೆ. ಈಗ 500 ಜನ ಸಹಚರರಿದ್ದಾರೆ. ಅವರನ್ನು ಒಳಗೂಡಿಕೊಂಡು ವಿಶೇಷವಾದಂತಹ ಕಾರ್ಯಾಚರಣೆ ನಮ್ಮ ಇವತ್ತಿನಿಂದ ನೋಡೋಣ. ನಿಶಿಯ ಕೋಲದೆ ಚೋರರೆಲ್ಲೋ, ನಿಶಿಯ ಕೋಲದೆ ಚೋರರೆಲ್ಲರೂ ಪಡೆಯ ಕೂಡಿದ ಬೋಡರಂದು ಕೋಲಿದೋದು ಬೋಡರು ನಿಂದು. ರಾತ್ರಿಯ ಕಾಲ ಮುನಿಯ ಮತ್ತು ನಮ್ಮವರೇ ನೋಡಿ, ಎಲ್ಲ ಸೇರಿದ್ದೇವೆ ಈ ಸಂದರ್ಭ. ಹೌದು, ಪ್ರತಿನಿತ್ಯದಲ್ಲಿಯೂ ನಾವು ಮಾಡುವ ಕಾಯಕ ಕಳ್ಳತನ. ಹಾಗಾಗಿ ದಿನಕ್ಕೆ ಒಂದೊಂದು ಕಡೆಯಲ್ಲಿ ಹೋಗುವವರು, ಯಾವ ಯಾವ ಕಡೆಯಲ್ಲಿ ನಮಗೆ ಬೇಕಾದದ್ದು ದೊರಕುತ್ತದೆ ಎನ್ನುವುದನ್ನು ಮೊದಲಾಗಿಯೇ ನಾವು ತಿಳ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿಯೂ ಹಾಗೆ ಈ ರಾತ್ರಿಯ ಕಾಲ ಹಾಳು ಮಾಡಬಾರದು. ನಮಗೆ ಬೇಕಲ್ಲ ಸಂಪತ್ತು. ಎಲ್ಲಿಗೆ ಹೋಗೋಣ ನೋಡಿ, ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಮೆಲ್ಲಗೆ ಹಿಂದಿನಿಂದ ಹೋಗಿಡಬೇಕು. ನಾವು ಬಿಡ್ಲಿಕ್ಕಾದ್ರೆ ಮತ್ತೆ ಹಿಡಿಯೋ ತೊಂದ್ರೆ ಯಾಕೆ ಹೇಳು? ಯಾಕೆ ಹಿಡಿದ್ರೆ ನನ್ನ? ಯಾಕ ನಿನ್ನ ಮೇಲಿರುವಂತ ಆಭರಣ ಎಲ್ಲ ಮರ್ಯಾದಿಂದ ತೆಕ್ಬಿಡ್ಬೇಕು. ಕಳ್ರ ನೀವು? ಅಲ್ಲಪ್ಪ, ಅದೇ ಹೌದು ಅಂತ ಆದ್ರೆ ಅವ್ರನ್ನು ಹಿಡಬೇಕಿತ್ತಲ್ಲ. ಅವ್ರನ್ನ ಹಿಡಿದ್ರೆ ಅಂತ ಗಡ್ಡ ಬಿಟ್ರೆ ಮತ್ತೆಂತದ್ದುಂಟು? ನಮ್ಗ ಬಟ್ಟೆ ಕಾವಿ ಬಟ್ಟೆ ಗಡ್ಡದ ಅಗತ್ಯ ಇಲ್ಲ. ನನ್ನ ಮೈ ಮೇಲಿದ್ದ ಆಭರಣ ಮತ್ತೊಬ್ಬರಿಗೆ ಕೊಡ್ಲಿಕ್ಕಿದ್ದಲ್ಲ, ದಯವಿಟ್ಟು ಬಿಡು. ಹಾಗಂತ ಬಿಡ್ಲಿಕ್ಕೆ ನಾವು ಹಿಡಿದದ್ದು ಅಲ್ಲ, ಮರ್ಯಾದಿಂದ ಕೊಟ್ರು ಕೊಟ್ಟೆ. ಸ್ವಾಮಿ, ಗಂಡುತರ ಇದ್ರು ನೋಡು. ನನ್ನ ಮಾತು ಕೇಳುವುದಿಲ್ಲ ಇವರು. ನೀವಾದ್ರೂ ಹೇಳಿ, ನನ್ನನ್ನು ಬಿಡಿಸಿ. ನೀನೇ ಹೇಳಿದ್ದೀಯಲ್ಲ, ಏನು? 10 ಆಳು ಎತ್ತರದ ಕೋಟೆಯನ್ನು ಏರಿ 10 ಆಳು ಅಗಲದ ಕಂದಕವನ್ನು ಜಿಗಿದು ಬಂದು ಸಾಹಸ ಮಾಡಿದ್ದೇನೆ ಎನ್ನುವುದಾಗಿ. ಅಂತಹ ಗಂಡುತನ ಉಂಟು ಅಂತ ಆದ್ರೆ ಇವರಿಂದ ಬಿಡಿಸಿಕೊ ನೋಡೋಣ ಅಂತೆ. ಬಿಡುವುದಿಲ್ಲ ನೀವು? ಒಬ್ಬರು
ಅಡಿ ಮುಂದಿಟ್ರೆ ಇವನ ತಲೆ ಕೆಳಗೆ ಬೀಳ್ತದೆ ಈಗ. ಅವನಲ್ಲವಾ? ಹೌದು. ಕೊಲ್ಲಿ ನಮಗೆ ಮಲಗ್ಲಿಕ್ಕೆ ಸತ್ತ ಬೇಡ ಕರ್ಕೊಂಡು ಬಂದಿದ್ದಾನೆ, ಕೊಲ್ಲಿ. ಮತ್ತೊಂದು ಕ್ಷಣಕ್ಕೆ ನಿನ್ನ ತಲೆ ಬೀಳ್ತದೆ, ನೆನ್ಪಿಟ್ಕೋ. ಹಾಗಿದ್ರೆ ಬೇಡ. ಹಾ ಮಗು, ಅವನನ್ನು ಕೊಲ್ಲಬೇಡಯ್ಯ, ಕೊಲ್ಲಬೇಡ. ಕಾಳಗದಿಗೆಲಿರುವ ಬಾಲಕನ ನೋಡಿ, ಕಾಳಗದಿಗೆಲಿರುವ ಬಾಲಕನ ನೋಡಿ, ತೋಳಿ ದೋಷವನ ಬಳಿಕಲೇ ಮಗು, ನಿನ್ನ ವೀರತನ ಏನೆನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿಯೇ ಈ ರೀತಿ ಮಾಡಿದ್ದು. ಏನ್ ಇವರೆಲ್ಲ ಬೇರೆಯವರು ಅಂತ ಮಾಡಿದ್ದೀಯ? ಛೇ, ಇವರೆಲ್ಲ ನಮ್ಮ ಪಂಗಡದವರಯ್ಯ. ಎಲ್ಲ ಒಂದೇ ನೀವು. ನಾವೆಲ್ಲ ಈ ರೀತಿಯಾಗಿ ವೇಷ ಮಾಡಿದ್ದಷ್ಟೇ. ಎಲ್ಲ ವೇಷಧಾರಿಗಳು. ನಾನು ಒಬ್ಬ ಸದ್ಯ ವೇಷಧಾರಿಯೇ. ವೇಷಧಾರಿಗಳಾದ ನೀವು ವೇಷಧಾರಿಯನ್ನು ಹಿಡಿದದ್ದು ಯಾಕೆ? ಅಂದ್ರೆ ನಮ್ಮ ತಂಡಕ್ಕೆ ಇಲ್ಲಿವರೆಗೆ ಸರಿಯಾದ ನಾಯಕ ಪಾತ್ರ ಮಾಡುವಂತ ವೇಷಧಾರಿ ಇರಲಿಲ್ಲ. ಏನೋ ಇಲ್ಲಿವರೆಗೆ ಇವರು ಪುಣ್ಯಾತ್ಮರು ಇದ್ದಷ್ಟು ದಿವಸಕ್ಕೆ ತೊಂದರೆ ಮಾಡದೆ ಪೂರೈಸಿದ್ದಾರೆ. ಹಾಗಾಗಿ ನಾಯಕ ಪಾತ್ರದ ಒಬ್ಬ ಬೇಕು ಅಂತ ಹುಡುಕ್ತಾ ಇದ್ದದ್ದಲ್ವಾ? ಅದಕ್ಕೆ ನಿಮ್ ಹಿಡಿದದ್ದು. ನೀವು ನಾಯಕ ಪಾತ್ರಕ್ಕೆ ಆದೀತು ಅಂತ ಗೊತ್ತಾಯ್ತು ನಮ್ಗೆ. ಆಗಲಿ, ಆದ್ರೆ ನನ್ನದ್ದು ಒಂದು ಸೂಚನೆ ಇದೆ. ನೀವೆಲ್ಲರೂ ನನ್ನೊಂದಿಗೆ ಇದ್ದು ಸರಿಯಾಗಿ ಪೋಷಕರಾಗಿ ವ್ಯವಹರಿಸಬೇಕು. ಅಂದಲ್ಲಿ ನೀವು ನಾಯಕ ಪಾತ್ರದಲ್ಲಿ ಯೋಗ್ಯರು ಅಂತಲೇ ಅರ್ಥ. ಹಾಗಿದ್ರೆ ಈಗ ಇಲ್ಲಿ ಆಡಬೇಕಾದ ಮಾತುಕತೆ ಎಲ್ಲ ಆಡಿ ಆಯ್ತು. ಇನ್ನು ಕೆಲವು ಗುಟ್ಟಿನ ವಿಷಯ ಉಂಟು. ಹೌದು, ಇಲ್ಲಲ್ಲ, ಗುಹೆಯಲ್ಲಿ ಸೇರಿ ಮಾತಾಡೋಣ. ಗುಹಾ ಪ್ರದೇಶದಲ್ಲಿ ಕುಳಿತು ಅಲ್ಲಿ ಮಾತಾಡುವುದು. ಅಂದ್ರೆ ಯಾರಿಗೂ ಹೇಳುವುದಲ್ಲ ಅದು. ಹೌದೌದು. ಅಂದ್ರೆ ಇಲ್ಲಿ ಏನಾಗಬೇಕು, ಮುಂದೆ ನಾಳೆ ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ಬಿಡುವು, ಯಾವ್ಯಾವ್ದು ಮಾಡಬೇಕು, ಇದೆಲ್ಲ ಒಂದು ಲೆಕ್ಕ ಹಾಕ್ಲಿಕ್ಕೆ ಉಂಟು. ಎಲ್ಲ ಹೇಳಿಬಿಟ್ಟು ಎಲ್ಲ ಬನ್ನಿ ಅಪ್ಪ. ನಿಮ್ಗೆ ಹೇಳಿದ್ ನಾನು. ಹೋಗೋಣ. ಆದೀತು, ಬನ್ನಿ. ರಾತ್ರಿಯ ಸಮಯ. ಕೈಯಲ್ಲಿ 2 ಸೂಡಿಯನ್ನು ಹಿಡಿದಿದ್ದೇನೆ. ಗುಹಾ ಪ್ರದೇಶದವರೆಗೆ ಬಂದಿದ್ದೇನೆ. ಇಲ್ಲೇನೋ ಜನಸಂಚಾರ ಇದ್ದ ಹಾಗಿದೆ. ಏಯ್, ಯಾರದು ಒಳಗಡೆ? ಓ, ಪಲ್ಲವರ ಸಮ್ರಾಟ ಶಿವಸ್ಕಂದವರ್ಮನ ಬಲಗೈ ಬಂಟ. ಓ ದಂಡ. ಏನು ಇಲ್ಲಿ ರಾಜದ್ರೋಹಿ ಮಯೂರ ಶರ್ಮ ನನಗೆ ಆಶ್ರಯ ಕೊಟ್ಟಿದ್ದೀರಾ? ಹೌದು. ಕೆಟ್ಟ ಸ್ವರ ಎಲ್ಲಿಯೋ ಕೇಳಿದ ಹಾಗೆ ಉಂಟಲ್ಲ. ಮತ್ತೊಬ್ಬ ಗುಂಡು ಕಲ್ಲು ಕುಳಿತಿದ್ದಾನೆ. ಗಡ್ಡ ಮಾರುದ್ದ ಬಿಟ್ಟಿದ್ದಾರೆ. ನೆನಪಾಯ್ತು. ನೀವು ಬನವಾಸಿಯ ಮಹಾಮಂತ್ರಿ ಷಡಾನ ಶರ್ಮನಲ್ವಾ? ಸೇನಾಪತಿ ನರಸಿಂಹದತ್ತನ? ನೀವು ಹಾಳಾಗಿ ಹೋಗ್ಲಿಕ್ಕೆ ಸಾಯ್ಲಿಲ್ವಾ? ನಿನ್ ತ್ಯಾಗದೇ ನಾವು ಸಾಯಬೇಕು ಅಂತ ಬಂದದ್ದು. ಏ ಹುಡುಗ, ಯಾರ ಕೈ ಹಿಡಿದಿದ್ದೀಯ ನಿನಗೆ ಎಚ್ಚರ ಉಂಟಲ್ಲ? ಯಾವನ ನೀನು? ಕೊತ್ತವಾಲಕ್ಕೋ ದಂಡರಾಯರು. ಕೊತ್ತವಾಲ ಕೂಳುದಂಡರಾಯ. ಕೂಳುದಂಡ ನೋಡು, ಏನ ಈಗ ನೀ ತಮಾಷೆ ಹಿಡಿದಿದ್ದೀ ಅಂತ ನನಗೆ ಗೊತ್ತುಂಟು. ಆದ್ರೆ ನೋಡುವವರು ಹಾಕಿ ತಿಳ್ಕೊಳ್ಳೋದಿಲ್ಲ. ಏನು ಕೊತ್ತವಾಲಕ್ಕೋದಂಡರೊಟ್ಟಿಗೆ ಕೈ ಹಾಕಿದ್ದಾನೆ ಅಂತ ಹೇಳ್ತಾರೆ. ಬೇಡ ಆ ಅನುಮಾನಕ್ಕೆ ಕಾರಣ ಆಗಬಾರದು. ತಮಾಷೆಗೆ ಅಂತ ಹೇಳ್ಬಾರ್ದು, ಕೈ ಹಾಕಿದ್ದು ಅಂತಲೂ ಆಗಬಾರದು. ಅದಕ್ಕೆ ಜಾಡಿಸಿ ಸೊಂಟಕ್ಕೆ ಒದಿತೇನೆ. ತುಳಿಬಾರ್ದು, ಸೊಂಟ ನೋವು ಉಂಟು ನನಗೆ. ಹೇಳಿದ್ದು ಒಳ್ಳೇದಾಯ್ತು, ಮತ್ತು ಒದಿದ್ರಲ್ಲಿ ಒದಿಯುವುದು. ನೋಡ, ನಾನೊಬ್ಬನೇ ಬಂದದ್ದಲ್ಲ. ಈಗ ಬೊಬ್ಬೆ ಹಾಕಿ ಸುತ್ತುವರಿದಿರುವಂತ 500 ಜನ ಸಹಚರರು ಒಮ್ಮೆಲೆ ಒಳ ಪ್ರವೇಶ ಮಾಡ್ತಾರೆ. ಎಚ್ಚರ ಇರಲಿ. ನಾವು ಮೊದಲು ಇಲ್ಲಿರ್ಲಿಲ್ಲ. ಗುಹೆ ಹೊರಗಿರುವಂತ ಮರವನ್ನೆಲ್ಲ ಏರಿ ಕುಳಿತವ್ರು. ನಿನಗೆ ಒಳಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಂತ 500 ಜನರ ಮೇಲೆ ವಿಷವಾಣ ಪ್ರಯೋಗ ಮಾಡಿಕೊಂಡಿದ್ದೇವೆ. ಅಯ್ಯೋ ಕಂಚಿ ಕಾಮಾಕ್ಷಿ, ನಿಡ್ಲೆ ಸೋಮಾಕ್ಷಿ ಬರ್ಲಿಕ್ಕಿಲ್ಲ. 15 ದಿವಸ ಕೆಲಸ ಉಂಟು ನಿನಗೆ ಹೆಣ ಸುಡುವುದು. ಏನೋ ನಿನ್ನನ್ನು ಬದುಕ ಬಿಟ್ಟಿದ್ದು ಯಾಕೆ ಎನ್ನುವುದನ್ನು ನೀನು ನೆನಪು ಮಾಡಿಕೊ. ಅಲ್ಲ, ನಾನು ಬದುಕಬಿಡೋದು ಆಯ್ತಲ್ಲ, ನೀವ್ಯಾಕೆ ಬದುಕಿದ್ದೆ? ಹೋಗಿ ಇನ್ನು ಅರಸನಿಗೆ ಹೇಳು, ಇನ್ನು ಬದುಕಿದ್ದಾರೆ ಕದಂಬರ ಮಹಾಮಂತ್ರಿ ಆಗಿರುವಂತ ಷಡಾನನ ಶರ್ಮ ಹಾಗೂ ಮಹಾಸೇನಾನ ಆಗಿರುವಂತ ನರಸಿಂಹದತ್ತ. ಯಾವ ಉದ್ದೇಶ? ನಮ್ಮ ಬನವಾಸಿಯನ್ನು ಪುನರಪಿ ಪಡೆಯುವುದಕ್ಕೆ. ಓಹೋ, ಬನವಾಸಿಯ ಮೇಲಿನ ಆಸೆಯೇ ನಿಮಗೆ? ಏನು ನಮಗೇನು ಬನವಾಸಿಯ ಮೇಲೆ ಆಸೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಆರಂಕುಶ ಇಟ್ಟೊಡಂ ನೆನೆವುದನ್ನ ಮನಂ ಬನವಾಸಿ ದೇಶಮಂ. ಈ ಅಂಕುಶ ಇಟ್ಟೊಡಂ ಪೋಪು ನಿನ್ನಯ ಮನಂ ಯಮಲೋಕಕಂ. ಪಾಪಿ ಮಗನೇ, ನಿನ್ನ ಸಾಹಿತ್ಯ ಆರಂಕುಶ. ನನ್ನ ಕೈಯಲ್ಲಿದ್ದು ಇದುಂಟಲ್ಲ ಕತ್ತಿ ಅಂಕುಶ. ಹಾಕಿದ್ರೆ ಹೊಟ್ಟೆಯೊಳಗೆ ಹಾಕಿದ್ರೆ ಬೆನ್ನಲ್ಲಿ ತೆಗೆತ್ತೇನೆ. ಬಿಟ್ಟು ಹೋಗ್ತೇನೆ ನಾನು. ಬಿಡುವುದಿದ್ರು ಹಾಗೆ ಅಲ್ಲ, ಇನ್ನು ಹಾಗೆ ಕಳಿಸ್ತೇನೆ ನಾನು. ತಿರುಗು ಸ್ವಲ್ಪ. ಹೀಗೆ ತಿರುಗು. ಏನ್ ಮಾಡ್ತೀಯ? ನೀನು ಕೇಳಿದಿಲ್ಲ, ಮಯೂರ ಶರ್ಮಾ ನಮ್ಮಲ್ಲೇ ಆಶ್ರಯ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ನಾಯಕರು ನಮಗೆ. ಹೌದಾ? ನಿಮಗೆ ಎಲ್ಲ ಹೊಂಡ ತೆಗೆದಿದ್ದಾರೆ, ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೋಗಿ ಹೇಳ್ಬೇಕು ನೀವು. ಏನೋ ತಿರುಗು ತಿರುಗು. ಅಯ್ಯೋ, ಚಿತ್ತ ಚೋರನ ನೆನೆದು ಚಿತ್ತ ಚೋರನ ನೆನೆದು ವೀರಹರಿ ವ್ರತ ಕುಚಯೋಗೆ ಪ್ರೇಮಳು
భక్తకుల్ చేయుగే ప్రేమలో ಮತ್ತವನನ ಎಂದು ಕಾಂಬೆನ ಮತ್ತೆ ಪರಿಣಯವಾಪುದು ಮತ್ತೆ ಪರಿಣಯವಾಪುದು ಮತ್ತವನನ ಎಂದು ಕಾಂಬೆನ ಮತ್ತೆ ಪರಿಣಯವಾಪುದು ಮಗು ಅಮ್ಮ 4 ದಿವಸಗಳಿಂದ ಅನ್ನ ಆಹಾರವನ್ನ ತ್ಯಜಿಸಿ ಈ ಬಗೆಯಲ್ಲಿ ಓರ್ವಳೆ ಇದ್ದೀಯಾ? ಯಾಕಮ್ಮ ಮನದ ಚಿಂತೆ ಏನು ಎಂಬುದಾಗಿ ತಾಯಿ ಅಂತ ನಲ್ಲಿ ಹೇಳಬಾರ್ದೇನಮ್ಮ? ಅಮ್ಮ ಯಾಕಂತೆ ನಿಮ್ಮಲ್ಲಿ ಮುಚ್ಚುಮರೆ? ನೀವು ಯಾವಾಗ ಕೇಳ್ತೀರಿ ಹೇಳಿಕೊಂಡು ನನ್ನ ಅಭಿಷ್ಟವನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ ಮನ ಮಾಡುತ್ತಿದ್ದವಳು. ಸರಿ. ಇಂದೀಗ ಕೇಳಿದ್ರಲ್ಲ ತಾಯಿ, ನನ್ನ ಈ ಸ್ಥಿತಿಗೆ ಕಾರಣ ಮೊನ್ನೆ ನಡೆದು ಹೋದಂತಹ ಘಟನೆ. ನನ್ನಣ್ಣ ಕುಮಾರವಿಷ್ಣು ಕುದುರೆಯಿಂದ ಕೆಳಗಡೆ ಬಿದ್ದಾಗ ಮಯೂರ ಎನ್ನುವರು ಉಪಚರಿಸಲು ಸುಖವಾಗಿ ಬಂದ್ರು. ಆ ಸಮಯದಲ್ಲಿ ನನ್ನ ಕಿರಿಯಣ್ಣ ವಿಷ್ಣುಗೋಪ ಅವ್ರ ಮೇಲೆ ರೇಗಿ ಬಿದ್ದ. ಹೆಚ್ಚೇನು ಜಗಳ ಪ್ರಾರಂಭ ಆಯ್ತು. ನನ್ನ ಅಣ್ಣನಿಗೆ ಬ್ರಾಹ್ಮಣ ಯುವಕರಿಂದ ಸೋಲಾಯ್ತಮ್ಮ. ಹೌದು, ಸೋಲಾಯ್ತು ಎಂಬ ಹಾಗೆ ಈ ಬಗ್ಗೆ ದುಃಖವ ನಿನ್ನ ಪಾಲಿಗೆ ಅಲ್ವಮ್ಮ. ಮತ್ತೆ ಅವರ ಪರಾಕ್ರಮ, ಅವರ ಆಕರ್ಷಣೀಯವಾದ ರೂಪಕ್ಕೆ ನಾನು ಆಕರ್ಷಿತಳಾಗಿ ಬಿಟ್ಟೆ. ದೇಹ ಏನೋ ಬಂದಿದೆ, ನನ್ನ ಮನಸ್ಸು ಮಾತ್ರ ಅವರನ್ನೇ ಹಿಂಬಾಲಿಸಿಕೊಂಡು ಹೋಗಿದೆ. ನನ್ನ ಬದುಕಿನಲ್ಲಿ ಒಂದು ಮದುವೆ ಎನ್ನುವಂತ ಸಂಸ್ಕಾರ ನಡೆಯುವುದಿದ್ರೆ ಅವರೊಂದಿಗೆ ನಡಿಬೇಕಮ್ಮ. ಅಪ್ಪನಲ್ಲಿ ಹೇಳಿ ನನಗವರಿಗೆ ಮದುವೆ ಮಾಡಿಸಿಕೊಡಮ್ಮ. ಪ್ರೇಮ ಅಮ್ಮ. ಏನ ನೊರೆದೆ ಎಲಗೆ ಏನ ನೊರೆದೆ ಎಲಗೆ ಇಲ್ಲವೇ ಮಾನದನ ಉಲಿನಗೆ ಇಲ್ಲವೇ ಮಾನದನ ಉಲಿನಗೆ ನೀನನು ಎಮ್ಮಯರಿಪುಸುತ್ತನೆಂಬುದ ನೀನರಿತೀತರ ನುಡಿಯುವುದ ಎಲ್ಲಲೇ. ಎಂತಹ ಅನಾಹುತವಂತಹ ಕೆಲಸಕ್ಕೆ ಕೈ ಹಾಕಿದೆಯಮ್ಮ. ಏನಮ್ಮ? ಮಯೂರ ಯಾರು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೀಯಾ? ಯಾರು? ನಮ್ಮ ವೈರಿಯ ಶೇಷ. ಅಷ್ಟೇ ಅಲ್ಲ, ಆತವನೊಬ್ಬ ಬ್ರಾಹ್ಮಣ ಕುಮಾರ. ಹೌದು. ಅಂಥವನನ್ನು ಮದುವೆ ಆಗ್ಲಿಕ್ಕೆ ನಿನ್ನಪ್ಪ ಖಂಡಿತ ಒಪ್ಪಿಗೆ ಕೊಡಲಾರರು. ಆ ಕಾರಣಕ್ಕಾಗಿ ಮನಸ್ಸಿನಿಂದ ಅವನ್ನ ಹೊರ ಹಾಕಿ ಯೋಗ್ಯನ ಅಂತ ವರನೊಬ್ಬನನ್ನ ಮದುವೆ ಮಾಡ್ತೇನೆ, ಒಪ್ಪಿಕೋದಕ್ಕೆ. ಅಮ್ಮ, ಯಾರ್ಯಾರನ್ನು ಮದುವೆ ಆಗುವಳು ನಾನಲ್ಲ. ಈಗಾಗಲೇ ಅವರನ್ನು ಮನಸಾರೆ ನಾನು ವರಿಸಿದ್ದೇನೆ. ನಾನು ಮದುವೆ ಆಗುವುದಿದ್ರೆ ಅವರನ್ನಲ್ಲದೆ ಇನ್ಯಾರನ್ನು ನಾನು ಮದುವೆ ಆಗುವುದಿಲ್ಲಮ್ಮ. ಅಪ್ಪನನ್ನು ಒಪ್ಪಿಸುವಂತ ಹೊಣೆಗಾರಿಕೆ ನಿಮಗೆ ಬಿಟ್ಟದ್ದು. ನೋಡು, ಮದುವೆ ಅದು ಹುಡುಗಾಟದ ಸಂಗತಿ ಅಲ್ಲ. ಈ ಬಗ್ಗೆ ಹಠ ಹಿಡಿದದ್ದು ಸತ್ಯ ಅಂತ ಆದ್ರೆ ಪರಿಣಾಮ ಏನು ಗೊತ್ತಾ? ಏನು? ಇವತ್ತಿನಿಂದ ನಿನಗೆ ಗ್ರಹ ಬಂಧನ. ಗ್ರಹ ಬಂಧನ ಆದ್ರೂ ಚಿಂತೆ ಇಲ್ಲ ಆದಿತಮ್ಮ. ನಾನು ಮದುವೆ ಇನ್ಯಾರನ್ನು ಆಗುವುದಿಲ್ಲ. ಆಗುದಿಲ್ವಾ? ಇಲ್ಲ. ಏ ದೇವ್ರೇ, ನಿಶಿಯೋಳರಗಿರಲ ಮಯೂರ ಅನಿತರು ರಾಜ್ಯ ಲಕ್ಷ್ಮಿಯು ಸ್ವಪ್ನದೊಳ್ದಾನೈನೆ ಎದ್ದೇಳು ಕಂದ ಏಳು ಮುದದಿಂದ ಬಿದ್ದಿರುವ ಕಾದಂಬ ಧ್ವಜ ಎತ್ತಲೇಳು ಸತ್ತೊಡಗಿ ಹೋಗಲೈ ಪಲ್ಲವರ ಸೊಲ್ಲು ಯುಗಾಯುತ್ತಿದೆ ಮುತ್ತು ಮರಿಯೇಳು ಬಾರಿಸೈ ಕರ್ನಾಟ ದುಂದುಮೆಯ ನಿಂದು ಎದ್ದೇಳು ಕಂದ ಎದ್ದೇಳು. ಮಗು ಮಯೂರ, ಏಳು ಮಗು ಎದ್ದೇಳು. ನೀನಿಲ್ಲಿರಬೇಡ, ನೇರವಾಗಿ ಬನವಾಸಿಗೆ ನಡೆ. ಬನವಾಸಿಯ ಭಾಗ್ಯದೇವತೆ ನಿನ್ನನ್ನ ಕೈಬೀಸಿ ಕರೆಯುತ್ತಿದ್ದಾಳೆ. ಮಗು, ಕದಂಬ ಕುಲದ ಕುಡಿಯಾದಂತ ನಿನ್ನ ಶಿರ ಅಲಂಕರಿಸಲು ರಾಜ ಮುಕುಟ ನಿನ್ನನ್ನ ಕಾಯುತ್ತಾ ಇದೆ. ದುಷ್ಟರಾದಂಥ ಪಲ್ಲವರ ಕಪಿಮುಷ್ಟಿಯಲ್ಲಿ ಸಿಲುಕಿರುವಂತ ಆ ಬನವಾಸಿ ನಾಡು ಇಂದು ನಲಿಗೆ ಹೋಗುತ್ತಾ ಇದೆ. ಅವರ ದೌರ್ಜನ್ಯವನ್ನು ಸಹಿಸಲಾರದ ಪ್ರಜೆಗಳು ಕಮ್ಮನಿ ಮಿಡಿಯುತ್ತಾ ಇದ್ದಾರೆ. ನೇರವಾಗಿ ಹೋಗು, ಆ ಪಲ್ಲವರ ಸೊಕ್ಕನ್ನಡಗಿಸು, ಸಿಂಹ ಧ್ವಜವನ್ನ ಇಳಿಸು, ಹನುಮ ಧ್ವಜವನ್ನ ಏರಿಸು. ಹೊರಡು ಮಗು, ಹೊರಡು. ಮಗನೇ ಮಯೂರ, ಮಧ್ಯರಾತ್ರಿಯ ಕಾಲದಲ್ಲಿ ಚಿಟ್ಟನೆ ನೀನು ಚೀರಿಕೊಳ್ತಾ ಇದ್ಯಲ್ಲಪ್ಪ, ಏನಾಯ್ತೋ ನಿನಗೆ? ಯಾಕೆ ಹೀಗೆ ಕೂಗಿದೆ? ಹೇಳು ಮಗ, ಹೇಳು. ಕಂಡ ಕನಸೊಂದು ಕನವರಿಸುವುದಕ್ಕೆ ಕಾರಣವಾಯಿತು ಗುರುದೇವ. ಏನದು? ಜಾತಿಯಲ್ಲಿ ಬ್ರಾಹ್ಮಣನಾದಂತಹ ನಾನು ನನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಯಾವುದೇ ಹಗಲು ಕನಸನ್ನು ಕಾಣುವ ಗೊಡವೆಗೆ ಹೋಗಲಿಲ್ಲ. ಅಂಥದ್ರಲ್ಲಿಯೂ ಇಂತಹ ಕನಸು ನನ್ನನ್ನು ಎಡಬಿಡದೆ ಕಾಡುತ್ತಾ ಇದೆ. ಯಾಕೆ? ಅವ್ಯಕ್ತ ಚೇತನವೊಂದು ಸಾಕಾರಗೊಂಡು ನನ್ನ ಬಳಿಗೆ ಇಳಿದು ಬರುವುದರ ಜೊತೆಗೆ ಮಗು ಮಯೂರ
ನಿದ್ರಿಸಿ ಆಯುಷ್ಯವನ್ನು ಕಳೆಯಬೇಡ, ಹೇಳಪ್ಪ. ನೀನೊಬ್ಬ ಕ್ಷತ್ರಿಯ ಕುಲದ ಕುಡಿ, ಬನವಾಸಿಯತ್ತ ನಡಿ, ಅಧರ್ಮವನ್ನು ತಡಿ, ಧರ್ಮವನ್ನು ಎತ್ತಿ ಹಿಡಿ, ಪಲ್ಲವರೆಲ್ಲ ನುಕ್ಕಡಿ ಹೀಗೆಂದು ಆದೇಶ ನೀಡ್ತಾ ಇದ್ದಾಳೆ. ನಾನ್ಯಾರು? ನನಗೆ ಯಾಕಿಂತಹ ಕನಸು ಕಾಣ್ತಾ ಇದೆ? ಒಂದು ಅರ್ಥ ಆಗ್ತಾ ಇಲ್ಲ ಗುರುದೇವ, ಒಂದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಉತ್ತರ ಬೇಕು ತಾನೆ ಮಗನೇ. ಈ ನಡೆದಿರುವಂತಹ ಕನಸಿನ ಮೂಲವನ್ನು ತಿಳಿಸುವುದಕ್ಕೆ ನಡೆದು ಹೋದ ಕಥಾನಕವೇ ಉಂಟು. ಕೇಳು ಮಗನೇ, ಎಲ್ಲ ಕಿವಿಯಾಗಿ ಕೇಳ್ತೇನೆ, ಹೇಳಿ. ಬಾ. ಪೊಡವಿಯೊಳುತ್ತಮ ಪೊಡವಿ ಬನವಾಸಿ ಸಡಗರದಿಂದಲಿ ಮೆರೆವುತ್ತಿರೆ. ಆ ಪೊಡವಿಯೊಳುತ್ತಮ ಪೊಡವಿ ಬನವಾಸಿ ಸಡಗರದಿಂದಲಿ ಮೆರೆವುತ್ತಿರೆ. ಕಡುಗಲಿ ಚಂದಿರ ವರ್ಮನು ವಾಳ್ತಿರೆ, ಬೆಡಗಿನಿಂದಲಿ ಮೆರೆವುತ್ತಿರೆ, ಬೆಡಗಿನಿಂದಲಿ ಮೆರೆವುತ್ತಿರೆ, ತಾ ಬೆಡಗಿನಿಂದಲಿ ಮೆರೆವುತ್ತಿರೆ. ಪಲ್ಲವ ದೊರೆ ಶಿವಸ್ಕಂದನು ಮೋಸದಿ ಕೊಲ್ಲಿಸಿದನು ಮಹಾರಾಜನನು. ಬಲ್ಲಿದ ಸೇನಾಧಿಪ ಸಚಿವೇಶರು, ಬಲ್ಲಿದ ಸೇನಾಧಿಪ ಸಚಿವೇಶರು, ಚೆಲ್ಲಿದ ನೆತ್ತರು ಹುಸಿಯಾಯ್ತು, ಚೆಲ್ಲಿದ ನೆತ್ತರು ಹುಸಿಯಾಯ್ತು. ಪೊಡವೆಯೊಳುತ್ತಮ ಪೊಡವೆಯೊಳುತ್ತಮ ಪೊಡವಿ ಬನವಾಸಿ ಸಡಗರದಿಂದಲಿ ಮೆರೆವುತ್ತಿರೆ, ಸಡಗರದಿಂದಲಿ ಮೆರೆವುತ್ತಿರೆ. ಕಂದನ ಪಿಡಿಯುತ್ತ ಬಂದಳು ರಾಣಿ, ಕಂದನ ಪಿಡಿಯುತ್ತ ಬಂದಳು ರಾಣಿಯು, ಅಂದಳು ತಲಿತಾ ಕಾಡಿನಲಿ. ನಂದನನನ್ನು ಸಲಹೆಂದು ನಂದನನನ್ನು ಸಲಹೆನ್ನುದ ಕೈಯೊಳಗಂದಿಡು ದಲಿತ ಸಾಯುತ್ತಿರೆ, ಅಂದಿಡು ದಲಿತ ಸಾಯುತ್ತಿರೆ, ಕಂದಿಡು ದಲಿತ ಸಾಯುತ್ತಿರೆ. ಹನುಮಧ್ವಜವದು ಇಳಿಸುತ್ತ ಪಲ್ಲವ ಸಿಂಹಧ್ವಜವನು ಏರಿಸಿದ, ಹನುಮಧ್ವಜವನು ಇಳಿಸುತ್ತ ಪಲ್ಲವ ಸಿಂಹಧ್ವಜವನು ಏರಿಸಿದ. ಜನಪವಂಶಜ ಮಯೂರ ಬೆಳೆದನು, ಜನಪವಂಶಜ ಮಯೂರ ಬೆಳೆದನು. ಸನುಮತವಿಲ್ಲದೆ ಭುವಿಯಲ್ಲಿ, ಸನುಮತವಿಲ್ಲದೆ ಭುವಿಯಲ್ಲಿ. ಪೊಡವೆಯೊಳುತ್ತಮ ಪೊಡವಿ ಬನವಾಸಿ ಸಡಗರದಿಂದಲಿ ಮೆರೆವುತ್ತಿರೆ. ಕಡುಗಲಿ ಚಂದಿರ ವರ್ಮನು ವಾಳ್ತಿರೆ, ಬೆಡಗಿನಿಂದಲೇ ಮೆರೆವುತ್ತಿರೆ, ತಾ ಬೆಡಗಿನಿಂದಲೇ ಮೆರೆವುತ್ತಿರೆ, ತಾ ಬೆಡಗಿನಿಂದಲೇ ಮೆರೆವುತ್ತಿರೆ. ಕೇಳಯ್ಯ ಕಥನ ಪೇಳ್ವೆ, ಕೇಳಯ್ಯ ಕಥನ, ಕೇಳಯ್ಯ ಕಥನ ಪೇಳ್ವೆ, ಕೇಳಯ್ಯ ಕಥನ. ಸಾಕು ಸ್ವಾಮಿ, ಸಾಕು. ಕದಂಬ ಕುಲಕ್ಕಾದ ಕರುಣಾಜನಕ ಕಥೆಯನ್ನು ಕೇಳುತ್ತಿದ್ದಂತೆ ನನ್ನ ಕರುಣೆ ಕತ್ತರಿಸಿದ ಅನುಭವ. ಇಂತಹ ವೇದನೆ ನನಗೆ ಯಾಕೆ ಆಗ್ತಾ ಇದೆ? ಕದಂಬರಿಗೂ ನನಗೂ ಇರಬಹುದಾದಂತಹ ಸಂಬಂಧ ಏನು? ಈ ಕನಸು ನನಗೆ ಬಿದ್ದುದರ ಅರ್ಥ ಏನು ಸ್ವಾಮಿ? ಮಗನೇ, ಈ ಕತೆಗೂ ನಿನಗೂ ನೇರವಾದ ಸಂಬಂಧ ಉಂಟಯ್ಯ, ಸಂಬಂಧ ಉಂಟು. ಏನು? ನೀನು ಮಯೂರ ಶರ್ಮನಲ್ಲ, ನೀನು ಮಯೂರ ವರ್ಮ. ನೀನು ಬ್ರಾಹ್ಮಣ ಪುತ್ರನಲ್ಲ, ನೀನು ಕ್ಷತ್ರಿಯ ಪುತ್ರ. ಹೌದು ಮಗನೇ, ಕನ್ನಡ ನಾಡನ್ನು ಆಳಿರುವಂತಹ ಧೀರೋದ್ದಾತ ದೊರೆಯಾದ ಚಂದ್ರವರ್ಮನ ಮಗನೇ ನೀನು, ಮಗನೇ ಅವನ ಮಗನೇ ನೀನು. ಪೂಜ್ಯರೇ, ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಇತ್ತ ಕರೆತಂದ್ರಲ್ಲ, ಯಾಕೆ? ಹಾ, ನಿನ್ನನ್ನು ಹೆತ್ತಿರುವ ಮಹಾತಾಯಿ ಪುಷ್ಪಾವತಿಯ ಪವಿತ್ರವಾಗಿರುವಂತಹ ಸಮಾಧಿಯನ್ನು ನೋಡು ಕಂದ. ಜನನಿಯಳ ವರ ಸಮಾಧಿಯ ಗಂಡು ಅಮ್ಮ, ಅಮ್ಮ ತಮ ತೋಳ್ ಬಂಧನದ ಸವಿಯಿಲ್ಲ ಮಾಜೆ. ಅಮ್ಮ ಜನನಿ ಎನ್ನುದ ಮರುಗಿ ಗಮ್ಮನೆಯ ಮಿಡಿದು ಅಮ್ಮ ಅಮ್ಮ ಅಮ್ಮ, ಯಾವ ಸ್ಥಿತಿಯಲ್ಲಿ ನಿನ್ನನ್ನು ನಾನು ನೋಡಬೇಕಿತ್ತು, ಇಂದು ಏನನ್ನು ನೋಡ್ತಾ ಇದ್ದೇನಮ್ಮ?
ನಿನ್ನ ಬಿಸಿ ಅಪ್ಪುಗೆಯಲ್ಲಿ ವಾತ್ಸಲ್ಯದ ಮಡಿಲಿನಲ್ಲಿ ಬೆಳೆಯುವ ಯೋಗ ನನಗಿಲ್ಲವಾಗಿ ಹೋಯಿತಮ್ಮ. ನಿನ್ನೆದೆಯ ಅಮೃತ ಪಾನ ಮಾಡುವಂತಹ ಭಾಗ್ಯ ನನಗಿಲ್ಲವಾಗಿ ಹೋಯಿತಮ್ಮ. ಕೇವಲ ನಿನ್ನ ಸಮಾಧಿಯನ್ನಷ್ಟೇ ಕಾಣುವ ದುರ್ಯೋಗ ನನಗೆ ಪ್ರಾಪ್ತಿಸಿತಮ್ಮ. ಇಳಿ ವಯಸ್ಸಿನಲ್ಲಿ ನಿನಗೆ ಆಧಾರವಾಗಿ ನಿಲ್ಲಬೇಕಾಗಿದ್ದ ನಾನಿಂದು ಕೇವಲ ನನ್ನ ತೋಳಿನಲ್ಲಿ ನಿನ್ನ ಸಮಾಧಿಯನ್ನಷ್ಟೇ ಅಪ್ಪುವ ದುರ್ವಿಧಿಯೇ ಅಮ್ಮ. ಕದಂಬ ಕುಲದ ಕೀರ್ತಿಯ ಕಲಶವನ್ನು ಬೆಳಗಿಸಿದಂತಹ ನಮ್ಮ ಪೂಜ್ಯ ತೀರ್ಥರೂಪರು ಶತ್ರುಗಳನ್ನು ಗೆದ್ದು ನಿಶ್ಚಿಂತೆಯಿಂದ ಶಿಬಿರದಲ್ಲಿ ತಂಗಿದ್ದಾಗ ವಂಚಕರು ಮೋಸದಿಂದ ಕೊಂದು ಬಿಟ್ರಂತೆ ಅಮ್ಮ. ಏನು ಮಾಡ್ಲಿ, ಆ ಕಾಲಕ್ಕೆ ನಾನಿನ್ನು ಪ್ರಪಂಚವನ್ನು ತಿಳಿಯದೆ ಹೋದ ಎಳೆಯ ಹಸುಳೆಯಾಗಿದ್ದೆ ಅಮ್ಮ. ಈಗ ಬೆಳೆದು ದಷ್ಟಪುಷ್ಟನಾಗಿದ್ರು ಸಹ ಏನು ಮಾಡಲು ದುಸ್ಸಾಧ್ಯನಾದ ದುರ್ಬಲ ನಾನಾಗಿ ಹೋದೆ ಅಮ್ಮ. ಕ್ಷಮಿಸಮ್ಮ, ಕ್ಷಮಿಸು. ಮಯೂರವರ್ಮ, ಕಣ್ಣೀರನ್ನು ಒರೆಸಿಕೊ, ಸಮಾಧಾನವನ್ನು ತಂದಿಕೋ ಮಗನೇ, ಸಮಾಧಾನವನ್ನು ತಂದಿಕೋ. ಕಣ್ಣೀರನ್ನು ಒರೆಸುವುದಕ್ಕಾಗಿ ಹುಟ್ಟಿರುವಂತಹ ನೀನು ಏಳು, ಎದ್ದೇಳು, ಕನ್ನಡ ನಾಡಿನ ಕಿಡಿಯಾಗಿ ಎದ್ದೇಳು ಮಗನೇ. ಕುಲ್ಲರಾದ ಪಲ್ಲವರ ಸೊಕ್ಕನ್ನು ಅಡಗಿಸುವುದಕ್ಕೆ ಎದ್ದೇಳು. ಮುರಿದು ಬಿದ್ದಿರುವ ಆ ಕದಂಬರ ಹನುಮಧ್ವಜವನ್ನು ಹಾರಿಸುವುದಕ್ಕೆ ಎದ್ದೇಳು. ಏಳು ಕಂದ, ಕನ್ನಡಿಗರ ಕಿಡಿಯಾಗಿ ಎದ್ದೇಳು, ಎದ್ದೇಳು, ಎದ್ದೇಳು ಮಗನೇ, ಎದ್ದೇಳು. ಮತ್ತೆ ಚೆಡಿ ಚೆಡಿಲೆಂದು ಸಿಡಿಯಿತೋ ಕದಂಬ ಸೇಡ ಕಿಡಿ ಧಗ ಧಗನೆತ್ತು ಜ್ವಲಿಸೆ. ಕೇಳಿರೆನ್ನಯ ವೀರ ಭಾಷೆಯ ಕೋಳರ ತಲೆ ಕಡಿವೆ. ದಿನದ ತಯತ್ತ ದಿನದಿ, ದಿನದ ತಯತ್ತ ದಿನದಿ. ಕೇಳಿರೆನ್ನ ವೀರ ಭಾಷೆ. ಕೇಳಿರೆನ್ನ ವೀರ ಭಾಷೆ ಕೋಳರ ತಲೆ ಕಡಿವೆ, ಕೋಳರ ತಲೆ ಕಡಿವೆ. ಪಲ್ಲವಾದ್ಯರ ಸೊಕ್ಕ ಮುರಿದು ಕೊಲ್ಲರನು ಕೊಡುವೆ. ಇಲ್ಲ ಸ್ವಾಮಿ, ಎಂದೆಂದಿಗೂ ಅಳುವುದಿಲ್ಲ. ಅಳುವುದಕ್ಕಿದ್ದವ ನಾನಲ್ಲ, ಅಳುವವರ ಕಣ್ಣೀರನ್ನ ಒರೆಸುವುದಕ್ಕಿದ್ದವ. ನನ್ನ ದೇಹದಲ್ಲಿ ಹರಿಯುತ್ತಿರುವುದು ಚಂದ್ರವರ್ಮನ ರಕ್ತ. ಸಕಾಲಿಕವಾದಂತಹ ಸೂಚನೆಯನ್ನು ಕೊಟ್ಟು ಸುಪ್ತವಾದಂತಹ ನನ್ನ ಕ್ಷತ್ರಿಯ ಕೆಚ್ಚನ್ನು ಕೆರಳಿಸಿದ್ದೀರಿ ಸ್ವಾಮಿ. ನಾನು ಮಾಡಬೇಕಾದ್ದೇನು ಎನ್ನುವ ನೆನಪು ನನಗೆ ಚೆನ್ನಾಗಿ ಇದೆ. ಬನವಾಸಿ ಭುವನೇಶ್ವರಿಯ ಭಾಗ್ಯರಥದ ಕಲಶ ಹನುಮಧ್ವಜ ಅದನ್ನು ಕೆಳಗಿದಂತ ದುಷ್ಟರಾದ ಪಲ್ಲವರ ಕುರಿತು ನನ್ನ ನಿರ್ಧಾರವನ್ನು ಕೇಳಿ ಮಹಾಪುರುಷರ ಮಾನಸ ಭೂಮಿಯಲ್ಲಿ ಮೈತ್ರಿಯ ಮಂದಾಕಿನಿಯನ್ನ ಚಿಮ್ಮಿಸಿ ಭರತ ಖಂಡದ ಬುದ್ಧಿಜೀವಿಗಳ ಭಾವದ ಬಗೆಯಲ್ಲಿ ಭಾವ ಭಾಗೀರಥಿಯನ್ನ ಹರಿಸಿ ಸಿಡಿದು ಹೋದ ಕನ್ನಡದ ಕಿಡಿಗಳನ್ನು ಒಗ್ಗೂಡಿಸಿ ಕನ್ನಡಾಂಬೆಯ ಕಬರಿಗೆ ಕೈಯಿಕ್ಕಿದ ಕಟುಕರ ಕಂಠವನ್ನು ಕತ್ತರಿಸಿ ಕುಲ್ಲತನದಿಂದ ಹಲ್ಲೆಗೈದ ಕುಲ್ಲರಾದ ಪಲ್ಲವರ ಸೊಲ್ಲಡಗಿಸಿ ಬನವಾಸಿಯಲ್ಲಿ ನಮ್ಮ ಕದಂಬದ ಅಧಿಕಾರವನ್ನು ಸ್ಥಾಪಿಸುತ್ತೇನೆ. ಇದು ಗಂಡುಗಲಿ ಮಯೂರನ ವೀರ ಪ್ರತಿಜ್ಞೆ ಕೇಳಿ. ದಿರುರೆ ಮೆಚ್ಚಿದೆ ಬಾಲ ನಿನ್ನ ಶೌರ್ಯದ ನುಡಿಗೆ. ದಿರುರೆ ಮೆಚ್ಚಿದೆ ಬಾಲ ನಿನ್ನ ಶೌರ್ಯದ ನುಡಿಗೆ. ಪರಿಕಿಸುವೆ ನಿನ್ನ ನಾದಿಯೊಳು ನಾ ಹೀಗೆ. ಮಗನೇ ಮಯೂರ, ಪೂಜ್ಯರೇ, ನಿನ್ನದಾದ ನುಡಿಮುತ್ತುಗಳನ್ನು ಕೇಳಿದವಾಗ ಎಲ್ಲಿಲ್ಲದ ಸಂತೋಷವಾಗ್ತಾ ಇದೆ. ಕನ್ನಡ ನಾಡಿನ ವೀರ ಕುಮಾರನಾಗಿ ಗಂಡು ಮಾತನ್ನಾಡ್ತಾ ಇದ್ದೀಯ, ಗಂಡು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀಯ. ಶಹಬಾಸ್, ಮೆಚ್ಚಿದ್ದೇನೆ ಮಗನೇ, ಮೆಚ್ಚಿದ್ದೇನೆ. ಈ ರೀತಿಯಾಗಿ ನೀನು ಕಾರ್ಯ ಮಾಡುವುದಕ್ಕೆ ಹೊರಟು ನಿಂತಿದ್ದೀಯ, ಸಿದ್ಧನಾಗಿದ್ದೀಯ. ಆದ್ರೆ ಇದರಲ್ಲಿಯೇ ವಿಶ್ವಾಸ ಮೂಡುತ್ತದೆ ನನಗೆ ಎನ್ನುವುದಾಗಿ ತಿಳಿದುಕೊಳ್ಳಬೇಡ. ಇದು ನಿನಗೆ ಈ ಕ್ಷಣದಲ್ಲಿ ನಾನೊಂದು ಪರೀಕ್ಷೆ ಒಡ್ಡಲಿಕ್ಕೆ ಇದ್ದೇನೆ. ಒಟ್ಟಿರುವಂತಹ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯಾದೆ ಅಂತ ಆದ್ರೆ ಮುಂದೆ ನೀನು ಹಿಡಿದ ಕಾರ್ಯದಲ್ಲಿ ಜಯಲಭ್ಯವಾಗುತ್ತದೆ ಎನ್ನುವುದೇ ಅದರ ಅರ್ಥ. ಮಗನೇ, ಈ ಕ್ಷಣದಲ್ಲಿಯೇ ನೀನು ಇಲ್ಲಿಂದ ಹೊರಡಬೇಕು. ಪಲ್ಲವರ ಸಮ್ರಾಟನ ಹಿರಿಯ ಪುತ್ರನನ್ನು ಕಂಡು ಅವನೇ ಕೊಟ್ಟಿರಬಹುದಾದ ಈ ವೀರ ಖಡ್ಗವನ್ನು ಅವನಿಗೆ ಒಪ್ಪಿಸಿ ಪುನರಪಿ ಬಂದಾವಾಗ ಮಾತ್ರ ಮೆಚ್ಚುತ್ತೇನಂತೆ. ನೀವು ನನ್ನನ್ನು ಬರೇ ಪರೀಕ್ಷೆಗೊಡ್ಡಿದ್ದಲ್ಲ ಸ್ವಾಮಿ,
ನನ್ನ ಪೌರುಷಕ್ಕಿದು ತಾವು ನೀಡಿದ ಪಂಥಾಹ್ವಾನ ಅಂತ ಭಾವಿಸ್ತೇನೆ. ಏನಿದ್ದರೂ ಮಯೂರವರ್ಮನ ವಿಜಯ ಎನ್ನುವುದು ಪಲ್ಲವರಿಂದ ಕೊಡಲ್ಪಟ್ಟ ಆಯುಧದಿಂದ ಆಗಬಾರದು, ನಾವು ಕನ್ನಡಿಗರು. ಸ್ವಂತ ಸಾಮರ್ಥ್ಯದಿಂದ ಆಗಬೇಕು ನನಗೆ ಗೊತ್ತಿದೆ. ಆದ್ರೆ ನನ್ನ ಇನ್ನೊಂದು ಸಮಸ್ಯೆಗೆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಸ್ವಾಮಿ? ಅಂದಿನಲ್ಲಿ ಬನವಾಸಿಯಲ್ಲಿ ಆದಂತಹ ಪರಿಸ್ಥಿತಿಯನ್ನು ನೆನಪಿಸಿಕೊಂಡ್ರೆ ರೋಮಾಂಚನವಾಗ್ತದೆ. ಎಲ್ಲೆಲ್ಲಿಯೂ ಶತ್ರುಗಳ ಅಟ್ಟಹಾಸ, ಅಂಥದ್ರಲ್ಲಿಯೂ ತನ್ನ ದೇಹದ ಕಷ್ಟವನ್ನು ಮರೆತು ನನ್ನನ್ನು ಉಳಿಸುವುದಕ್ಕಾಗಿ ನನ್ನ ಹೆತ್ತ ತಾಯಿ ನನ್ನನ್ನು ಷಡಾನನ ಶರ್ಮರ ಕೈಗೆ ಒಪ್ಪಿಸಿದ್ರು ಅಂತ ಹೇಳಿದ್ರಲ್ಲ. ಶತ್ರುಗಳ ಕಣ್ಣನ್ನು ತಪ್ಪಿಸಿ ನನ್ನನ್ನು ಉಳಿಸಿದಂತಹ ಪುಣ್ಯಾತ್ಮರು ಅವರೆಲ್ಲಿದ್ದಾರೆ? ಅವರ ಕಾಲು ಮುಟ್ಟಿ ನಾನು ಕ್ಷಮೆ ಕೇಳಬೇಕು ಸ್ವಾಮಿ. ಹೌದು, ಇಲ್ಲ ಇದ್ದಾರೆ ಗುಹಾ ಪ್ರದೇಶದಲ್ಲಿ. ಅಂದೊಂದು ದಿನ ಕೊತವಾಲ ಬಂದಾಗ ನೀನಲ್ಲವೇ ಷಡಾನನ ಶರ್ಮ ಆಡಿದ ಮಾತನ್ನು ಕೇಳಿದ್ದೇನೆ. ಯಾಕೆ ನನಗೆ ಅವರು ಪರಿಚಯ ಮಾಡಿಕೊಳ್ತಾ ಇಲ್ಲ? ನಾನು ಅವರ ಮುಖ ನೋಡಬಾರದಷ್ಟು ಪಾಪಿಸ್ತದೆ. ಅವರಿಗೆ ನನ್ನ ಕುರಿತು ಯಾವ ಭಾವವೇ ಇರಲಿ, ನನಗೆ ಅವರ ಬಗ್ಗೆ ಪೂಜ್ಯ ಭಾವ ಉಂಟು. ಅವರ ಪರಿಚಯ ಮಾಡಿಕೊಡಿ, ಆಮೇಲೆ ಕಾರ್ಯೋನ್ಮುಖನಾಗ್ತೇನೆ. ಮಯೂರವರ್ಮ, ಆ ಪಾಪಿಯನ್ನು ಕಾಣುವಂತ ಆತುರವೇನು ನಿನಗೆ? ಕಾತುರವೇನು? ಖಂಡಿತವಾಗಿ ಅವನು ಪಾಪಿಯೇ ಹೌದು. ನೀವೇ ನನ್ನ ಗುರುಸ್ಥಾನದಲ್ಲಿದ್ದವರು ಆಡಿದ್ದೀರಿ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇದ್ದೇನೆ. ಮತ್ತೊಬ್ಬರು ಇಂತಹ ಮಾತನಾಡಿದ್ರೆ ಅವ್ರ ನಾಲಿಗೆ ಸಿಡ್ತಿದ್ದೆ. ಹಾಗೆ ಹೇಳದೆ ವಿಧಿ ಇಲ್ಲ ಮಗನೇ. ಯಾಕೆ? ಇಲ್ಲದೆ ಇದ್ರೆ ಮಹಾರಾಜರು ಕೊಟ್ಟಿರುವಂತ ವೀರ ಖಡ್ಗ ಅವನ ಕರದಲ್ಲಿ ಇರುತ್ತಾ, ಕನ್ನಡಾಂಬೆಯು ಕರುಣಿಸಿರುವಂತಹ ಶಕ್ತಿ ಇರುತ್ತಾ, ಮಹಾರಾಜರನ್ನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆಗದೆ ತಮ್ಮದಾದ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಾಡನ್ನು ಸೇರಿರುವಂತಹ ಅವರು ಕಟುಕರಲ್ಲದೆ ಇನ್ನೇನು ಮಗನೇ, ಇನ್ನೇನು? ಸತ್ಯದ ಅರಿವಿಲ್ಲದೆ ಏನಕ್ಕೇನೋ ಆಡಬೇಡಿ ಸ್ವಾಮಿ. ನೇರವಾಗಿ ಆ ಪಲ್ಲವರು ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದಿದ್ರೆ ಷಡಾನನ ಶರ್ಮರ ಕೂದಲನ್ನು ಕೊಂಕಿಸುವ ಯೋಗ್ಯತೆ ಅವರಿಗೆ ಇರ್ತಿರ್ಲಿಲ್ಲ. ಏನು ಮಾಡೋಣ, ವಂಚನೆಯ ಸಂಚಿಗೆ ಬಲಿಯಾಗದೆ ಹೋದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಷಡಾನನ ಶರ್ಮರು ಅದಕ್ಕೆ ಹೊರತಲ್ಲ. ಕನ್ನಡ ಮಾತೆಯ ಧೀರ ಮಗನಾಗಿರುವಂತ ನಿನ್ನ ಬಾಯಿಂದ ಇಂಥ ನುಡಿಮುತ್ತಿಗಳು ಬಾರದೆ ಇನ್ನೇನು ಬಂದೀತೋ? ಆ ನತದ್ರಷ್ಟ, ಆ ಷಡಾನನ ಶರ್ಮ ನಾನೇ ಮಗನೇ ನಾನು. ಪೂಜ್ಯರೇ, ಕ್ಷಮಿಸಿ ಸ್ವಾಮಿ. ಆಗಲಿ, ಈ ದೇಹ ಎನ್ನುವುದು ನಿಮ್ಮ ತ್ಯಾಗದ ಫಲ ನನಗೆ ಚೆನ್ನಾಗಿ ನೆನಪಿದೆ. ಮತ್ತೊಬ್ಬರು ನರಸಿಂಹದತ್ತರು ಅವರೆಲ್ಲಿದ್ದಾರೆ? ಆ ಕಡೆಯಲ್ಲಿ ಇದ್ದಾರಲ್ಲ. ಅವರನ್ನು ಆಮೇಲೆ ನೋಡ್ತೇನೆ. ಮೊದಲು ಈ ಕರವಾಲವನ್ನು ಯುವರಾಜನಿಗೆ ಕೊಟ್ಟು ಬರ್ತೇನೆ. ಶುಭಮಸ್ತು. ಮುನಿಯ ಬಂದೇನೋ? ಬಂದಲ್ಲ. ನೋಡೋ ಇಲ್ಲಿ ಕಾಂಚಿಯ ನಗರಕ್ಕೆ ಸುತ್ತುವರಿದ 10 ಆಳು ಎತ್ತರದ ಕೋಟೆ. ಹೌದು, ಅದ್ರ ಹತ್ರ ಬಂದಿತ್ರಲ್ಲ. ಅಂದೊಂದು ದಿನ ನಾನು 10 ಆಳು ಎತ್ತರದ ಕೋಟೆ ಹಾರಿ ಅಲ್ಲಿಂದ ಚಿಗಿದು ಬಂದವ. ನೋಡು ಎಷ್ಟು ಎತ್ತರ ಉಂಟು ಅಂತ. ಎತ್ತರ ಬಾಳ ಉಂಟು. ಈಗ ನಾವು ಒಳಗೆ ಹೋಗ್ಬೇಕಲ್ಲ. ಅಲ್ಲ, ಹೋಗುದಂದ್ರೆ ಪೂರ್ತಿ ಕತ್ತಲಾಗಲಿಲ್ಲ. ಹೌದು, ಪೂರ್ಣ ಆಗ್ಲಿಲ್ಲ ಅಲ್ಲವೇ? ಸಂಧ್ಯಾ ರಾಣಿಯು ಅರುಣರಾಗ ಇನ್ನು ಮಾಸಲಿಲ್ಲ, ನಿಶಾರಾಣಿಯು ಪ್ರಭುತ್ವವನ್ನು ಬೀರ್ಲಿಲ್ಲ. ನಮಗೆ ಒಳ್ಳೇದಾಯ್ತು, ದಾರಿ ಕಾಣಿಸುವಷ್ಟು ಬೆಳಕುಂಟು. ಅಷ್ಟುಂಟು. ಹಾಗಂತ ನೇರ ರಾಯದ್ವಾರದಲ್ಲಿ ಹೋಗ್ಲಿಕ್ಕೆ ಉಪಾಯ ಇಲ್ಲ. ನೇರ ನಮ್ಗೊಂದು ಮುಗಿಸ್ತಾರೆ. ಅದಕ್ಕಿಂತಲೂ ಷಡಾನನ ಶರ್ಮರ ಮಾತೇನು? ಯಾವುದೇ ಅಪಾಯಕ್ಕೊಳಗಾಗದೆ ಖಡ್ಗವನ್ನು ಮರಳಿಸಬೇಕು. ಅದಕ್ಕೆಂದೇ ನನ್ನ ಹಿಂಬದಿಗೆ ಕರ್ಕೊಂಡು ಬಂದದ್ದು. ಇಲ್ಲಿ ನೋಡು, ಒಂದು ಮರ. ಹೌದು, ಕೋಟೆಗೂ ಮರಕ್ಕೂ ಹೆಚ್ಚು ಕಡಿಮೆ 10 ಮಾರು ಅಂತರ ಉಂಟು. ಈ ಮರದ ತುದಿಗೆ ಹತ್ತಿದ್ರೆ ಕೋಟೆಗೆ ಹಾರ್ಲಿಕ್ಕೆ ಆಗುದಿಲ್ವಾ? ಆದ್ರೂ ಆದೀತು. ನೋಡು, ಹತ್ತು ನೋಡು, ಹಾರ್ಲಿಕ್ಕೆ ಆಗ್ತದ ನೋಡು. ನಾನು ಹೌದು, ನನಗೆ 1 ಮಾರು ಜೀವಮಾನದಲ್ಲಿ ನಾನು ಹಾರಿದ್ದಿಲ್ಲ. 6 ಮಾರು ಉದ್ದ ಹಾರ್ಲಿಕ್ಕೆ ಸಾಧ್ಯತೆ ಉಂಟ ನನಗೆ? ಆಗ್ತದೆಲ್ಲ ಮಾತಿಂದ ಹೇಳಲಿಕ್ಕೆ ಆಗುದಿಲ್ಲ. ಪ್ರಯತ್ನ ಮಾಡು, ಮರ ಹತ್ತು. ನಿಮ್ಗೆ ವಿಷಯ ಗೊತ್ತಿಲ್ಲ ಒಡೆಯ. ಏನು? ನನಗೆ ಮೇಲತ್ತು ಕೆಳಗೆ ನೋಡಿದ್ರೆ ಸೈ ತಲೆ ತಿರುಗುದು ನೋಡಿ. ಹೌದು, ಅದೊಂದು ಹಾಳು ರೋಗ. ಹೌದಾ? ಬಿಡು, ನಿನ್ನನ್ನೇ ನಂಬಿಕೊಂಡು ಬಂದದ್ದಲ್ಲ. ನಾನು ಈ ಹಾರುವುದನ್ನು, ಏರುವುದನ್ನು, ತೂರುವುದನ್ನು, ಚಿಗಿಯುವುದನ್ನು ಬಾಲ್ಯದಿಂದಲೇ ಅಭ್ಯಾಸ ಮಾಡಿದ್ದು. ಯಾವಾಗ? ಮಂಗಗಳಿಂದ. ಅದು ನನಗೆ ಗೊತ್ತಾಯ್ತು. ಹೌದಾ? ನಾನು ಹಾರ್ತೇನೆ. ಹೇಗೆ? ಈಗ 10 ಮಾರು ಹಾರುವ ಅಗತ್ಯ ಇಲ್ಲ. ಆ ಮರದ ಕೊಂಬೆ ಒಂದು ಕೋಟೆಯತ್ತ ಬಾಗಿದೆ ನೋಡು. ಸಾಧಾರಣ ಕೊಂಬೆಗೂ ಕೋಟೆಗೂ 6 ಮಾರು ಅಂತರ ಉಂಟು. ನಾನು ಹೋಗಿ ಖಡ್ಗ ಕೊಟ್ಟು ಬರ್ತೇನೆ. ನೀನು ಹೊರಗೆ ಇರಬೇಕು. ಏನಾದ್ರೂ ಅಪಾಯ ಸಂಭವಿಸುವ ಸೂಚನೆ ಕಂಡ್ರೆ ನನಗೊಂದು ಸುದ್ದಿ ಮುಟ್ಟಿಸಬೇಕು. ಒಂದು ಪತ್ರ ಬರೆದ್ರೆ ಹೇಗೆ? ನಿನ್ನ ಅಪ್ಪನಿಗೆ ಬರೀ ಪತ್ರ. ಮತ್ತೇನದು? ನೀವು ಒಳಗೋದವ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ. ಸುದ್ದಿ ಮುಟ್ಟಿಸುವ ಹೊಣೆಗಾರಿಕೆ ಅಷ್ಟೇ ನಿನಗೆ. ಒಂದು ಕೆಲಸ ಮಾಡ್ತೇನೆ. ಏನು? ನಾನು ಕೂಗ್ತೇನೆ. ಏನಂತ? ಯಾರಾದ್ರೂ ಬಂದ್ರು ಅಂತ. ಕೊಲ್ತಾರೆ. ಕೊಂದ್ರೋ ಅಂತ ಕೂಗು. ಅದು ಹೌದು. ಹಾಗಿದ್ರೆ ಹೀಗೆ ಮಾಡೋಣ, ನಾನು ನಾಯಿ ಕೂಗ್ತೇನೆ, ನೀವು ಒಳಗಡೆ ಇರಿ. ಪುಣ್ಯಾತ್ಮ, ಈ ಊರಿನಲ್ಲಿ ಎಷ್ಟು ನಾಯಿಗಳಿಲ್ಲ, ಯಾವ್ದೋ ನಾಯಿ ಕೂಗ್ತದೆ ಅಂತ ಸುಮ್ಮನೆ ಇದ್ರೆ. ಅದೊಂದು ಹೌದು. ಹೀಗೆ ಮಾಡ್ತೇನೆ, ಹಿರಿದಾದ ಗಟ್ಟಿ ನಾಯಿ ಕೂಗ್ತೇನೆ, ಬೆನ್ನಿಗೆ ಒಂದು ಸಣ್ಣ ನಾಯಿ ಕೂಗ್ತೇನೆ. ನನಗೀಗ ಒಮ್ಮೆ ಸ್ವರದ ಪರಿಚಯ ಆಗ್ಬೇಕು. ನಿಮಗದು ಗೊತ್ತಾಗ್ಲಿಕ್ಕಿಲ್ವಾ? ಹಾಗೆ ಗೊತ್ತಾಗ್ತದ? ಹೇಳಬೇಕಾ? ಹೌದಾ? ದೊಡ್ಡ ನಾಯಿ ಇದ್ರೊಟ್ಟಿಗೆ ಅಂತ ಹೇಳಿದ್ನ ನೀವು ನಾನು ಎಂತ ತಿಳ್ಕೋಬೇಕು? ಈ 2 ಸ್ವರ ಒಟ್ಟಿಗೆ ಬಂದಲ್ಲಿ ಈ ನಾಯಿ ನನ್ನದ್ದು ಅಂತ ನೀವು ತಿಳ್ಕೊಂಡ್ರೆ ಸರಿ. ಎಚ್ಚರಿಕೆ. ಏನ ಮುನಿಯ, ಇಷ್ಟೊತ್ತು ನನಗೆ ತೊಂದರೆ ಇರಲಿಲ್ಲ. ಈಗ ಹೋದ್ರೆ ಇಲ್ವಾ, ಎದೆ ಹೊಡ್ಕೊಳ್ಳಿಕ್ ಶುರುವಾಯ್ತು ನನಗೆ. ಮತ್ತೆ ಅವಾಗ ಬಾಳ ಮಾತಾಡ್ತಿದ್ದಲ್ಲ. ನಾನ್ ನಮ್ಮ ಕೂಟದವ್ರು ಇದ್ರೆ ಬಾಳ ಮಾತಾಡ್ತೇನೆ. ಒಬ್ಬನೇ ಇದ್ರೆ ಯಾರಾದ್ರೂ 4 ಕೊಟ್ರು ನನಗಲ್ಲ ಅಂತ ಬಂದ್ಬಿಡ್ತೇನೆ ನಾನು. ಈಗ ಏನು ಮಾಡುದು? ಮರ ಹತ್ತ. ಅದು ಒಳ್ಳೆ ಆಲೋಚನೆ.
ಮರ ಹತ್ತು ಕೂತ್ಕೊಂಡ್ಬಿಡುದು, ಯಾರು ಬರ್ಲಿಕ್ಕಿಲ್ಲ. ಮರ ಹತ್ತಿ ಕೂತ್ಕೊಳ್ತೆ. ಹೌದು. ಅವಾಗ ಏನ್ ಹೇಳ್ದೆ ನೀನು? ಏನು? ಮರ ಹತ್ತಿ ಕೆಳಗೆ ನೋಡಿದ್ರೆ ತಲೆ ತಿರುಗ್ತದೆ ನಿನಗೆ. ಹೌದು. ಈಗ ಮರ ಹತ್ತಿರ ತಲೆ ತಿರುಗುದಿಲ್ವಾ? ಅಲ್ಲ ವಿಷಯ ಹೌದು, ಆದ್ರೆ ಒಂದುಂಟು. ಆಗ ನಾನು ಹೇಳ್ತಾ ಇರುವಾಗ ಪೂರ್ಣ ಕತ್ಲೆ ಆಗಿರ್ಲಿಲ್ಲ, ಸ್ವಲ್ಪ ಬೆಳಕಿತ್ತು. ಈಗ ಪೂರ್ಣ ಕತ್ಲೆ ಐತಲ್ಲ, ಕೆಳಗೆ ನೋಡಿದ್ರೆ ಕಾಣ್ತದ? ಅಂದ್ಮೇಲೆ ತಲೆ ತಿರುಗು ಪ್ರಶ್ನೆನೇ ಇಲ್ಲ ನೋಡಿ. ಆದ್ರೂ ಕೂತ್ರು ನಿದ್ದೆ ಬರ್ತದಲ್ಲ, ನಿಂತ್ಕೊಳ್ತೇನೆ. ಹಾ, ಎಲ್ಲಾದ್ರೂ ಬಂದ್ರು ಕೂಗ್ಬೇಕಾ ಬೇಡವಾ? ಹೌದು, ಮರ ಹತ್ತಿ ನಾಯಿ ಕೂಗಿದ್ರೆ ಊರಿನ ನಾಯಿ ಎಲ್ಲ ಬರ್ತದೆ, ಅಥವಾ ಯೋಧರು ಬರ್ತಾರೆ, ನಾವೊಂದು ಸಿಕ್ಕಿ ಬೀಳ್ಳಿ ಅಂತ ಕೆಳಗಿಡದೆ ಕೂಗುದು ನಾನು, ಮತ್ತೆ ಮೇಲೆ ಹತ್ತಿ ನಿಂತ್ಕೊಳ್ಳೋದು. ನೋಡುವ. ಗಾಢಾಂಧಕಾರ ತುಂಬಿದ ಈ ರಾಜಭವನದಲ್ಲಿ ಯುವರಾಜರು ಮಲಗಿದ ತೊಟ್ಟಿ ಎಲ್ಲೆಂದು ಹುಡುಕಲಿ? ಅದೇನು ಅಲ್ಲೇನು ಮಂದವಾದ ಬೆಳಕು. ಓ ಸಜ್ಜೆಯೇ, ಏನು ವೈಭವ, ಏನು ವೈಭವ! ಮಲಗಿ ನಿದ್ರಿಸ್ತಾ ಇದ್ದಾರೆ, ಕಾಲಿನಿಂದ ತಲೆ ತನಕ ಮುಸುಕು ಯಾಳದು ಬಿಡ್ತೇನೆ. ಮೀರಾ, ನಾನು ಮಯೂರ ಅಂತ, ದಯವಿಟ್ಟು ಬಬ್ಬೆ ಹೊಡಿಬೇಡ. ನನ್ನಿಂದ ನಿನಗೇನ ಅಪಾಯ ಆಗುವುದಿಲ್ಲ, ನಂಬು ನನ್ನ ಮಾತು. ಮಯೂರ